ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಕಾರ್ತಿಕ್, ನಿಮ್ಮ ಫಿಸಿಕ್ಸ್ ಟೀಚರ್. ಇವಾಗ ತಾನೇ SA1 ಎಕ್ಸಾಮ್ಸ್ ಮುಗ್ದೋಗಿದೆ. ತುಂಬ ಜನ ಸ್ಟೂಡೆಂಟ್ಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತವ್ರೆ ಎಕ್ಸಾಮು. ಕೆಲವರು ಹೇಳ್ತಿದ್ದಾರೆ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಬಂದಿದೆ ಮಾರ್ಕ್ಸ್ ಅಂತ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ಫೈನಲ್ ಎಕ್ಸಾಮ್ಸ್ ಇದೆ, ಅದೇ ನಮಗೆ ತುಂಬ ಇಂಪಾರ್ಟೆಂಟ್. ಇವಾಗಲೂ ಕೂಡ ನೀವು ಚೆನ್ನಾಗಿ ತೆಗಿಬೋದು ಮಾರ್ಕ್ಸು. ಇವಾಗ ನಾವೇನು ಮಾಡೋಣ ಅಂದರೆ, ಮುಂದಿನ ಸೆಮ್ ಅಂದರೆ SA2 ಇನ್ನಲ್ಲಿ ಫಿಸಿಕ್ಸ್ನಲ್ಲಿ ಮೊದಲನೇ ಟಾಪಿಕ್ ಯಾವುದಪ್ಪ ಅಂದರೆ ಲೈಟ್. ಇದರಲ್ಲಿ ನಾವು ಲೈಟಲ್ಲಿ ರಿಫ್ಲೆಕ್ಷನ್ ಹಾಗೂ ರಿಫ್ರಾಕ್ಷನಿನ ಬಗ್ಗೆ ಜಾಸ್ತಿ ಓದ್ತೀವಿ. ಸೊ ಈ ಪಾಠದಲ್ಲಿ ಯಾವ್ಯಾವ ಚಾಪ್ಟರ್ ಏನೇನು ಬರ್ತಾ ಇದೆ, ಯಾವ್ಯಾವ ಟಾಪಿಕ್ಸ್ ಬರ್ತಾ ಇದೆ ಅಂತ ನೋಡೋಣ ಒಂದು ಮೈಂಡ್ ಮ್ಯಾಪಿನ ಮುಖಾಂತರ. ಸೊ ಲೈಟ್ ಚಾಪ್ಟರಿನ ಮೈಂಡ್ ಮ್ಯಾಪು ಈ ರೀತಿಯಲ್ಲಿದೆ. ಸೊ ಮೊದಲನೇದಾಗಿ ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ಓದ್ತೀವಿ, ಅದ್ರ ಕಡೆ ಸಬ್ ಟಾಪಿಕ್ಸ್ ಇದೆ. ಅದಾದಮೇಲೆ ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಓದ್ತೀವಿ, ಅದ್ರ ಸಬ್ ಟಾಪಿಕ್ಗಳು. ಅದ್ರ ಜೊತೆಗೆ ಸ್ಪೆರಿಕಲ್ ಲೆನ್ಸಸ್ ಬಗ್ಗೆ ಓದ್ತೀವಿ, ಅದರ ಸಬ್ ಟಾಪಿಕ್ಗಳು. ಹಾಗೆ ರಿಫ್ರಾಕ್ಷನ್ ಆಫ್ ಲೈಟ್ ಹಾಗೂ ಅದರ ಸಬ್ ಟಾಪಿಕ್ಗಳು. ಸೊ ಇಷ್ಟಿದಾವೆ, ಇದೆ ಕಂಟೆಂಟ್ಸ್ ಆಫ್ ಲೈಟ್ ಚಾಪ್ಟರ್. ಅಂದರೆ ಲೈಟ್ ಚಾಪ್ಟರಿನಲ್ಲಿ ಇಷ್ಟು ಟಾಪಿಕ್ ಹಾಗೂ ಸಬ್ ಟಾಪಿಕ್ಗಳಿದ್ದಾವೆ. ಇಷ್ಟನ್ನು ನಾವು ಕವರ್ ಮಾಡಿಬಿಟ್ರೆ ಲೈಟ್ ಚಾಪ್ಟರ್ ಮುಗ್ದೋಗುತ್ತೆ. ಇವಾಗ ಇಷ್ಟು ಟಾಪಿಕ್ಸಲ್ಲಿ ನಾವು ಮೊದಲನೇದಾಗಿ ತಗೊಳ್ತಾ ಇರೋ ಟಾಪಿಕ್ ಯಾವುದು ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ನಾವು ಡೈರೆಕ್ಟಾಗಿ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಹೋಗೋದು ಬೇಡ, ಮೊದಲನೇದಾಗಿ ಲೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಅದಾದ್ಮೇಲೆ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಹೋಗೋಣ. ರೆಡಿ? ಓಕೆ. ಸೊ ಇನ್ನು ರಿಫ್ಲೆಕ್ಷನ್ ಆಫ್ ಲೈಟಲ್ಲಿ ಮೊದಲನೇದಾಗಿ ನಾನು ಏನು ಹೇಳಿದೆ, ಲೈಟ್ ಅಂದರೆ ಏನಂತ ತಿಳ್ಕೊಳ್ಳೋಣ ಅಂತ ಹೇಳಿದೆ. ಏನು ಲೈಟ್ ಅಂದರೆ? ಲೈಟ್ ಅಂದರೆ ಒಂದು ಸೋರ್ಸ್ ಆಫ್ ಎನರ್ಜಿ. ಈ ಲೈಟ್ ಇರೋದ್ರಿಂದ ಏನಾಗುತ್ತೆ, ನಮಗೆ ವಸ್ತುಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್? ಡಾರ್ಕ್ನೆಸ್ ಅನ್ನೋದು ಏನೂ ಇಲ್ಲ. ಸೊ ಡಾರ್ಕ್ನೆಸ್ ಅಂದರೆ ಏನು? ದಟ್ ಇಸ್ ಆ್ಯಕ್ಚುಲಿ ಆಬ್ಸೆನ್ಸ್ ಆಫ್ ಲೈಟ್ ಅಷ್ಟೇ. ಆಲ್ ರೈಟ್? ಓಕೆ. ಸೊ ವಾಟ್ ಈಸ್ ಲೈಟ್ ಹೇಳಿದ್ದೀನಿ, ಪಾಯಿಂಟ್ಸ್ನ ನೋಡೋಣ ಒನ್ ಬೈ ಒನ್. ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಎನೇಬಲ್ಸ್ ಅಸ್ ಟು ಸಿ. ಕರೆಕ್ಟ್? ಅಕಸ್ಮಾತ್ ಲೈಟ್ ಇಲ್ಲ ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಡಾರ್ಕ್ನೆಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್ ಟು ಫ್ಲೋ. ಅಂದರೆ ಲೈಟು ಫ್ಲೋ ಆಗೋದಕ್ಕೆ ಯಾವುದೇ ಮೀಡಿಯಂ ಬೇಕಾಗೋದಿಲ್ಲ, ವ್ಯಾಕ್ಯೂಮ್ ಇದ್ರೆ ಸಾಕು. ಓಕೆ. ನೆಕ್ಸ್ಟ್, ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೈಟ್ ಲೈನ್. ಸೊ ಲೈಟ್ ಯಾವಾಗ್ಲೂ ಒಂದು ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಆಗುತ್ತೆ. ಓಕೆ. ನೆಕ್ಸ್ಟ್, ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ 3 × 10⁸ meters per second. ಅಂದರೆ ಒಂದು ಸೆಕೆಂಡಿಗೆ ಲೈಟ್ ಎಷ್ಟು ದೂರ ಟ್ರಾವೆಲ್ ಆಗುತ್ತೆ? 3 × 10⁸ meters. ಅಷ್ಟು ದೂರ ಟ್ರಾವೆಲ್ ಆಗುತ್ತೆ ಜಸ್ಟ್ ಒಂದೇ ಒಂದು ಸೆಕೆಂಡಲ್ಲಿ. ಇದು ಸ್ಪೀಡ್ ಆಫ್ ಲೈಟ್. ಯಾವುದರಲ್ಲಿ? ವ್ಯಾಕ್ಯೂಮಲ್ಲಿ. ಮತ್ತು ಕೊನೆಯ ಪಾಯಿಂಟು, ಇಟ್ ಹ್ಯಾಸ್ ಡ್ಯುವೆಲ್ ನೇಚರ್. ವೇವ್ ಆಗೋ ಆ್ಯಕ್ಟ್ ಆಗುತ್ತೆ, ಒಂದೊಂದ್ಸರಿ ಪಾರ್ಟಿಕಲ್ ಆಗಿ ಕೂಡ ಆ್ಯಕ್ಟ್ ಆಗುತ್ತೆ ಲೈಟ್. ಸೊ ಬೇಸಿಕಲಿ ಲೈಟ್ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ, ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ನಮ್ಗೆ ಏನಾದರೂ ಕಾಣಿಸ್ಬೇಕು ಅಥವಾ ನಾವೇನಾದರೂ ನೋಡಬೇಕಂದ್ರೆ ಅವಾಗ ನಮಗೆ ಲೈಟಿನ ಅವಶ್ಯಕತೆ ಇರುತ್ತೆ. ಸೊ ಇದೇ ನಮ್ಮ ಲೈಟ್ ಅಂದರೆ. ಇವಾಗ ಏನು ಮಾಡೋಣ, ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಹೋಗೋಣ. ಏನು ರಿಫ್ಲೆಕ್ಷನ್ ಅಂದರೆ ನೋಡೋಣ ಬನ್ನಿ. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ, ಇವಾಗ ಲೈಟಿಗೆ ಮತ್ತೆ ಎರಡು ಪ್ರಾಪರ್ಟೀಸ್ಗಳು ಇರ್ತವೆ. ಅದ್ಯಾವುದು? ಒಂದು ರಿಫ್ಲೆಕ್ಷನ್ ಹಾಗೂ ರಿಫ್ರಾಕ್ಷನ್. ಅದೇ ಈ ಚಾಪ್ಟರ್. ಅದರಲ್ಲಿ ಅದೇ ಹೇಳಿ, ಆಪ್ಟಿಕಲ್ ಫಿನಾಮಿನನ್ ಆಫ್ ಲೈಟಲ್ಲಿ ಎರಡು ಇರ್ತವೆ, ಒಂದು ರಿಫ್ಲೆಕ್ಷನ್ ಹಾಗೂ ರಿಫ್ರಾಕ್ಷನ್. ಇದರಲ್ಲಿ ರಿಫ್ಲೆಕ್ಷನ್ ಅಂದರೆ ಏನು? ರಿಫ್ಲೆಕ್ಷನ್ ಅಂದರೆ ದ ಫಿನಾಮಿನನ್ ಆಫ್ ಲೈಟ್ ರೇಸ್ ಬೌನ್ಸಿಂಗ್ ಬ್ಯಾಕ್ ಆಫ್ಟರ್ ಸ್ಟ್ರೈಕಿಂಗ್ ಅ ಸ್ಮೂತ್ ಸರ್ಫೇಸ್. ಇದಕ್ಕೆ ನಾವೇನಂತ ಕರಿತೀವಿ? ರಿಫ್ಲೆಕ್ಷನ್ ಆಫ್ ಅ ಲೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸ್ಮೂತ್ ಸರ್ಫೇಸ್ನ ತಗೊಳ್ಳೋಣ. ಓಕೆ, ಇದೇ ಒಂದು ಸ್ಮೂತ್ ಸರ್ಫೇಸ್. ಈ ಸ್ಮೂತ್ ಸರ್ಫೇಸಿನ ಮೇಲೆ ಇವಾಗ ಏನು ಮಾಡೋಣ ಅಂದರೆ ಲೈಟ್ ರೇಸ್ನ ಇನ್ಸಿಡೆಂಟ್ ಮಾಡೋಣ. ಅಂದರೆ ಅಲ್ಲಿಂದ ಲೈಟ್ ಬರ್ತಾ ಇದೆ. ಆ ಲೈಟ್ ಬಂದು ಏನಾಗ್ತಾ ಇದೆ, ಈಗ ಸ್ಮೂತ್ ಸರ್ಫೇಸ್ಗೆ ಟಚ್ ಆಯಿತು. ಇವಾಗ ಏನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗುತ್ತೆ? ಈ ರೀತಿಯಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಯೆಲ್ಲೋ ಕಲರ್ ರೇಸ್ ಬಂದ್ಬಿಟ್ಟು ಇನ್ಸಿಡೆಂಟ್ ರೇಸ್ ಬಂದ್ಬಿಟ್ಟು ಸ್ಟ್ರೈಕ್ ಆಗುತ್ತೆ ಸ್ಮೂತ್ ಸರ್ಫೇಸ್ಗೆ. ಸ್ಟ್ರೈಕ್ ಆದ್ಮೇಲೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬ್ಲೂ ರೇಸ್ ಇದೆ ನೋಡಿ, ಅದು ಬಂದ್ಬಿಟ್ಟು ರಿಫ್ಲೆಕ್ಟೆಡ್ ರೇಸ್. ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಲೈನ್ ಇದೆ. ಅದು ಲೈನ್ ಯಾವುದು ಅಂದರೆ ಇದೇ ಆ ಲೈನ್. ಇದು ಬಂದ್ಬಿಟ್ಟು ನಾರ್ಮಲ್. ಸೊ ಇಲ್ಲಿ ನಾವೇನು ಜಾಸ್ತಿ ಜ್ಞಾಪಕ ಇಟ್ಕೋಬೇಕು ಅಂದರೆ, ಈ ನಾರ್ಮಲ್ಲು ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ, ಇವು ಮೂರು ಕೂಡ ಒಂದೇ ಒಂದು ಪ್ಲೇನಲ್ಲಿ ಇರುತ್ತೆ. ಪ್ಲೇನ್ ಅಂದರೆ ಆ ಆಬ್ಜೆಕ್ಟ್ ವಿಚ್ ಹ್ಯಾಸ್ 2 dimensions. ಫಾರ್ ಎಕ್ಸಾಂಪಲ್ ಈ ಸ್ಕ್ರೀನ್. ಸೊ 2 dimensions ಇದೆ, ಎಕ್ಸ್ ಅಂಡ್ ವೈ. ಓಕೆ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಇನ್ಸಿಡೆಂಟ್, ರಿಫ್ಲೆಕ್ಟೆಡ್ ಹಾಗೂ ನಾರ್ಮಲ್ ಒಂದೇ ಪ್ಲೇನಿನಲ್ಲಿ ಇರುತ್ತೆ. ಆಲ್ರೈಟ್, ಈ ಪಾಯಿಂಟ್ನ ಜ್ಞಾಪಕ ಇಟ್ಕೋಬೇಕು. ಸೊ ಅದನ್ನೇ ಮತ್ತೆ ನೋಡೋಣ. ಇಲ್ಲಿ ಸ್ಮೂತ್ ಸರ್ಫೇಸು, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್. ಇಲ್ಲಿ ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ನಡುವೆ ಒಂದು ಆಂಗಲ್ ಫಾರ್ಮ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ಮಧ್ಯದಲ್ಲಿ ಒಂದು ಆಂಗಲ್ ಫಾರ್ಮ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್. ಮಧ್ಯದಲ್ಲಿರೋ ರೆಡ್ ಲೈನ್ ಏನದು? ದಟ್ ಇಸ್ ಅ ನಾರ್ಮಲ್. ನಾರ್ಮಲ್ ಅಂದ್ರೆ ಏನು? ನಾರ್ಮಲ್ ಇಸ್ ಅ ಸ್ಟ್ರೇಟ್ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇಲ್ಲಿ ಸರ್ಫೇಸ್ ಅಂದ್ರೆ ಏನು? ಸರ್ಫೇಸ್ ಅಂದ್ರೆ ಒಂದು ಪ್ಲೇನ್ ಮಿರರ್ ಅಥವಾ ಒಂದು ಸ್ಮೂತ್ ಸರ್ಫೇಸ್ಗೆ ನಾವು
ಅಂದರೆ ನಾರ್ಮಲ್ ಯಾವಾಗಲೂ ಸರ್ಫೇಸ್ಗೆ 90 ಡಿಗ್ರೀಸ್ ಆಗಿರುತ್ತೆ, ಅದಕ್ಕೆ ನಾವು ನಾರ್ಮಲ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ ಪಾಯಿಂಟ್. ಸೊ ಮತ್ತೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನೇನಿದೆ ನೋಡಿ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಈ ಆಂಗಲ್ ಯಾವಾಗಲೂ ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಎರಡು ಈಕ್ವಲ್. ಫಾರ್ ಎಕ್ಸಾಂಪಲ್ ಇದು 30 ಡಿಗ್ರೀಸ್ ಇದ್ರೆ ಇದು ಕೂಡ 30 ಡಿಗ್ರೀಸ್ ಇರುತ್ತೆ. ಆಲ್ ರೈಟ್. ನೆಕ್ಸ್ಟ್, ದ ಇನ್ಸಿಡೆಂಟ್ ರೇ ದ ನಾರ್ಮಲ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ನಾನು ಹೇಳ್ದಂಗೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಹಾಗೂ ನಾರ್ಮಲ್ ಮೂರು ಕೂಡ ಒಂದೇ ಪ್ಲೇನಿನಲ್ಲಿ ಇರ್ತವೆ. ಓಕೆ, ಸೊ ಇದು ಲಾಸ್ ಆಫ್ ರಿಫ್ಲೆಕ್ಷನ್. ಮುಂದಕ್ಕೆ ಏನಿದೆ, ವಾಟ್ ಇಸ್ ಅನ್ ಇಮೇಜ್? ಇಮೇಜ್ ಅಂದರೆ ಏನು, ಇಮೇಜ್ ಅಂದರೆ ಏನು ಅಂತ ನೋಡೋಣ. ಸೊ ಇಮೇಜ್ ಅಂದರೆ ಏನಿದೆ ನೋಡಿ, ಆ್ಯಂಡ್ ಇಮೇಜ್ ಮೇ ಬಿ ಡಿಫೈನ್ಡ್ ಆಸ್ ದ ಪಾಯಿಂಟ್ ವೇರ್ ದ ಲೈಟ್ ರೇಸ್ ಕಮಿಂಗ್ ಫ್ರಮ್ ಅನ್ ಆಬ್ಜೆಕ್ಟ್ ಮೀಟ್ ಆರ್ ಅಪಿಯರ್ಸ್ ಟು ಮೀಟ್ ಆಫ್ಟರ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್. ಅಂದರೆ ಒಂದು ಲೈಟ್ನ ನಾವು ಇನ್ಸಿಡೆಂಟ್ ಮಾಡಿದಾಗ ಅದು ರಿಫ್ಲೆಕ್ಟ್ ಅಥವಾ ರಿಫ್ರಾಕ್ಟ್ ಆದಮೇಲೆ ಆ ರಿಫ್ಲೆಕ್ಟೆಡ್ ಅಥವಾ ರಿಫ್ರಾಕ್ಟೆಡ್ ರೇ ಎಲ್ಲಿ ಮೀಟ್ ಆಗುತ್ತಲ್ವಾ, ಆ ಪಾಯಿಂಟಲ್ಲಿ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಇಮೇಜ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಳ್ಳೋಣ. ನಮ್ಗೆ ಗೊತ್ತು ಇಲ್ಲಿ ಸ್ವಲ್ಪ ಅರ್ಥ ಆಗಿಲ್ಲ ಅಂತ. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಒಂದು ಸಿಮ್ಯುಲೇಷನಿನ ಮುಖಾಂತರ. ಬನ್ನಿ ಸಿಮ್ಯುಲೇಷನ್ಗೆ ಹೋಗೋಣ. ಇದೇ ನಮ್ಮ ಸಿಮ್ಯುಲೇಷನ್. ಇದು ಸಿಮ್ ಬಕೆಟ್ ಸಿಮ್ಯುಲೇಷನ್ ಅಂತ. ಇದ್ರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅದನ್ನು ನೀವು ಕೂಡ ಟ್ರೈ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಒಂದೇ ಕಾರಣಕ್ಕೆ ತೋರಿಸ್ತಾರೆ ಇದನ್ನು. ಸೊ ನಾವು ಇಮೇಜ್ನ ನೋಡೋಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಟೆಡ್ ರೇ. ಕರೆಕ್ಟ್. ಅದ್ರ ಜೊತೆಗೆ ಒಂದು ನಾರ್ಮಲ್ ಕೂಡ ನೋಡಿದ್ವಿ ಮಧ್ಯದಲ್ಲಿ. ಇವು ಮೂರು ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಅದನ್ನ ಇಲ್ಲೂ ಕೂಡ ನೋಡೋಣ. ಇಲ್ಲಿ ಒಂದು ಮಿರರ್ನ ತಗೊಂಡಿದ್ದೀವಿ ವಿಚ್ ಇಸ್ ಅ ಸ್ಮೂತ್ ಸರ್ಫೇಸ್ ಆ್ಯಕ್ಚುಲಿ. ಕರೆಕ್ಟ್. ಇಲ್ಲಿ ನೋಡಿ ಲೈನ್ ಇದು, ದಿಸ್ ಇಸ್ ಕಾಲ್ಡ್ ಆಸ್ ಅ ನಾರ್ಮಲ್ ಲೈನ್. ನಾರ್ಮಲ್ ಲೈನ್ ಅಂದರೆ ಏನು, ದಿಸ್ ಲೈನ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಅದಕ್ಕೆ ನಾವು ನಾರ್ಮಲ್ ಲೈನ್ ಅಂತ ಕರಿತೀವಿ. ಇವಾಗ ಇಲ್ಲೇನಿದೆ, ನಮ್ಮ ಹತ್ರ ಒಂದು ಇನ್ಸಿಡೆಂಟ್ ರೇನ ಇದೆ, ಅಥವಾ ಇನ್ಸಿಡೆಂಟ್ ರೇನ ನಾವು ಸ್ಟಾರ್ಟ್ ಮಾಡೋಣ. ಯಾವ ರೀತಿ, ಲೇಸರ್ನ ತಗೊಂಡು. ಸೊ ಅದಕ್ಕೆ ಫೈರ್ ಲೇಸರ್ ಅಂತ ಇದೆ. ಸೊ ಲೇಸರ್ನ ಫೈರ್ ಮಾಡೋಣ. ಸೊ ಲೇಸರ್ ಯಾವಾಗ ಫೈರ್ ಆಗುತ್ತೋ ಇಲ್ಲಿ ಬರುತ್ತಲ್ವ ಲೈಟು, ಬಂದ್ಬಿಟ್ಟು ಈ ಸ್ಮೂತ್ ಸರ್ಫೇಸಿಗೆ ಟಚ್ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಕರೆಕ್ಟ್. ನೆಕ್ಸ್ಟ್ ನೋಡಿ, ಈ ಇನ್ಸಿಡೆಂಟ್ ರೇ ಬಂದ್ಮೇಲೆ ಏನಾಗುತ್ತೆ, ಸೊ ಇನ್ಸಿಡೆಂಟ್ ರೇ ಬಂತು, ಸರ್ಫೇಸ್ ಟಚ್ ಆಯಿತು, ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಈ ಥರ ರಿಫ್ಲೆಕ್ಟ್ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಆಲ್ ರೈಟ್. ಸೊ ಮಿರರು ಹಾಗೂ ನಾರ್ಮಲ್. ಇಲ್ಲೇನು ಇನ್ನೊಂದು ಪಾಯಿಂಟ್ ಅಂದರೆ, ಇನ್ಸಿಡೆಂಟ್ ರೇ, ನಾರ್ಮಲ್ ಲೈನ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ದ ತ್ರೀ ಲೈ ಇನ್ ದ ಸೇಮ್ ಪ್ಲೇನ್. ಜ್ಞಾಪಕ ಇಟ್ಕೊಳ್ಳಿ ಪಾಯಿಂಟ್. ಓಕೆ. ನೆಕ್ಸ್ಟ್, ಆಂಗಲ್ ಆಫ್ ಇನ್ಸಿಡೆಂಟ್. ನಾನು ಹೇಳಿದ್ನಲ್ವ, ನಾರ್ಮಲ್ ಮತ್ತೆ ಈ ರೇನ ಮಧ್ಯದಲ್ಲಿರೋ ಆಂಗಲ್ಗೆ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ರೇಗೆ ಮಧ್ಯದಲ್ಲಿರೋ ಆಂಗಲ್ ನಾವೇಂತ ಕರಿತೀವಿ, ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ರಿಫ್ಲೆಕ್ಟೆಡ್ ಆಂಗಲ್ ಅಂತ ಕರಿತೀವಿ. ಎರಡೂ ಕೂಡ ಒಂದೇ. ಇವೆರಡು ಆಂಗಲ್ ಒಂದೇ ರೀತಿಯಲ್ಲಿ, ಅಂದರೆ ಎರಡು ಮೆಷರ್ಮೆಂಟ್ ಸೇಮ್ ಅಂತ ಹೇಳಿದ್ದೀನಿ. ಅದು ಕೂಡ ನೋಡೋಣ ಹೆಂಗೆ ಅಂತ. ಸೊ ನೆಕ್ಸ್ಟ್ ನೋಡಿ, ಇವಾಗ ಏನು ಮಾಡ್ತಿದ್ದೀವಿ, ನಾವು ಒಂದು ಪ್ರೊಟ್ರಾಕ್ಟರ್ನ ತೊಗೊಂಡಿದ್ದೀವಿ. ಸೊ ಇವಾಗ ಆಂಗಲ್ ಗೊತ್ತಾಗತ್ತಲ್ವ ನಮಗೆ. ಸೊ ಆಂಗಲ್ನ ಇವಾಗ ಫೈರ್ ಮಾಡೋಣ ಲೇಸರ್ನ. ಸೊ ಫೈರ್ ಆಗ್ತಿರೋ ಆಂಗಲ್ ನೋಡಿ 55 ಡಿಗ್ರೀಸಲ್ಲಿ ಫೈರ್ ಆಗ್ತಿದೆ ಇದು. ಸೊ ರಿಫ್ಲೆಕ್ಟೆಡ್ ರೇ ಕೂಡ ನೋಡಿ ನೀವು ಯಾವ ಆಂಗಲ್ ಮಾಡ್ತಾ ಇದೆ, ನಾರ್ಮಲ್ ಜೊತೆ 55 ಡಿಗ್ರೀಸ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಈ ಆಂಗಲ್ನ ನಾವು ಚೇಂಜ್ ಕೂಡ ಮಾಡ್ಬೋದು ಅನ್ಸುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಇವಾಗ ಈ ಲೇಸರ್ನ ನಾನು ಯಾವ ಆಂಗಲ್ಗೆ ಬೇಕಾದ್ರೂ ತರ್ಬೋದು. ಓಕೆ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ. ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್. ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ. ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅರ್ಥ ಆಗಿದೆಯಾ? ಇಮೇಜಿನ ಸಿಮ್ಯುಲೇಷನ್ ನೋಡೋಣ ಬನ್ನಿ ಈಗ. ನೆಕ್ಸ್ಟು, ಇದು ಕೂಡ ಸಿಮ್ ಬಕೆಟ್ ಸಿಮ್ಯುಲೇಷನ್ನೇ. ಇದ್ರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್ಸ್ ಅಷ್ಟೇ. ಓಕೆ. ಸೊ ನಾವಿವಾಗ ಇಮೇಜ್ ಬಗ್ಗೆ ನೋಡ್ತಾ ಇದ್ದೀವಿ. ಇಮೇಜ್ ಯಾವಾಗ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ, ವೆನ್ ಲೈಟ್ ರೇಸ್ ಮೀಟ್ ಅಟ್ ಅ ಪಾಯಿಂಟ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಂತ ಹೇಳಿದೆ. ಕರೆಕ್ಟ್. ಈ ಇಮೇಜಲ್ಲಿ ಎರಡು ಥರ ಇಮೇಜ್ಗಳಿರ್ತವೆ. ಒಂದು ರಿಯಲ್ ಇಮೇಜ್ ಅಂತ, ಇನ್ನೊಂದು ವರ್ಚುವಲ್ ಇಮೇಜ್ ಅಂತ. ಸೊ ನಾವು ಇದನ್ನು ನೋಡ್ತಾ ಇದ್ದಂಗೆ ನಾನು ಹೇಳ್ತೀನಿ ರಿಯಲ್ ಇಮೇಜ್ ಅಂದರೆ ಏನು, ವರ್ಚುವಲ್ ಇಮೇಜ್ ಅಂದರೆ ಏನು ಅಂತ. ಆಲ್ ರೈಟ್. ಓಕೆ. ಸೊ ಮೊದಲನೇದಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ಒಂದು ಕ್ಯಾಂಡಲ್ನ ತೊಗೊಂಡಿದ್ದೀವಿ. ಓಕೆ. ಒಂದು ಕ್ಯಾಂಡಲ್ನ ಲೈಟ್ ಮಾಡಿಬಿಟ್ಟು, ಕ್ಯಾಂಡಲ್ ಫ್ಲೇಮ್ ಇದೆ ನಮಗಲ್ಲಿ. ಸೊ ಕ್ಯಾಂಡಲ್ ಲೈಟ್ ಆದಾಗ ಸುತ್ತಲೂ ಬೆಳಕು ಬರುತ್ತೆ. ಕರೆಕ್ಟ್. ಒಂದು ಕ್ಯಾಂಡಲ್ ಅನ್ಸಿದ್ರೆ ಸುತ್ತಮುತ್ತ ಕೂಡ ಕಾಣಿಸುತ್ತೆ, ತುಂಬ ದೂರ ಇಲ್ಲ, ಅಟ್ಲೀಸ್ಟ್ ಹತ್ರ ಇರೋದು. ಸೊ ಲೈಟ್ ರೇಸ್ ಯಾವ ಥರ ಹೋಗ್ತಾ ಇರುತ್ತೆ, ಇಷ್ಟು ಲೈಟ್ ರೇಸ್ ಹೋಗ್ತಾ ಇರುತ್ತೆ. ಅದಕ್ಕೆ ಕ್ಯಾಂಡಲಿನ ಸುತ್ತಮುತ್ತ ಏನೇನು ಇದಾವೆ ಆಬ್ಜೆಕ್ಟ್ಗಳು ಎಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇವಾಗ ಇಷ್ಟು ಲೈಟ್ ರೇಸಲ್ಲಿ ನಾವು ಎರಡು ಲೈಟ್ ರೇಸ್ನ ತೊಗೊಳ್ಳೋಣ. ಓಕೆ. ಯಾವ ರೀತಿ ಎರಡು ಲೈಟ್ ರೇಸ್ನ ತೊಗೊಳ್ಳೋಣ ಅಂದರೆ, ಇವೆರಡು ಲೈಟ್ ರೇಸ್ನ ತೊಗೊಳ್ಳೋಣ. ಇವೆರಡು ಲೈಟ್ ರೇಸ್ ಏನು ಮಾಡುತ್ತೆ, ಇವಾಗ ಅಕಸ್ಮಾತ್ ನಾನೇ ನೋಡ್ತಾ ಇದ್ದೀನಿ ಅನ್ಕೊಳ್ಳಿ, ಕ್ಯಾಂಡಲ್ ಇಲ್ಲಿದೆ ನೋಡಿ, ಯು ಆರ್ ಐ ಅಂದರೆ ನಾನು ನೋಡ್ತಾ ಇದ್ದೀನಿ ಕ್ಯಾಂಡಲ್ನ.
ಇವೆರಡು ಲೈಟ್ ರೇಸ್ ಏನು ಮಾಡುತ್ತೆ, ಇವೆರಡು ಲೈಟ್ ರೇಸು ಬಂದು ನನ್ನ ಕಣ್ಣಿಗೆ ಬೀಳುತ್ತೆ. ನನ್ನ ಕಣ್ಣಲ್ಲಿ ಏನಿದೆ, ಲೆನ್ಸ್ ಇದೆ, ಕರೆಕ್ಟ್, ರೆಟಿನಾ ಇದೆ. ಸೊ ಲೆನ್ಸ್ ಇರೋ ಕಾರಣ ಏನಾಗುತ್ತೆ, ಲೈಟ್ ರೇಸು ರಿಫ್ರಾಕ್ಟ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಬಗ್ಗೆ ಮುಂದೆ ನೋಡ್ಕೊಂಡು ಹೋಗೋಣ. ಇವಾಗ ಸದ್ಯಕ್ಕೆ ಇಷ್ಟೇ ತಿಳ್ಕೊಳ್ಳಿ. ಯಾವಾಗ ಲೈಟ್ ರೇಸ್ ನನ್ನ ಕಣ್ಣಿಗೆ ಬೀಳುತ್ತೋ ಅವಾಗ ರಿಫ್ರಾಕ್ಟ್ ಆಗುತ್ತೆ. ಯಾವ ರೀತಿ ರಿಫ್ರಾಕ್ಟ್ ಆಗುತ್ತೆ, ಒಂದು ಚೂರು ಬೆಂಡ್ ಆಗುತ್ತೆ. ಓಕೆ, ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಅದೇ ಥರ ಮುಂದಕ್ಕೆ ಹೋಗ್ತಿದ್ದಂಗೆ ಏನಾಗುತ್ತೆ, ಇವೆರಡು ಲೈಟ್ ರೇಸು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಓಕೆ, ಇಲ್ಲೇನಾಗ್ತಿದೆ ಅರ್ಥ ಮಾಡ್ಕೊಳ್ಳಿ. ದ ಲೈಟ್ ರೇಸ್ ಆರ್ ಮೀಟಿಂಗ್ ಎಟ್ ಅ ಪಾಯಿಂಟ್ ಆಫ್ಟರ್ ರಿಫ್ರಾಕ್ಷನ್. ಸೊ ಎರಡು ಲೈಟ್ ರೇಸ್ ಮೀಟ್ ಆದಾಗ ಏನು ಫಾರ್ಮ್ ಆಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಕರೆಕ್ಟ್, ಈ ಥರ ಫಾರ್ಮ್ ಆಗೋ ಇಮೇಜ್ಗೆ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ರಿಯಲ್ ಇಮೇಜ್ ಅಂದರೆ ಏನು ಅಂತ. ಯಾವಾಗ ಎರಡು ಲೈಟ್ ರೇಗಳು ಒಂದು ಸೋರ್ಸಿಂದ ಹೋಗಿ ಒಂದು ಮೀಡಿಯಂನ ಥ್ರೂ ಮೀಟ್ ಆಗುತ್ತೋ ಒಂದು ಪಾಯಿಂಟಲ್ಲಿ, ಆ ಪಾಯಿಂಟ್ ವೇರ್ ದ ಲೈಟ್ ರೇಸ್ ಆರ್ ಮೀಟಿಂಗ್ ಎಟ್ ಅ ಪಾಯಿಂಟ್, ಆ ಪಾಯಿಂಟಿಗೆ ನಾವು ಅಲ್ಲಿ ಅಥವಾ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಆ ಇಮೇಜಿಗೆ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಯಾವಾಗ ರಿಯಲ್ ಲೈಟ್ ರೇಸ್ ಮೀಟ್ ಆಗುತ್ತೋ ಅವಾಗ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇನ್ನು ಮುಂದಕ್ಕೆ ನೋಡೋದಾದ್ರೆ ಮತ್ತೆ ಇಲ್ಲೇನಾಗ್ತಾ ಇದೆ, ಇವಾಗ ಸೇಮ್ ಎಕ್ಸ್ಪೆರಿಮೆಂಟೇ. ಕ್ಯಾಂಡಲ್ ಇದೆ, ಕಣ್ಣಿದೆ, ಆದರೆ ಕ್ಯಾಂಡಲಿನ ಹಿಂದ್ಗಡೆ ಒಂದು ಏನು ಮಾಡ್ತಿದ್ದೀವಿ, ಮಿರರ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ, ಮತ್ತೆ ಎಷ್ಟೊಂದು ರೇಸಲ್ಲಿ ಇವೆರಡು ರೇನ ಕನ್ಸಿಡರ್ ಮಾಡೋಣ ಈ ಸತಿ. ಇವೆರಡು ರೇ ಏನಾಗುತ್ತೆ, ಮಿರರಿಗೆ ಸ್ಟ್ರೈಕ್ ಆಗಿಬಿಟ್ಟು ರಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟ್, ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ, ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಲೆನ್ಸ್ ಇದೆ, ಮತ್ತೆ ಏನಾಗುತ್ತೆ, ಇಲ್ಲಿ ರಿಫ್ರಾಕ್ಟ್ ಆಗುತ್ತೆ. ಮತ್ತೆ ಕರೆಕ್ಟ್, ರಿಫ್ರಾಕ್ಟ್ ಅಂದರೆ ನೋಡೋಣ ಏನು ಅಂತ. ರಿಫ್ರಾಕ್ಟ್ ಆಗಿಬಿಟ್ಟು ಮತ್ತೆ ಇದು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಆಲ್ ರೈಟ್, ಅದಕ್ಕೇನಂತ ಕರೆದಿದ್ದೀವಿ ನಾವು, ವೇರ್ ರಿಯಲ್ ಲೈಟ್ ರೇಸ್ ಮೀಟ್ ಅಟ್ ಪಾಯಿಂಟ್ ಇಮೇಜ್ ಇಸ್ ಫಾರ್ಮ್ಡ್. ಯಾವ ಟೈಪ್ ಆಫ್ ಇಮೇಜ್ ಅದು, ರಿಯಲ್ ಇಮೇಜ್. ಅದೇ ಇವಾಗ ಈ ಸ್ಕ್ರೀನಿನ ಹಿಂದೆ ನೋಡಿ, ಈ ಸ್ಕ್ರೀನಿನ ಹಿಂದೆ ಏನಾಗುತ್ತೆ ಅಂತ ಗಮನಿಸಿ. ಇವೆರಡು ಲೈಟ್ ರೇಗಳು ಇಲ್ಲಿಂದ ಬಂದಿದ್ದಾವೆ ನೋಡಿ, ಈ ಲೈಟ್ ರೇ ಮತ್ತು ಈ ಲೈಟ್ ರೇ, ಅವೆರಡು ಮೀಟ್ ಆಗೋ ಥರ ಕಾಣಿಸುತ್ತೆ ನಮಗೆ. ರಿಫ್ಲೆಕ್ಟ್ ಆದಮೇಲೆ ಇವೆರಡು ಮೀಟ್ ಆಗೋ ಥರ ಕಾಣಿಸುತ್ತೆ. ಸೊ ಇಲ್ಲಿ ಏನು ಬರ್ತಿದ್ದೀವಿ ನೋಡಿ, ಫ್ರಮ್ ಯುವರ್ ಐಸ್ ಪಾಯಿಂಟ್ ಆಫ್ ವ್ಯೂ ದ ರೇಸ್ ಅಪಿಯರ್ ಟು ಕಮ್ ಫ್ರಮ್ ಅ ಪಾಯಿಂಟ್ ಬಿಹೈಂಡ್ ದ ಮಿರರ್. ಓಕೆ, ಬಿಹೈಂಡ್ ದ ಮಿರರ್ ಅಂದರೆ ಮಿರರಿನ ಈ ಕಡೆಯಿಂದ ಬರ್ತಾ ಇದೆ ಲೈಟು ಅಂತ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸೊ ಎಲ್ಲಿ ಟು ಲೈಟ್ ರೇಸ್ ಅಪಿಯರ್ ಟು ಮೀಟ್ ಆಟ್ ಅ ಪಾಯಿಂಟ್, ಆ ಟೈಪ್ ಆಫ್ ಇಮೇಜ್ಗೆ ನಾವೇನಂತ ಕರಿತೀವಿ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸೊ ರಿಯಲ್ ಇಮೇಜು ಮತ್ತು ವರ್ಚುವಲ್ ಇಮೇಜ್ ಡಿಫ್ರೆನ್ಸ್ ಗೊತ್ತಾಯ್ತಾ? ರಿಯಲ್ ಇಮೇಜ್ ಅಂದರೆ ಏನು, ನಿಜವಾದ ಲೈಟ್ ರೇ ಬಂದ್ಬಿಟ್ಟು ಮೀಟ್ ಆಗುತ್ತೆ ಒಂದು ಪಾಯಿಂಟಿಗೆ, ಅದಕ್ಕೆ ರಿಯಲ್ ಇಮೇಜ್ ಅಂತ ಕರಿತೀವಿ. ವರ್ಚುವಲ್ ಇಮೇಜ್ ಅಂದರೆ ಲೈಟ್ ರೇಸ್ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್, ಅದಕ್ಕೆ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟು ವರ್ಚುವಲ್ ಇಮೇಜಲ್ಲಿ ಏನು ಅಂದರೆ, ಈ ಸ್ಕ್ರೀನಿನ ಹಿಂದ್ಗಡೆ ಅಥವಾ ಈ ಮಿರರಿನ ಹಿಂದ್ಗಡೆ ಒಂದು ಸ್ಕ್ರೀನ್ ಅಥವಾ ನಾವು ಒಂದು ಪೇಪರ್ ಇಟ್ಟರೆ ಈ ಇಮೇಜ್ ಫಾರ್ಮ್ ಆಗೋದು ನಮಗೆ ಕಾಣಿಸೋದಿಲ್ಲ. ಯಾಕಂದರೆ ವರ್ಚುವಲ್ ಅಲ್ವಾ. ವರ್ಚುವಲ್ ಅಂದರೆ ಏನು, ಇಮ್ಯಾಜಿನೇಷನ್ ಅಲ್ವಾ. ಸೊ ಅದೇ ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದು. ಯಾವಾಗ ಎರಡು ಲೈಟ್ ರೇಸ್ ಮೀಟ್ ಆಗೋ ಥರ ಅನ್ಸುತ್ತೋ ಅಲ್ಲಿ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಯಾವಾಗ ಎರಡು ನಿಜವಾದ ಲೈಟ್ ರೇಸ್ ಮೀಟ್ ಆಗುತ್ತೋ ಅದಕ್ಕೆ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಇದು ಕೂಡ ಸಿಮ್ ಬಕೆಟ್ ಸಿಮ್ಯುಲೇಷನ್ನೇ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಟ್ರೈ ಮಾಡ್ಬೋದು ಈ ಸಿಮ್ಯುಲೇಷನ್. ಆಲ್ ರೈಟ್, ಸೊ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಇವಾಗ ಪ್ಲೇನ್ ಮಿರರ್ ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡ್ತಾ ಇದ್ದೀವಿ ಥ್ರೂ ಅ ಸಿಮ್ಯುಲೇಷನ್. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಒಂದು ಕ್ಯಾಂಡಲ್ನ ಇಟ್ಟಿದ್ದೀವಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ನ ಬಿಟ್ಟಿದ್ದೀವಿ. ಕರೆಕ್ಟ್, ಫಾರ್ ಎಕ್ಸಾಂಪಲ್ ಒಂದು 30 ಸೆಂಟಿಮೀಟರ್ಸ್ ಅಂತ ತೊಗೊಳ್ಳೋಣ. ಇಲ್ಲಿ ಡಿಸ್ಟೆನ್ಸ್ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಮತ್ತು ಇಲ್ಲೇನಾಗ್ತಿದೆ, ಒಂದು ಮಿರರ್ನ ಇಟ್ಟಿದ್ದೀವಿ. ಓಕೆ, ಸೊ ಪ್ಲೇನ್ ಮಿರರ್ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಇವಾಗ ಇಲ್ಲಿ ಟ್ಯಾಪ್ ಮಾಡೋಣ ಫಸ್ಟ್. ಓಕೆ, ಇಲ್ಲಿ ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿಂದ ಲೈಟ್ ರೇಸ್ ಹಿಂಗೆ ಬಂದು ರಿಫ್ಲೆಕ್ಟ್ ಆಗಿ ಅದನ್ನು ನಾವು ಪ್ರೊಜೆಕ್ಟ್ ಮಾಡಿದಾಗ ದೇ ವಿಲ್ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ಸೊ ಅದೇ ಪಾಯಿಂಟ್ ಇಲ್ಲಿ. ಸೊ ಮಿರರಲ್ಲಿ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ಓಕೆ, ಸೊ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಸೇಮ್ ಡಿಸ್ಟೆನ್ಸ್. ಈ ಪಾಯಿಂಟಿಂದ ಇದು ಎಷ್ಟು ದೂರ ಇತ್ತೋ ಅದೇ ರೀತಿಯಲ್ಲಿ ಈ ಪಾಯಿಂಟಿಂದ ಇದು ಅಷ್ಟೇ ದೂರದಲ್ಲಿರುತ್ತೆ, ಈಕ್ವಲ್ ಡಿಸ್ಟೆನ್ಸ್. ಆಯಿತಾ? ನೆಕ್ಸ್ಟ್ ಇವಾಗ ಇದನ್ನು ಪ್ರೆಸ್ ಮಾಡೋಣ ನೋಡಿ. ಸೊ ಇಲ್ಲಿಂದ ಲೈಟ್ ರೇಸ್ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ದೇ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ಸೊ ದಿಸ್ ಇಸ್ ದಟ್ ಪಾಯಿಂಟ್. ಮತ್ತೆ ನೋಡಿ ನೆಕ್ಸ್ಟ್ ಈ ಪಾಯಿಂಟ್ನ ಮೀಟ್ ಮಾಡೋಣ, ಲೈಟ್ ರೇಸ್ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ದೇ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ದಿಸ್ ಇಸ್ ದಟ್ ಪಾಯಿಂಟ್. ಇವಾಗ ಇದೇ ರೀತಿಯಲ್ಲಿ ನಾವು ಕ್ಯಾಂಡಲ್ ಮೇಲೆ ಎಷ್ಟೊಂದು ಪಾಯಿಂಟ್ಸ್ನ ಟಚ್ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಟಚ್ ಮಾಡೋಣ, ಸೇಮ್ ಥಿಂಗ್, ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ಸೊ ಅದೇ ರೀತಿ ಇವಾಗ ತುಂಬ ಪಾಯಿಂಟ್ಸ್ನ ಟಚ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಒಂದೊಂದು ಪಾಯಿಂಟು ರಿಫ್ಲೆಕ್ಟ್ ಆಗಿ ಹೋಗ್ತಾ ಇರುತ್ತೆ ಮತ್ತು ಅಪಿಯರ್ ಟು ಮೀಟ್. ಸೊ ಇವಾಗ ಇಮೇಜ್ ಫಾರ್ಮ್ ಆಗಿರೋದು ಯಾವ ರೀತಿ ಕಾಣಿಸುತ್ತೆ ಇಲ್ಲಿ ಗೊತ್ತಾಗ್ತಿದೆಯಾ? ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ ಮೆತ್ತಿಗೆ. ಸೊ ಒಂದೊಂದು ಪಾಯಿಂಟಿಂದ ಲೈಟ್ ರೇಸ್ ಬಂದು ರಿಫ್ಲೆಕ್ಟ್ ಆಗಿದೆ, ಅಪಿಯರ್ ಟು ಮೀಟ್, ಇಲ್ಲೊಂದು ಇಮೇಜ್ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಫಾರ್ಮ್ ಆಗೋ ಇಮೇಜು ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತಾ, ಈ ರೀತಿ ಇರುತ್ತಾ, ಈ ರೀತಿ ಇರುತ್ತಾ, ಈ ರೀತಿ ಇರುತ್ತಾ, ಯಾವ ರೀತಿ ಇರುತ್ತೆ? ಇಲ್ಲಿ ಫಾರ್ಮ್ ಆಗೋ ಇಮೇಜ್ ಬಂದ್ಬಿಟ್ಟು ಈ ರೀತಿಯಲ್ಲಿ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಇವಾಗ ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಎಲ್ಲ ಪಾಯಿಂಟ್ಸ್ಗಳು
ಮಿರರಲ್ಲಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾವು ಏನು ನೋಡಬೇಕು, ಇಮೇಜಿನ ಬಗ್ಗೆ ಏನು ತಿಳ್ಕೋಬೇಕು, ತುಂಬ ಏನು ಇಂಪಾರ್ಟೆಂಟು ಅಂದರೆ ಫಸ್ಟು ನೇಚರ್ ಆಫ್ ದಿಸ್ ಇಮೇಜ್. ಈ ಇಮೇಜಿನ ನೇಚರ್ ಯಾವ ರೀತಿ ಇರುತ್ತೆ? ಇಮೇಜಿನ ನೇಚರು ವರ್ಚುವಲ್ ಆಗಿರುತ್ತೆ ಹಾಗೂ ಎರೆಕ್ಟ್ ಆಗಿರುತ್ತೆ. ವರ್ಚುವಲ್ ಅಂದರೆ ಏನು? ಲೈಟ್ ರೇಸ್ ಮೀಟ್ ಆಗ್ತಾ ಇಲ್ಲ, ಲೈಟ್ ರೇಸ್ ಅಪಿಯರ್ ಟು ಮೀಟ್, ಅದಕ್ಕೆ ನಾವೇನಂತ ಕರಿತೀವಿ ವರ್ಚುವಲ್ ಇಮೇಜ್. ಸೊ ಇಲ್ಲಿ ನೇಚರ್ ಯಾವ ಥರ ಇದೆ? ವರ್ಚುವಲ್ ಇಮೇಜ್. ಎರೆಕ್ಟ್ ಅಂದರೆ ಸ್ಟ್ರೈಟ್ ಆಗೋದು, ಅದು ಸ್ಟ್ರೈಟ್ ಆಗಿದೆ, ಇದು ಸ್ಟ್ರೈಟ್ ಆಗಿದೆ. ಸೊ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಸ್ ದ ನೇಚರ್ ಆಫ್ ದ ಇಮೇಜ್. ಅದರ ಜೊತೆಗೆ ಪೊಸಿಷನ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಹೇಳಿದ್ನಲ್ವಾ, ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ ಅಂತ. ಅದೇ ರೀತಿಯಲ್ಲಿ ಮಿರರಿನ ಒಳಗಡೆ ಅಂದರೆ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ 30 ತಗೊಂಡಿದ್ರೆ ಇಲ್ಲಿ ಕೂಡ 30 ಸೆಂಟಿಮೀಟರ್ ಇರುತ್ತೆ. ಇದು ಬಂದ್ಬಿಟ್ಟು ಇನ್ನೊಂದು ಪ್ರಾಪರ್ಟಿ ಏನು ಅಂದರೆ, ಈ ಪ್ಲೇನ್ ಮಿರರಲ್ಲಿ ಫಾರ್ಮ್ ಆಗಿರೋ ಇಮೇಜ್ಗಳ ಬಗ್ಗೆ ಹೇಳಬೇಕಂದ್ರೆ ಸೈಜ್ ಕೂಡ ಸೇಮ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು 20 ಸೆಂಟಿಮೀಟರ್ ಅಂತ ಅನ್ಕೊಂಡ್ರೆ ಇದ್ರ ಸೈಜ್ ಕೂಡ ಅಥವಾ ಇದ್ರ ಹೈಟ್ ಕೂಡ 20 ಸೆಂಟಿಮೀಟರ್ ಇರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನು ಈ ಇಮೇಜ್ ಬಗ್ಗೆ ಹೇಳಬೇಕಂದ್ರೆ, ಈ ಇಮೇಜ್ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಸೊ ಲ್ಯಾಟ್ರಲಿ ಇನ್ವರ್ಟೆಡ್ ನೀವು ಕೂಡ ಡೈಲಿ ನೋಡ್ತೀರಾ. ಹೇಗೆ ಅಂದರೆ, ನೀವು ರೆಡಿ ಆದಮೇಲೆ ಮಿರರ್ ಮುಂದೆ ನಿಂತ್ಕೋತೀರಲ್ವಾ, ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ರೈಟ್ ಹ್ಯಾಂಡ್ನ ಎತ್ತಿದ್ರೆ ಮಿರರ್ ಯಾವ ಹ್ಯಾಂಡ್ನ ಎತ್ತುತ್ತೆ? ಸೊ ಮಿರರ್ ಲೆಫ್ಟ್ ಹ್ಯಾಂಡ್ನ ಎತ್ತುತ್ತೆ. ಕರೆಕ್ಟ್? ಬೇಕಾದ್ರೆ ಇದನ್ನು ಮಾಡಿಬಿಟ್ಟು ನೋಡ್ಬೋದು ನೀವು ಲೆಫ್ಟ್ ಹ್ಯಾಂಡ್ನ ಎತ್ತಿದ್ರೆ ಮಿರರ್ ಯಾವ ಹ್ಯಾಂಡ್ ಎತ್ತುತ್ತೆ? ರೈಟ್ ಹ್ಯಾಂಡ್ ಎತ್ತುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಲ್ಯಾಟರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ಸೊ ಈ ಕೇಸಲ್ಲಿ ನೋಡಿದ್ರೆ ನೀವು ಈ ಫ್ಲೇಮ್ ಸ್ವಲ್ಪ ಹಿಂಗಾಗಿದೆ, ಕರೆಕ್ಟ್, ಬೆಂಡಿಂಗ್ ಟುವರ್ಡ್ಸ್ ರೈಟ್ ಆಗಿದೆ, ನನ್ನ ರೈಟಿಗೆ ಬೆಂಡ್ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಏನಾಗ್ತಾ ಇದೆ? ಇಟ್ಸ್ ಬೆಂಡಿಂಗ್ ಟುವರ್ಡ್ಸ್ ಲೆಫ್ಟಿಗೆ ಬೆಂಡ್ ಆಗ್ತಾ ಇದೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಲ್ಯಾಟ್ರಲಿ ಇನ್ವರ್ಟೆಡ್ ಇಮೇಜ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿಗೆ ಸಿಂಬಕೆಟ್ ಸಿಮ್ಯುಲೇಷನಿನ ಮುಕ್ತಾಯ. ನಾವು ಇವಾಗ ನಮ್ಮ ಪಾಠಕ್ಕೆ ಹೋಗೋಣ ಬನ್ನಿ. ಸೊ ನೋಡಿದ್ರಲ್ಲ ಸಿಂಬಕೆಟ್ ಸಿಮ್ಯುಲೇಷನು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಲಿಂಕ್ನ, ನೀವು ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿ ಅರ್ಥ ಆಗುತ್ತೆ, ರಿವಿಷನ್ ಕೂಡ ಮಾಡ್ಬೋದು ನೀವು ಅದ್ರ ಜೊತೆಗೆ. ಓಕೆ, ಸೊ ಇಮೇಜ್ ಫಾರ್ಮೇಷನ್ ಬೈ ಪ್ಲೇನ್ ಮಿರರ್ ನಾವು ಏನು ನೋಡಿದ್ವಿ ಇವಾಗ ತಾನೇ ನೋಡೋಣ. ನೇಚರ್, ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಇಮೇಜ್ ಗೊತ್ತಲ್ವಾ? ವರ್ಚುವಲ್ ಅಂದರೆ ದ ಲೈಟ್ ರೇಸ್ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ರಿಯಲ್ ಲೈಟ್ ರೇಸ್ ಮೀಟ್ ಆದರೆ ಅದಕ್ಕೆ ರಿಯಲ್ ಇಮೇಜ್ ಅಂತ ಕರೀತಾರೆ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಸೈಜ್ ಸೇಮ್ ಆಸ್ ದ ಆಬ್ಜೆಕ್ಟ್. ಸೊ ಕ್ಯಾಂಡಲ್ ಎಷ್ಟು ಉದ್ದ ಇರುತ್ತೆ, ಫಾರ್ಮೇಷನ್ ಆಗಿರೋ ಸೈಜ್ ಕೂಡ ಅಷ್ಟೇ ದೊಡ್ಡದಿರುತ್ತೆ. ಪೊಸಿಷನ್ ಬಿಹೈಂಡ್ ದ ಮಿರರ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇಮೇಜ್ ಆ್ಯಂಡ್ ದ ಮಿರರ್ ಇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಮಿರರ್. ನಾನು ಹೇಳಿದ್ನಲ್ವಾ, ಮಿರರ್ ಇಂದ ರಿಯಲ್ ಕ್ಯಾಂಡಲ್ಗೆ 30 ಸೆಂಟಿಮೀಟರ್ ಇದ್ರೆ ಮಿರರ್ ಇಂದ ವರ್ಚುವಲ್ ಇಮೇಜ್ ಅಂದರೆ ವರ್ಚುವಲ್ ಕ್ಯಾಂಡಲ್ ಮಧ್ಯದಲ್ಲೂ ಕೂಡ 30 ಸೆಂಟಿಮೀಟರ್ ಇರುತ್ತೆ. ಅದ್ರ ಜೊತೆಗೆ ದ ಇಮೇಜ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್, ಅದು ಹೇಳಿದ್ದೀನಿ. ನೀವು ರೈಟ್ ಹ್ಯಾಂಡ್ ಎತ್ತಿದ್ರೆ ಮಿರರ್ ಮುಂದ್ಗಡೆ ಅದು ಲೆಫ್ಟ್ ಹ್ಯಾಂಡ್ ಎತ್ತುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಸೊ ಇವಾಗ ತಾನೇ ನಾವು ಏನು ನೋಡಿದ್ದೀವಿ? ಇವಾಗ ತಾನೇ ನಾವು ರಿಫ್ಲೆಕ್ಷನ್ ಆಫ್ ಅ ಲೈಟ್ನ ನೋಡಿದ್ದೀವಿ, ಕರೆಕ್ಟ್? ರಿಫ್ಲೆಕ್ಷನ್ ಆಫ್ ಅ ಲೈಟಿನಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ನ ಓದಿದ್ದೀವಿ. ಅದ್ರ ಜೊತೆಗೆ ಇಮೇಜ್ ಫಾರ್ಮ್ಡ್ ಇನ್ ಅ ಪ್ಲೇನ್ ಮಿರರ್, ಅದ್ರ ಪೊಸಿಷನ್ ಹೆಂಗಿರುತ್ತೆ, ಅದ್ರ ನೇಚರ್ ಹೆಂಗಿರುತ್ತೆ ಎಲ್ಲ ಮುಗಿಸಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ಕು ಯಾವುದು ಅಂದರೆ ಸ್ಪೆರಿಕಲ್ ಮಿರರ್ಸ್. ಸೊ ಸ್ಪೆರಿಕಲ್ ಮಿರರ್ಸಲ್ಲಿ ನಾವೇನೇನು ನೋಡ್ತಾ ಇರ್ತೀವಿ? ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸೊ ಪ್ಲೇನ್ ಮಿರರಲ್ಲಿ ಯಾವ ಥರ ಇಮೇಜ್ ಫಾರ್ಮೇಷನ್ನ ಓದಿದ್ದೀವೋ ಅದೇ ರೀತಿಯಲ್ಲಿ ಸ್ಪೆರಿಕಲ್ ಮಿರರ್ಸಲ್ಲೂ ಕೂಡ ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ರೇ ಡಯಾಗ್ರಾಮ್ಸ್ ಮತ್ತು ಮಿರರ್ ಮತ್ತು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಕೂಡ ನೋಡೋಣ. ಸೊ ಇವಾಗ ಸ್ಪೆರಿಕಲ್ ಮಿರರ್ಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಸ್ಪೆರಿಕಲ್ ಮಿರರ್ಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ಫಿಯರ್ ಅಂದರೆ ಏನು ಸ್ಫಿಯರ್ ಅಂದರೆ? ಸೊ ಸ್ಫೆರಿಕಲ್ ಅಲ್ವಾ? ಸೊ ಸ್ಫೆರಿಕಲ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಫಿಯರ್ ಅಂದರೆ ಏನು? ಸ್ಫಿಯರ್ ಅಂದರೆ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಆರ್ ಬಾಸ್ಕೆಟ್ಬಾಲ್ ಆರ್ ವಾಲಿಬಾಲ್ ಆರ್ ಕ್ರಿಕೆಟ್ ಬಾಲ್ ಆರ್ ಬೇರಿಂಗ್. ಸೊ ಏನು ಸ್ಫಿಯರ್ ಅಂದರೆ? ಅದು ಒಂದು 3D ಸರ್ಕಲ್, ಒಂದು ಸರ್ಕಲ್ ವಿಚ್ ಹ್ಯಾಸ್ 3 ಡೈಮೆನ್ಷನ್, ಅದಕ್ಕೆ ನಾವು ಸ್ಫಿಯರ್ ಅಂತ ಕರಿತೀವಿ. ಇವಾಗ ಸ್ಫೆರಿಕಲ್ ಮಿರರ್ ಅಂದರೂ ಅದೇ. ಸೊ ಸ್ಫೆರಿಕಲ್ ಮಿರರ್ ಅಂದರೆ ಫುಟ್ಬಾಲ್ ಥರ ಒಂದು ಮಿರರ್ನ ತೊಗೊಂಡಿದ್ದೀವಿ. ಸೊ ಇವಾಗ ಫುಟ್ಬಾಲ್ ಥರ ಒಂದು ಮಿರರ್ನ ತೊಗೊಂಡ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ 2 ಕಡೆ ಇರೋಕ್ಕೆ ಸಾಧ್ಯ ಇದೆ. ಒಂದು ಫುಟ್ಬಾಲಿನ ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರ್ಬೋದು, ಇನ್ನೊಂದು ಫುಟ್ಬಾಲಿನ ಆಚೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರ್ಬೋದು, ಕರೆಕ್ಟ್? ಸೊ ಫುಟ್ಬಾಲಿನ ಆಚೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ ನೋಡಿ, ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಫುಟ್ಬಾಲಿನ ಒಳಗಡೆ ಅಂದರೆ ಇನ್ನರ್ ಸರ್ಫೇಸು ಮಿರರ್ ಫಿನಿಶ್ ಕೊಟ್ಟಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಸೊ ಸ್ಪೆರಿಕಲ್ ಮಿರರಲ್ಲಿ 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಇರ್ತವೆ. ಒಂದು ಕಾನ್ವೆಕ್ಸ್ ಮಿರರ್, ಇನ್ನೊಂದು ಕಾನ್ಕೇವ್ ಮಿರರ್. ಕಾನ್ಕೇವ್ ಅಂದರೆ ಏನು? ರಿಫ್ಲೆಕ್ಟಿಂಗ್ ಸರ್ಫೇಸ್ ಒಳಗಡೆ ಇರುತ್ತೆ, ಓಕೆ. ಕಾನ್ವೆಕ್ಸ್ ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಚೆಗಡೆ ಇರುತ್ತೆ. ಸೊ ಎಲ್ಲಿ ಬಲ್ಜ್ ಆಗಿರುತ್ತೋ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಕಾನ್ವೆಕ್ಸಲ್ಲಿ. ಕಾನ್ಕೇವಲ್ಲಿ ಒಳಗಡೆ ಕೇವ್ ಥರ ಆಗಿರುತ್ತೆ ನೋಡಿ. ಸೊ ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಸೊ ಇಲ್ಲಿ ಕೂಡ ಬರ್ದಿದ್ದೀನಿ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ಸೈಡ್, ಅದೇ ರೀತಿಯಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್. ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಟರ್ಮ್ಸ್. ಈ ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಮಿರರಲ್ಲಿ ಯಾವೆಲ್ಲ ಟರ್ಮ್ಸ್ ಇದಾವೆ ಆ ಟರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಲೈಡಿನ ಮುಖಾಂತರ. ಓಕೆ, 1 by 1 ಟರ್ಮ್ ಹೋಗೋಣ. ಫಸ್ಟು ಟರ್ಮ್ನ ಡೆಫಿನೇಷನ್ ಓದೋಣ, ಅದಾದ್ಮೇಲೆ ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಗಂದ್ರೆ ಏನು ಅಂತ, ಆಯ್ತಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನು ತೊಗೊಂಡಿದ್ದೀವಿ? ಒಂದು ಕಾನ್ವೆಕ್ಸ್ ಮಿರರ್ನ ತೊಗೊಂಡಿದ್ದೀವಿ. ಕಾನ್ವೆಕ್ಸ್ ಅಂದರೆ ಎಲ್ಲಿ ರಿಫ್ಲೆಕ್ಟ್ ಆಗ್ತಾರೆ ಅಂತ ಹೇಳಿ
ಔಟ್ಸೈಡ್ ರಿಫ್ಲೆಕ್ಟ್ ಆಗ್ತಿರುತ್ತೆ, ಬಲ್ಜ್ ಎಲ್ಲ ಆಗಿರುತ್ತೋ ಅಲ್ಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಸೊ ನಾವೇನು ಮಾಡಬೇಕು ಅವಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ತೋರಿಸೋದಕ್ಕೆ ನಾವು ಈ ಥರ ಲೈನ್ಸ್ನ ಡ್ರಾ ಮಾಡಬೇಕು. ಅಂದರೆ ಇದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತ ಆಯಿತು. ಓಕೆ, ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಇಲ್ಲಿ ನೋಡಿ ಔಟ್ಸೈಡಲ್ಲಿ ಏನು ನಾವು ಲೈನ್ಸ್ನ ಡ್ರಾ ಮಾಡಿಲ್ಲ ಅಂದರೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅದರ ಅರ್ಥ. ಓಕೆ, ಈ ಕಾನ್ವೆಕ್ಸ್ ಮಿರರ್ ಮೇಲೆ ಇವಾಗ ಒಂದು ಪ್ಯಾರಲಲ್ ರೇಸ್ ಆಫ್ ಲೈಟು ಇನ್ಸಿಡೆಂಟ್ ಆದರೆ ಅದು ಯಾವ ರೀತಿ ಆ್ಯಕ್ಟ್ ಆಗುತ್ತೆ ನೋಡೋಣ. ಸೊ ಪ್ಯಾರಲಲ್ ರೇಸ್ ಆಫ್ ಲೈಟ್ ಈ ರೀತಿ ಬರುತ್ತೆ, ಕರೆಕ್ಟ್? ಈ ರೀತಿ ಪ್ಯಾರಲಲ್ ರೇಸ್ ಆಫ್ ಲೈಟ್ ಬರುತ್ತೆ, ಬಂದ್ಬಿಟ್ಟು ಏನಾಗುತ್ತೆ, ಒಂದು ಸ್ಮೂತ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಸೊ ಯಾವಾಗ ಇನ್ಸಿಡೆಂಟ್ ರೇ ಬಂದ್ಬಿಟ್ಟು ಒಂದು ಸ್ಮೂತ್ ಸರ್ಫೇಸ್ ಜೊತೆ ಟಚ್ ಆಗುತ್ತೋ ಅವಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ? ಈ ರೀತಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರೇ ಈ ರೀತಿ ರಿಫ್ಲೆಕ್ಟ್ ಆಯಿತು, ಇದು ಹೀಗೆ ರಿಫ್ಲೆಕ್ಟ್ ಆಯಿತು, ಇದು ನೋಡಿ ಸ್ಟ್ರೈಟ್ ಆಗಿ ಬಂದ್ಬಿಟ್ಟು ಇದೇ ಡೈರೆಕ್ಷನಲ್ಲಿ ವಾಪಸ್ ಹೋಗ್ತಾ ಇದೆ. ಸೇಮ್ ಥಿಂಗ್, ಇದು ಈ ಥರ ರಿಫ್ಲೆಕ್ಟ್ ಆಗುತ್ತೆ, ಹಾಗೆ ಇದು ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಆಲ್ ರೈಟ್. ಸೊ ಇನ್ಸಿಡೆಂಟ್ ರೇ ಬ್ಲೂ ಕಲರ್, ರಿಫ್ಲೆಕ್ಟೆಡ್ ರೇ ರೆಡ್ ಕಲರ್. ಇವಾಗ ನೆಕ್ಸ್ಟ್ ಈ 4 ರೇಗಳು ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್. ಎಲ್ಲಿ ಮೀಟ್ ಆಗ್ತಾ ಇದೆ? ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಸೊ ಈ ಪಾಯಿಂಟಿಗೆ ಏನಂತ ಕರಿತೀವಿ ನೋಡೋಣ. ಓಕೆ, ಸೊ ಇಲ್ಲಿಂದ ಮತ್ತೆ ಒಂದು ಲೈನ್ ಎಳೆದಿದ್ದೀವಿ, ಈ ಲೈನ್ ಕೂಡ ಈ ಪಾಯಿಂಟ್ನ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಈ ಲೈನ್ಗೆ ಏನಂತ ಕರೀತಾರೆ ಅದು ಕೂಡ ನೋಡೋಣ. ಸೊ ಇಲ್ಲಿ ಒಂದು ಪಾಯಿಂಟ್ ಮೀಟ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಇವೆರಡು ಮಧ್ಯದಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡಿದ್ರೆ ಏನಾಗುತ್ತೆ, ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, ಕರೆಕ್ಟ್? ಸೊ ಒಂದು ನಾರ್ಮಲ್ನ ಡ್ರಾ ಮಾಡಿದ್ರೆ ಒಂದು ಪಾಯಿಂಟಿಂದ, ಈ ಪಾಯಿಂಟಿಂದ ಒಂದು ನಾರ್ಮಲ್ನ ಡ್ರಾ ಮಾಡಿದ್ರೆ ಏನಾಗುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ತುಂಬ ಪಾಯಿಂಟ್ಸ್ನ ಕಲಿಯೋದಿದೆ. ಇದು ಕಾನ್ವೆಕ್ಸ್ ಮಿರರ್ ಅಷ್ಟೇ ನಿಮಗೆ ಗೊತ್ತಿದೆ, ಇದು ನಾಟ್ ಸ್ಮೂತ್ ಸರ್ಫೇಸ್, ಅಂದರೆ ಲೈನ್ಸ್ನ ಡ್ರಾ ಮಾಡಿದ್ರೆ ಅದು ಸ್ಮೂತ್ ಸರ್ಫೇಸ್ ಅಲ್ಲ ಅಂತ ಅಷ್ಟು ಗೊತ್ತಿದೆ. ಅದ್ರ ಜೊತೆಗೆ ನಿಮ್ಗೆ ಏನು ಗೊತ್ತಿಲ್ಲ, ಈ ಪಾಯಿಂಟ್ ಅಂದರೆ ಏನು, ಈ ಲೈನ್ ಅಂದರೆ ಏನು, ಈ ಪಾಯಿಂಟ್ ಅಂದರೆ ಏನು, ಎಲ್ಲಾನು ತಿಳ್ಕೊಳ್ಳೋಣ ಟರ್ಮಿನಾಲಜೀಸಲ್ಲಿ. ಸೊ ಮೊದಲನೇದಾಗಿ ಇಷ್ಟು ನೋಡೋಣ. ಇವಾಗ ಇಷ್ಟು ಅರ್ಥ ಆಗಿದೆ ಅಲ್ವಾ? ಆಲ್ ರೈಟ್. ಸೊ ಇದಕ್ಕೆ ನೇಮ್ ಕೂಡ ಮಾಡೋಣ. ನಾವು ಏನಂತ ನೇಮ್ ಮಾಡಿದ್ದೀವಿ ನೋಡಿ, ಇಲ್ಲಿ ಇದಕ್ಕೆ ಪಿ ಅಂತ ನೇಮ್ ಮಾಡಿದ್ದೀವಿ, ಇದಕ್ಕೆ ಎಫ್ ಅಂತ ನೇಮ್ ಮಾಡಿದ್ದೀವಿ, ಇದಕ್ಕೆ ಸಿ ಅಂತ ನೇಮ್ ಮಾಡಿದ್ದೀವಿ, ಹಾಗೂ ಎಂ ಮತ್ತು ಎನ್. ಆಲ್ ರೈಟ್, ಓಕೆ. ಸೊ ನೆಕ್ಸ್ಟು ಕಾನ್ವೆಕ್ಸ್ ಮಿರರ್ನ ನೋಡಿದ್ದೀವಿ, ಇವಾಗ ಕಾನ್ಕೇವ್ ಮಿರರ್ನ ನೋಡೋಣ. ಕಾನ್ಕೇವ್ ಮಿರರ್ಗೂ ಪ್ಯಾರಲಲ್ ರೇಸ್ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ಅದೇನಾಗುತ್ತೆ, ಶೈನಿಯರ್ ಸರ್ಫೇಸ್ ಒಳಗಡೆ ಇದೆ. ಓಕೆ, ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅಂದರೆ ಇಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಇಲ್ಲಿಂದ ಲೈಟ್ ರೇಸ್ ಬಂದಾಗ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ, ಇದು ಬಂದು ಈ ಥರ ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟೆಡ್ ರಿಫ್ಲೆಕ್ಟೆಡ್ ರಿಫ್ಲೆಕ್ಟೆಡ್. ಇಲ್ಲಿಂದ ಬರೋ ರೇ ಬಂದ್ಬಿಟ್ಟು ಹಿಂಗೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ ಅದೇ ಡೈರೆಕ್ಷನ್. ಓಕೆ, ಇಲ್ಲೂ ಕೂಡ ನೋಡಿ ಪಿ ಇದೆ, ಎಫ್ ಇದೆ, ಸಿ ಇದೆ, ಅಲ್ಲೂ ಕೂಡ ಪಿ ಎಫ್ ಸಿ ಇತ್ತು, ಎಂ ಹಾಗೂ ಎನ್. ಇಲ್ಲೂ ಅಷ್ಟೇ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ಈ ಕಾನ್ವೆಕ್ಸ್ ಕಾನ್ಕೇವ್ ಮಿರರ್ನ ಇಟ್ಕೊಂಡು ಡೆಫಿನೇಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ತಾನೇ ಇವೆರಡೂ ನೋಡಿದ್ದೀವಲ್ವ ನಾವು, ಇದನ್ನು ನೋಡಿದ್ದೀವಿ, ಇದು ಕೂಡ ನೋಡಿದ್ದೀವಿ. ಇವಾಗ ಇಲ್ಲಿ ಬರ್ತಾ ಇರುವಂಥ ಟರ್ಮ್ಸ್ಗಳು ಯಾವುದು, ಏನು ಆ ಟರ್ಮ್ಸ್ಗಳಂದರೆ ಅಂತ ನೋಡೋಣ. ಮೊದಲನೇದಾಗಿ ಪೋಲ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಪಿ. ಹಂಗಂದ್ರೆ ಏನು, ಇಟ್ ಇಸ್ ಅ ಜಾಮೆಟ್ರಿಕ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ನೋಡಿ, ಒಂದು ಸ್ಪಿಯರಲ್ಲಿ ನಾವು ಕಟ್ ಮಾಡಿಬಿಟ್ಟು ಪಾರ್ಟ್ನ ತಗೊಂಡಿದ್ದೀವಿ, ಅದೇ ಕಾನ್ಕೇವ್ ಹಾಗೂ ಕಾನ್ವೆಕ್ಸ್ ಮಿರರ್ಸ್. ಓಕೆ, ಇವಾಗ ಕಟ್ ಆಗಿದೆ ಅಲ್ವಾ ಪಾರ್ಟು, ಆ ಪಾರ್ಟಿನ ಸೆಂಟರ್ ಪಾಯಿಂಟಿಗೆ ನಾವೇನಂತ ಕರಿತೀವಿ, ಪೋಲ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ, ಇಟ್ ಇಸ್ ಅ ಜಾಮೆಟ್ರಿಕ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಪೋಲ್ ಎಲ್ಲಿ ಲೊಕೇಟ್ ಆಗಿದೆ ಡಯಾಗ್ರಾಮ್ ಅಲ್ಲಿ, ಇಲ್ಲಿ ಲೊಕೇಟ್ ಆಗಿದೆ ನೋಡಿ, ಪಾಯಿಂಟ್ ಪಿ. ಈ ಪಿ ಬಂದ್ಬಿಟ್ಟು ಪೋಲ್ ಆಫ್ ಕಾನ್ವೆಕ್ಸ್ ಮಿರರ್, ಈ ಪಾಯಿಂಟ್ ಪಿ ಬಂದ್ಬಿಟ್ಟು ಪೋಲ್ ಆಫ್ ಕಾನ್ಕೇವ್ ಮಿರರ್. ಅರ್ಥ ಆಯ್ತಾ ಪೋಲ್ ಎಲ್ಲಿರುತ್ತೆ ಅಂತ? ಅಂದರೆ ನಾವು ಯಾವ ಮಿರರ್ನ ತಗೊಂಡಿದ್ದೀವೋ ಅದರ ಜಾಮೆಟ್ರಿಕ್ ಸೆಂಟರ್ಗೆ ನಾವು ಪೋಲ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನಿದೆ, ಸೆಂಟರ್ ಆಫ್ ಕರ್ವೇಚರ್. ಹಂಗಂದ್ರೆ ಸಿನ ನೋಡೋಣ, ಮೊದಲು ನೋಡ್ಕೊಳ್ಳೋಣ ಸಿ ಅಂದ್ರೆ ಏನು ಅಂತ. ದ ಸೆಂಟರ್ ಆಫ್ ಸ್ಪಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ ಇಸ್ ಅ ಪಾರ್ಟ್. ನಾನು ಹೇಳಿದ್ನಲ್ವಾ, ಒಂದು ಫುಟ್ಬಾಲ್ನ ತಗೊಂಡು ಕಟ್ ಮಾಡಿಬಿಟ್ಟು ಆ ಕಟ್ ಮಾಡಿರೋ ಪಾರ್ಟೇ ನಮಗೆ ಕಾನ್ವೆಕ್ಸ್ ಕಾನ್ಕೇವ್ ಆಗಿ ತಗೊಂಡಿದ್ದೀವಿ. ಇವಾಗ ಒಂದು ಫುಲ್ ಫುಟ್ಬಾಲ್ನ ತಗೊಂಡ್ರೆ ಆ ಫುಟ್ಬಾಲ್ಗೆ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ, ಆ ಸೆಂಟರ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ನ ನಾವು ಲೊಕೇಟ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿದೆ ನೋಡಿ, ಮತ್ತೆ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಸೊ ಈ ಸೆಂಟರ್ನ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು, ಕರೆಕ್ಟ್? ಇಲ್ಲೂ ಅಷ್ಟೇ, ಈ ಸೆಂಟರ್ನ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು, ಅದೇ ಸ್ಫಿಯರ್. ಸೊ ಇಲ್ಲಿ ನಾವು 2D ಆಗಿ ತೋರಿಸ್ತಾ ಇದೀವಲ್ವಾ, ಇದು 3D ಅಲ್ಲಿ ಇರೋದು ಆ್ಯಕ್ಚುಲಿ. ಓಕೆ, 3 ಡೈಮೆನ್ಷನಲ್ ಸ್ಫಿಯರ್. ಓಕೆ, ಸೊ ಸೆಂಟರ್ ಆಫ್ ಕರ್ವೇಚರ್ ಕೂಡ ಆಗಿದೆ. ನೆಕ್ಸ್ಟ್ ಅಪರ್ಚರ್ ಅಂದ್ರೆ ಏನು ನೋಡಿ, ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಮಿರರ್. ಹಂಗಂದ್ರೆ ಇಲ್ಲಿ ಅಪರ್ಚರ್ ಅಂದ್ರೆ ಏನು ಹೇಳಿ, ಎಂ ಇಂದ ಎನ್, ಇದಕ್ಕೆ ನಾವೇನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ಸೇಮ್ ಥಿಂಗ್ ಇಲ್ಲೂ ಕೂಡ ಅಷ್ಟೇ, ಎಂ ಇಂದ ಎನ್ಗೆ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ನೆಕ್ಸ್ಟ್
ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು? ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ದಟ್ ಪಾಸಸ್ ಥ್ರೂ ದ ಪೋಲ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ಮಿರರ್. ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ಬಿಟ್ಟು ಒಂದು ಇಮ್ಯಾಜಿನರಿ ಲೈನ್, ಆಯ್ತಾ? ಇಮ್ಯಾಜಿನರಿ ಲೈನು ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಪೋಲ್ನು ಕೂಡ ದಾಟ್ಕೊಂಡು ಹೋಗುತ್ತೆ ಹಾಗೂ ಸೆಂಟರ್ ಆಫ್ ಕರ್ವೇಚರ್ ಕೂಡ ದಾಟುತ್ತೆ. ಇದು ಇಮ್ಯಾಜಿನರಿ ಲೈನ್, ನಾಮಕ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ ಇಮ್ಯಾಜಿನರಿ ಲೈನ್, ಸಾಲಿಡ್ ಲೈನ್ ಇದೆ ಅಲ್ವಾ, ವೈಟ್ ಕಲರ್, ಸೆಂಟರ್ ಆಫ್ ಕರ್ವೇಚರ್ನ ದಾಟ್ತಾ ಇದೆ, ಅದ್ರ ಜೊತೆಗೆ ಪೋಲ್ನ ಕೂಡ ದಾಟ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಂತ ನೋಡೋಣ. ಇಟ್ ಇಸ್ ದ ಪಾಯಿಂಟ್ ಥ್ರೂ ವಿಚ್ ದ ಪ್ಯಾರಲಲ್ ಲೈಟ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ಆರ್ ಅಪಿಯರ್ಸ್ ಟು ಕಮ್ ಫ್ರಮ್, ದಿಸ್ ಇಸ್ ಕಾಲ್ಡ್ ಆಸ್ ಫೋಕಸ್. ಅಂದ್ರೆ ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಫಸ್ಟ್ ಈ ಕೇಸ್ನ ಕನ್ಸಿಡರ್ ಮಾಡೋಣ. ಇನ್ಸಿಡೆಂಟ್ ರೇಸ್ ಬಂತು, ರಿಫ್ಲೆಕ್ಟ್ ಆಯಿತು, ವಾಪಸ್ ಹೋಯ್ತು, ಕರೆಕ್ಟ್? ಆದರೆ ಈ ರಿಫ್ಲೆಕ್ಟೆಡ್ ರೇಸು ಎಕ್ಸ್ಟೆಂಡ್ ಮಾಡಿದ್ರೆ ಅಥವಾ ಎಲ್ಲಿ ಅಪಿಯರ್ ಆಗುತ್ತೆ ಮೀಟ್ ಆಗೋಕ್ಕೆ, ಇಲ್ಲಿ ಅಪಿಯರ್ ಆಗುತ್ತೆ. ಈ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಏನು ಫೋಕಸ್ ಅಂದರೆ ಈ ರಿಫ್ಲೆಕ್ಟೆಡ್ ರೇಸು ಎಲ್ಲಿ ಅಪಿಯರ್ ಆಗುತ್ತೋ, ವೇರ್ ದೇ ಅಪಿಯರ್ ಟು ಮೀಟ್ ಅಟ್ ಅ ಪಾಯಿಂಟ್, ಆ ಪಾಯಿಂಟಿಗೆ ನಾವು ಫೋಕಸ್ ಅಂತ ಕರಿತೀವಿ. ಸೇಮ್ ಫೋಕಸ್ ನಿಲ್ಲೂ ಕೂಡ ನೋಡೋಣ ನೋಡಿ. ಓಕೆ, ಇನ್ಸಿಡೆಂಟ್ ರೇಸ್ ಬಂತು, ರಿಫ್ಲೆಕ್ಟ್ ಆಯಿತು, ಇಲ್ಲಿ ನಿಜವಾಗ್ಲೂ ರಿಫ್ಲೆಕ್ಟೆಡ್ ರೇಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇಲ್ಲ, ದೇ ಅಪಿಯರ್ ಟು ಮೀಟ್. ಆಲ್ ರೈಟ್, ಇಲ್ಲಿ ನಿಜವಾಗ್ಲೂ ರಿಫ್ಲೆಕ್ಟೆಡ್ ರೇಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದೆ, ಆ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಇದನ್ನ ಕ್ಯಾಪಿಟಲ್ ಎಫ್ ಇಂದ ಡಿನೋಟ್ ಮಾಡ್ತಾರೆ. ಓಕೆ, ಸೊ ಪ್ರಿನ್ಸಿಪಲ್ ಫೋಕಸ್ ಆಯಿತು, ಪ್ರಿನ್ಸಿಪಲ್ ಆಕ್ಸಿಸ್ ಆಯಿತು, ಅಪರ್ಚರ್ ಸೆಂಟರ್ ಆಫ್ ಕರ್ವೇಚರ್ ಪೋಲ್. ನೆಕ್ಸ್ಟ್ ಫೋಕಲ್ ಲೆಂತ್ ಅಂತ ಇದೆ. ಫೋಕಲ್ ಲೆಂತ್ ಅಂದ್ರೆ ಏನಂತ ನೋಡೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ದ ಪೋಲ್ ಇಸ್ ಕಾಲ್ಡ್ ಆಸ್ ಫೋಕಸ್, ಫೋಕಲ್ ಲೆಂತ್. ಸೊ ಫೋಕಸ್ ಅಂದ್ರೆ ಎಫ್ ಅಂತ ಗೊತ್ತಿದೆ, ಪೋಲ್ ಅಂದ್ರೆ ಪಿ ಅಂತ ಗೊತ್ತಿದೆ. ಇವೆರಡು ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? ಫೋಕಲ್ ಲೆಂತ್ ಅಂತ ಕರಿತೀವಿ. ಸೇಮ್ ಥಿಂಗ್, ಪೋಲ್ ಇಂದ ಫೋಕಸ್ಗೆ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಏನಂತ ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಆರ್ ಅಂತ ಇದೆ ನೋಡಿ. ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು? ದ ರೇಡಿಯಸ್ ಆಫ್ ಸ್ಪಿಯರ್ ಆಫ್ ವಿಚ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಅ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಅ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಎಸ್ ರೇಡಿಯಸ್ ಆಫ್ ಕರ್ವೇಚರ್. ತುಂಬಾ ಸಿಂಪಲ್. ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು ಗೊತ್ತಾ? ಬೇಸಿಕಲಿ ರೇಡಿಯಸ್ ಅಂದ್ರೆ ಈ ಸೆಂಟರ್ ಇಂದ ಹಿಡಿದು ಈ ಪೋಲ್ ವರೆಗೂ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ರೇಡಿಯಸ್ ಆಫ್ ಕರ್ವೇಚರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್. ಈ ರೇಡಿಯಸ್ ಆಫ್ ಕರ್ವೇಚರ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನ ಪಾಯಿಂಟು ಅಂದ್ರೆ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಫೌಂಡ್ ಟು ಬಿ ಈಕ್ವಲ್ ಟು ದ ಟ್ವೈಸ್ ದ ಫೋಕಲ್ ಲೆಂತ್. ಟ್ವೈಸ್ ದ ಫೋಕಲ್ ಲೆಂತ್. ಈ ರೇಡಿಯಸ್ ಅಲ್ಲಿ ಎಷ್ಟು ಫೋಕಲ್ ಲೆಂತ್ ಇರ್ತವೆ? 2 ಫೋಕಲ್ ಲೆಂತ್ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ ಇಸ್ ಈಕ್ವಲ್ ಟು 2f. ಈ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇದು ಏನಾಯ್ತು, ಏನ್ ನೋಡಿದ್ವಿ ನಾವೀಗ? ಸ್ಪೆರಿಕಲ್ ಮಿರರ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಮಿರರ್ಸ್ ಇರ್ತವೆ, ಆ ಮಿರರ್ಸ್ ಒಳಗಡೆ ಯಾವ ಟರ್ಮಿನಾಲಜೀಸ್ ನಾವು ಯೂಸ್ ಮಾಡ್ತೀವಿ ಅಂತ ನೋಡಿದೀವಿ ಡಯಾಗ್ರಾಮ್ಗಳ ಮುಖಾಂತರ. ಆಲ್ ರೈಟ್, ಓಕೆ. ನೆಕ್ಸ್ಟ್, ಸೊ ಇಲ್ಲಿಗೆ ನಾವೇನು ಮುಗಿಸಿದೀವಿ? ಈಗ ಸ್ಪೆರಿಕಲ್ ಮಿರರ್ಸ್ ಆಗಿದೆ, ಸ್ಪೆರಿಕಲ್ ಮಿರರ್ಸಿನ ಬಗ್ಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ನಾವು ನೋಡೋದು ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸೊ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್ ನ ನೋಡ್ತೀವಿ, ಅದ್ರ ಜೊತೆಗೆ ರೇ ಡಯಾಗ್ರಾಮ್ಸ್ ನ ನೋಡ್ತೀವಿ, ಮತ್ತೆ ಮಿರರ್ ಫಾರ್ಮುಲೇಷನ್ ಹಾಗೂ ಮ್ಯಾಗ್ನಿಫಿಕೇಶನ್ ಕೂಡ ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್, ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಸೊ ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್. ಸೊ ಮೊದಲನೇ ರೇ ಡಯಾಗ್ರಾಮ್ ನೋಡಿ ಯಾವ ರೀತಿ ಇದೆ, ಈ ರೀತಿ ಕೊಟ್ಟಿದ್ದಾರೆ. ಇದು ಯಾವ ಮಿರರ್? ಇದು ಕಾನ್ಕೇವ್ ಮಿರರ್. ಇದು ಯಾವ ಮಿರರ್? ಇದು ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ರೂಲ್ ಏನಂದ್ರೆ ತುಂಬಾ ಸಿಂಪಲ್ ನೋಡಿ. ನ್ಯಾಪ್ಕ ಇಟ್ಕೊಳ್ಳೋದು ಬೇಡ, ಸುಮ್ಮನೆ ಈ ಡಯಾಗ್ರಾಮ್ನ ನ್ಯಾಪ್ಕ ಇಟ್ಕೊಂಡ್ರೆ ರೂಲ್ಸ್ ಬಂದ್ಬಿಡುತ್ತೆ. ಏನು ಹೇಳ್ತಾ ಇದೆ ಮೊದಲನೇ ರೂಲ್ ಅಂದ್ರೆ, ವೆನ್ ಎವರ್ ದ ಇನ್ಸಿಡೆಂಟ್ ಲೈನ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇನ್ಸಿಡೆಂಟ್ ಲೈನು ಯಾವಾಗ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗುತ್ತೋ ಅವಾಗ ಏನಾಗುತ್ತೆ? ಅದು ರಿಫ್ಲೆಕ್ಟ್ ಆದ್ಮೇಲೆ ಫೋಕಸ್ ಇನ ಥ್ರೂ ಹೋಗುತ್ತೆ. ಇದು ಮೊದಲನೇ ರೂಲ್. ಯಾವ್ದ್ರಲ್ಲಿ? ಕಾನ್ಕೇವ್ ಅಲ್ಲಿ. ಸೇಮ್ ರೂಲ್ ಇಸ್ ಅಪ್ಲಿಕೇಬಲ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಇಲ್ಲೇನಾಗ್ತಿದೆ ನೋಡಿ, ಇನ್ಸಿಡೆಂಟ್ ರೇ ಬರ್ತಾ ಇದೆ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಬಂದ್ಬಿಟ್ಟು ಸ್ಮೂತ್ ಸರ್ಫೇಸ್ ನ ಟಚ್ ಆಗ್ಬಿಟ್ಟು ಏನಂತ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಈ ರಿಫ್ಲೆಕ್ಟೆಡ್ ರೇ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ಅಂದ್ರೆ ಫೋಕಸ್ ಇಂದ ಬರ್ತಾ ಇರೋ ತರ ಕಾಣಿಸ್ತಾ ಇದೆ. ಇದೇ ಮೊದಲನೇ ರೂಲ್. ಅರ್ಥ ಆಯ್ತಾ? ಮೊದಲನೇ ರೂಲ್ ತುಂಬಾ ಸಿಂಪಲ್ ಆಗಿದೆ. ಯಾವಾಗ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೋ ಅವಾಗ ಐದರ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಥ್ರೂ ದ ಫೋಕಸ್ ಆರ್ ದ ರಿಫ್ಲೆಕ್ಟೆಡ್ ರೇ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ಇದು ಮೊದಲನೇ ರೂಲ್. ಅರ್ಥ ಆಯ್ತಾ? ಎರಡನೇ ರೂಲ್ಗೆ ಹೋಗೋಣ ಇವಾಗ. ಎರಡನೇ ರೂಲ್ ಏನಿದೆ ನೋಡಿ, ಸೆಕೆಂಡ್ ರೂಲ್ನ ನೋಡೋಣ ಈಗ. ಸೆಕೆಂಡ್ ರೂಲ್ ಯಾವ ತರ ಇದೆ ನೋಡಿ, ಡಯಾಗ್ರಾಮು ಈ ರೀತಿಯಲ್ಲಿ ಇದೆ ಡಯಾಗ್ರಾಮ್. ಇದು ತುಂಬಾ ಸಿಂಪಲ್. ಡಯಾಗ್ರಾಮ್ ನೋಡಿದ್ರೇನೆ ಹೇಳ್ಬೋದು ರೂಲ್ನ ಏನು ಅಂತ. ಓಕೆ, ಆಲ್ ರೈಟ್. ಸೊ ಫಸ್ಟು ಕಾನ್ಕೇವ್ ಮಿರರ್ನ ತಗೊಳ್ಳೋಣ. ಕಾನ್ಕೇವ್ ಮಿರರ್ಗೆ ನೋಡಿ, ಮತ್ತೆ ಕಾನ್ವೆಕ್ಸ್ ಮಿರರ್ಗೆ ಹೋಗೋಣ. ಓಕೆ, ಆಲ್ ರೈಟ್. ಸೊ ಕಾನ್ಕೇವ್ ಮಿರರ್ ಈ ಸತಿ ಯಾವ ತರ ಇದೆ ಅಂದ್ರೆ ರೂಲ್ ಇದು, ವೆನ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್. ನೋಡಿ,
ಈ ಇನ್ಸಿಡೆಂಟ್ ರೇ ಏನಾಗ್ತಾ ಇದೆ, ಫೋಕಸ್ನ ದಾಟ್ಕೊಂಡು ಹೋಗ್ತಾ ಇದೆ. ಕರೆಕ್ಟ್. ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್, ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅರ್ಥ ಆಯ್ತಾ? ಸೊ ಯಾವಾಗ ಒಂದು ರೇ ಫೋಕಸ್ನ ದಾಟ್ಕೊಂಡು ರಿಫ್ಲೆಕ್ಟ್ ಆಗುತ್ತೋ ಅವಾಗ ರಿಫ್ಲೆಕ್ಟೆಡ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಇದು ಇನ್ನೊಂದು ರೂಲ್. ಯಾವುದಕ್ಕಿದು? ಕಾನ್ಕೇವ್ ಮಿರರ್ಗೆ. ಕಾನ್ವೆಕ್ಸ್ ಮಿರರ್ಗೂ ಅದೇ ರೀತಿಯಲ್ಲಿದೆ, ಅದು ಚೂರ್ ಚೇಂಜು. ಇಲ್ಲಿ ಫೋಕಸ್ನ ದಾಟಲ್ಲ ಈ ರೇ. ಸೊ ಅದಕ್ಕೆ ಏನಂತ ಬರಿಬೇಕು ಇದಕ್ಕೆ? ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ಅಂದರೆ ಫೋಕಸ್ಗೆ ಬರೋ ಥರ ಒಂದು ರೇನ ಬಿಟ್ಟರೆ, ಆದರೆ ಬರಲ್ಲ ಫೋಕಸ್ಗೆ ಇದು ಆ್ಯಕ್ಚುಲಿ, ಓಕೆನಾ? ಸೊ ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ದೆನ್ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇದು ಎರಡನೆಯ ರೂಲ್. ಸೊ ಇದು ಎರಡನೇ ರೂಲು, ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸಲ್ಲಿ. ಓಕೆ, ಮೂರನೇ ರೂಲ್ಗೆ ಹೋಗೋಣ ಬನ್ನಿ. ಮೂರನೆಯ ರೂಲ್ ಏನು ಹೇಳ್ತಿದೆ ನೋಡಿ. ಮೂರನೆಯ ರೂಲು, ವೆನ್ ಇನ್ಸಿಡೆಂಟ್ ರೇ ಇಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಆಯ್ತಾ? ಸೊ ಸೆಂಟರ್ ಆಫ್ ಕರ್ವೇಚರ್, ಇವಾಗ ಒಂದು ರೇನ ಬಿಡ್ತಾ ಇದೀವಿ. ಯಾವ ರೀತಿಯಲ್ಲಿ ಬಿಡ್ತಾ ಇದೀವಿ ಅಂದರೆ, ಆ ರೇ ಬಂದ್ಬಿಟ್ಟು ಸೆಂಟರ್ ಆಫ್ ಕರ್ವೇಚರ್ನ ದಾಟ್ಕೊಂಡು ಹೋಗೋ ರೀತಿಯಲ್ಲಿ ಬಿಡ್ತಾ ಇದೀವಿ. ಅದು ದಾಟ್ಕೊಂಡು ಹೋದ್ಮೇಲೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿರೋ ರೇ ಯಾವ ರೀತಿಯಲ್ಲಿ ಇರುತ್ತೆ? ಅದೇ ಸೇಮ್ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ ವಾಪಸ್. ಇದು ಮೂರನೇ ರೂಲ್. ಇಲ್ಲೂ ಕೂಡ ಅಷ್ಟೇ ಆಗ್ತಾ ಇರೋದು. ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಸೊ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ನಾಗೆ ಟಚ್ ಆಗ್ತಾ ಇಲ್ಲ ರೇ, ಆದರೆ ಸೆಂಟರ್ ಆಫ್ ಕರ್ವೇಚರ್ಗೆ ಟಚ್ ಆಗೋ ಥರ ಬಿಡ್ತಾ ಇದ್ದೀವಿ ರೇನ. ಸೊ ಯಾವಾಗ ಆ ಥರ ಬಿಡ್ತೀವೋ ರಿಫ್ಲೆಕ್ಟ್ ಆಗಿಬಿಟ್ಟು ಮತ್ತೆ ಅದೇ ಸ್ಟ್ರೇಟ್ ಲೈನಲ್ಲಿ ವಾಪಸ್ ಹೋಗುತ್ತೆ. ಇದು ಬಂದ್ಬಿಟ್ಟು ಮೂರನೇ ರೂಲ್. ಓಕೆ, ನೆಕ್ಸ್ಟ್ ರೂಲ್ಗೆ ಹೋಗೋಣ. ನಾಲ್ಕನೇ ರೂಲ್ ಏನಿದೆ? ನಾಲ್ಕನೆಯ ರೂಲು ಏನು ಅಂತ ನೋಡೋಣ ಬನ್ನಿ. ಇವಾಗ ಇಲ್ಲೇನಾಗ್ತಿದೆ, ಕೇವ್ ಮಿರರ್ನ ತಗೊಳ್ಳೋಣ ಮುಂಚೆ. ಓಕೆ, ಇಲ್ಲೇನಾಗ್ತಿದೆ ನೋಡಿ, ಇದು ನೋಡ್ಕೊಂಡೇ ಬರೀಬಹುದು. ಆಂಗಲ್ ಆಫ್ ಇನ್ಸಿಡೆನ್ಸ್, ಸಾರಿ, ಇಲ್ಲಿ ಒಂದು ಇನ್ಸಿಡೆಂಟ್ ರೇ ಬರ್ತಾ ಇದೆ. ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂದರೆ, ಅದು ಪೋಲಿಗೆ ಟಚ್ ಆಗೋ ಥರ ಬರ್ತಾ ಇದೆ. ಕರೆಕ್ಟ್. ಯಾವಾಗ ಒಂದು ಇನ್ಸಿಡೆಂಟ್ ರೇ ಒಂದು ಪೋಲಿಗೆ ಟಚ್ ಆಗುತ್ತೆ ಅವಾಗ ಏನಾಗುತ್ತೆ? ಅದು ರಿಫ್ಲೆಕ್ಟ್ ಕೂಡ ಆಗುತ್ತೆ. ಈ ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಪ್ರಿನ್ಸಿಪಲ್ ಆಕ್ಸಿಸ್ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಈ ವೈಟ್ ಲೈನ್. ಪ್ರಿನ್ಸಿಪಲ್ ಆಕ್ಸಿಸ್ ಆಕ್ಟ್ಸ್ ಆಸ್ ಅ ನಾರ್ಮಲ್ ಟು ವಾಟ್? ನಾರ್ಮಲ್ ಟು ದ ಮಿರರ್ ಆಟ್ ದಿಸ್ ಪಾಯಿಂಟ್. ಸೊ ನಾನೇನು ಹೇಳಿದೆ, ಮುಂಚೆ ಏನು ಓದಿದ್ದೀವಿ ನಾವು? ಯಾವಾಗ ಒಂದು ನಾರ್ಮಲ್ ಬರುತ್ತೋ, ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಕೂಡ ಇರುತ್ತೋ, ದೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸು, ಈ ರೇ ಇದೆ ಅಲ್ವಾ, ಒಂದು ಆಂಗಲ್ನ ಫಾರ್ಮ್ ಮಾಡುತ್ತೆ. ಯಾವ್ದ್ರ ಜೊತೆಗೆ? ಪ್ರಿನ್ಸಿಪಲ್ ಆಕ್ಸಿಸ್ನ ಜೊತೆಗೆ. ಅದೇ ರೀತಿಯಲ್ಲಿ ಕಾನ್ವೆಕ್ಸ್ ಮಿರರಲ್ಲಿ ಕೂಡ ಆಗ್ತಾ ಇದೆ. ಕರೆಕ್ಟ್. ಒಂದು ಇನ್ಸಿಡೆಂಟ್ ರೇನ ಬಿಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ? ಅದು ಪೋಲ್ನ ಟಚ್ ಆಗೋ ರೀತಿಯಲ್ಲಿ ಬಿಡ್ತಾ ಇದ್ದೀವಿ, ಮತ್ತೆ ಟಚ್ ಆದ್ಮೇಲೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಆಕ್ಟ್ಸ್ ಆಸ್ ಅ ನಾರ್ಮಲ್ ಟು ದ ಕಾನ್ವೆಕ್ಸ್ ಮಿರರ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಿಗೆ ಪ್ರಿನ್ಸಿಪಲ್ ಆಕ್ಸಿಸ್ ನಾರ್ಮಲ್ ಆಗಿದೆ. ಸೊ ಯಾವಾಗ ಇಲ್ಲಿ ನಾರ್ಮಲ್ ಬರುತ್ತೋ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ನಾವು ಈ ರೇ ಡಯಾಗ್ರಾಮ್ಸಿನ ರೂಲ್ನ ಯಾಕೆ ಓದ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದರೆ, ನಾವು ಇಮೇಜ್ ಫಾರ್ಮೇಷನ್ ಬೈ ಎ ಸ್ಪೆರಿಕಲ್ ಮಿರರ್ ಈ ಟಾಪಿಕ್ ಈಸಿ ಆಗೋದಕ್ಕೆ, ಅಥವಾ ಈ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಏನು ಓದಿದರೆ? ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್ನ ಓದಿದರೆ. ಸೊ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ ಯಾವ ರೀತಿಯಲ್ಲಿ ಇರುತ್ತೆ? ಈ ರೀತಿಯಲ್ಲಿದೆ. ಸೊ 6 ಡಿಫ್ರೆಂಟ್ ಕೇಸಸ್ಗಳಿದ್ದಾವೆ. ಸೊ ಈ 6 ಡಿಫ್ರೆಂಟ್ ಕೇಸಸ್ಗಳನ್ನ ನೋಡೋಣ. ಆದರೆ ನೋಡೋಕ್ಕಿಂತ ಮುಂಚೆ ನಾವು ಒಂದು ಸಿಮ್ಯುಲೇಷನ್ಗೆ ಹೋಗೋಣ, ಸಿಮ್ ಬಕೆಟ್ ಸಿಮ್ಯುಲೇಷನ್. ಅಲ್ಲಿ ಆ ಸಿಮ್ಯುಲೇಷನಿನ ಮುಖಾಂತರ ಒಂದ್ಸತಿ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಇದೆ ಸ್ಲೈಡಿಗೆ ಬರೋಣ. ಬನ್ನಿ ಸಿಮ್ಯುಲೇಷನ್ಗೆ ಹೋಗೋಣ. ಇದೇ ನಮ್ಮ ಸಿಮ್ ಬಕೆಟ್ ಸಿಮ್ಯುಲೇಷನ್. ನಾವು ಇಷ್ಟೊತ್ತವರೆಗೂ ನಾವೇನು ನೋಡಿದ್ದೀವಿ? ರೂಲ್ಸ್ನ ಓದಿದ್ದೀವಿ. ಕರೆಕ್ಟ್. ಆ ರೂಲ್ಸ್ನ ಓದಿರೋದಕ್ಕೆ ಕಾರಣ ಏನು? ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ ಯಾವ ರೀತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೂಲ್ಸ್ನ ನಾವು ಓದಿದ್ದೀವಿ ಅಲ್ವಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಮಯವಾಗಿ ಬಂದಿದೆ. ಆದರೆ ಒಂದು ಸಿಮ್ಯುಲೇಷನಿನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಸಿಮ್ಯುಲೇಷನಿನ ಮುಖಾಂತರ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಆಯಿತಾ? ಯಾವ ರೀತಿ ಇರುತ್ತೆ ಇದು ನೋಡೋಣ. ಇದರ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಅದನ್ನು ನೀವು ಆಕ್ಸೆಸ್ ಮಾಡಿಕೊಂಡು ಓದೋದಕ್ಕೆ, ರಿವೈಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆಲ್ ರೈಟ್. ಓಕೆ. ಸೊ 6 ಡಿಫ್ರೆಂಟ್ ಇಮೇಜ್ ಫಾರ್ಮೇಷನ್ಗಳಿದ್ದಾವೆ, 6 ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಇನ್ ಸ್ಪೆರಿಕಲ್ ಮಿರರಲ್ಲಿ. ಸೊ ಅದರಲ್ಲಿ ಮೊದಲನೇ ಕೇಸು ಏನು ಅಂದರೆ, ವೆನ್ ದ ಆಬ್ಜೆಕ್ಟ್ ಇಸ್ ಆಟ್ ಇನ್ಫಿನೈಟ್. ಸೊ ಒಂದು ಆಬ್ಜೆಕ್ಟ್ ತುಂಬ ದೂರ ಇರಬೇಕಾದ್ರೆ ಕಾನ್ಕೇವ್ ಮಿರರ್ಗೆ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಆದರೆ ಇಲ್ಲಿ ಈ ಆಬ್ಜೆಕ್ಟ್ನ ಇಷ್ಟೇ ದೂರ ತೊಗೊಂಡು ಹೋಗೋಕ್ಕೆ ಸಾಧ್ಯ. ಓಕೆ, ಇದಕ್ಕಿಂತ ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಫಿನೈಟ್ ಕೇಸ್ಗೆ ನಾನು ಬರೀ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಇನ್ಫಿನೈಟ್ ಕೇಸ್ಗೆ, ಕಾನ್ಕೇವ್ ಮಿರರ್ಗೆ ಯಾವ ರೀತಿ ಇರುತ್ತೆ ಅಂದರೆ ಕೇಸು, ರಿಫ್ಲೆಕ್ಟೆಡ್ ರೇಸ್ ಎಲ್ಲ, ಸಾರಿ ಇನ್ಸಿಡೆಂಟ್ ರೇಸ್ ಎಲ್ಲ ಬರುತ್ತೆ, ಬಂದ್ಬಿಟ್ಟು ಮಿರರ್ ಟಚ್ ಆಗುತ್ತೆ, ರಿಫ್ಲೆಕ್ಟ್ ಆಗಿಬಿಟ್ಟು ಎಲ್ಲಿಗೆ ಕೂತ್ಕೊಳ್ಳುತ್ತೆ, ಎಲ್ಲಿಗೆ ಮೀಟ್ ಆಗುತ್ತೆ? ಅದು ಪ್ರಿನ್ಸಿಪಲ್ ಫೋಕಸ್ಗೆ ಮೀಟ್ ಆಗುತ್ತೆ. ಸೊ ಯಾವಾಗ ಪ್ರಿನ್ಸಿಪಲ್ ಫೋಕಸ್ಗೆ ಮೀಟ್ ಆಗುತ್ತೋ ಇಮೇಜ್ ಫಾರ್ಮ್ಡ್ ಯಾವ ಥರ ಇರುತ್ತೆ? ಇಮೇಜ್ ಫಾರ್ಮ್ಡ್ ವಿಲ್ ಬಿ ಹೈಲಿ ಡಿಮಿನಿಷ್ಡ್, ಅಂದರೆ ತುಂಬ ಚಿಕ್ಕದಿರುತ್ತೆ. ಇದು ಯಾವ ಕೇಸ್ಗೆ? ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನೈಟ್. ಇವಾಗ ಇಲ್ಲಿಗೆ ಬರೋದಾದರೆ
ಇಲ್ಲಿ ನಮ್ಗೆ ಎರಡು ಅಕ್ಷರಗಳು ಕಾಣಿಸ್ತಾ ಇದೆ, ಒಂದು ಎಫ್ ಅಂತ ಕಾಣಿಸ್ತಾ ಇದೆ, ಒಂದು 2F ಅಂತ ಕಾಣಿಸ್ತಾ ಇದೆ. ಆಯ್ತಾ? ಈ ಪಾಯಿಂಟಿಗೆ ಏನಂತ ಕರಿತೀವಿ ಹೇಳಿ? ಪಿ ಅಂತ ಕರಿತೀವಿ, ಅಂದ್ರೆ ಪೋಲ್, ಜಿಯೋಮೆಟ್ರಿಕಲ್ ಸೆಂಟರ್ ಆಫ್ ದಿಸ್ ಆಬ್ಜೆಕ್ಟ್. ನೆಕ್ಸ್ಟ್ ಇದಕ್ಕೆ ಎಫ್ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಇದೇನು ಗೊತ್ತಾ, ಇದು 2F ಬಟ್ ಇಟ್ ಇಸ್ ಸಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್. ಇದೆ ಸೆಂಟರ್ ಆಫ್ ದ ಸ್ಪಿಯರ್, ಕರೆಕ್ಟಾ? ಇದು ಸೆಂಟರ್ ಆಫ್ ದ ಸ್ಪಿಯರ್, ಇದು ರೇಡಿಯಸ್ ಆಗುತ್ತೆ, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ರೇಡಿಯಸ್ ಆಗುತ್ತೆ. ಅಂಡ್ ವಾಟ್ ಇಸ್ ಆರ್ ಈಕ್ವಲ್ ಟು? ಆರ್ ಇಸ್ ಈಕ್ವಲ್ ಟು 2F, ಕರೆಕ್ಟ್? ರೇಡಿಯಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಸೆಂಟರ್ ಇಂದಾನೆ. ಸೊ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಸಿ, ಇದು ಪ್ರಿನ್ಸಿಪಲ್ ಫೋಕಸ್ ಎಫ್, ಇದು ಪೋಲ್ ಪಿ. ಫಸ್ಟ್ ಕೇಸ್ ಆಲ್ರೆಡಿ ನೋಡಿದ್ದೀವಿ, ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ಅಲ್ವಾ? ಇವಾಗ ಎರಡನೇ ಕೇಸ್ ಏನಂದ್ರೆ ವೆನ್ ದ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಸಿ, ಇದು ಸಿ. ಆಯ್ತಾ? ಸಿ ಗಿಂತ ಇನ್ನು ಆ ಕಡೆ ಇರಬೇಕಾದ್ರೆ ಆಬ್ಜೆಕ್ಟು ಇಮೇಜ್ ಫಾರ್ಮ್ಡ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬೇಕು, ನಾವು ಓದಿರೋ ರೂಲ್ಸ್ ಇಂದಾನೆ ತಗೋಬೇಕು. ಸೊ ಮೊದಲನೇ ರೂಲು ಏನು ಓದಿದ್ದೀವಿ ನಾವು ಹೇಳಿ? ಯಾವಾಗ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೋ ಅವಾಗ ರೇ ಏನಾಗುತ್ತೆ, ರಿಫ್ಲೆಕ್ಟ್ ಆದ್ಮೇಲೆ ಫೋಕಸ್ನ ದಾಟ್ಕೊಂಡು ಹೋಗುತ್ತೆ. ಕರೆಕ್ಟಾಗಿ ಓದಿರೋದು? ಸೊ ಹಂಗೆ ಆಗ್ತಿದೆ ತಾನೆ. ಅ ರೇ, ಇನ್ಸಿಡೆಂಟ್ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ passes through the focus. ಆಯ್ತಾ? ಇನ್ನೊಂದು ಏನು ನೋಡಿದೀವಿ ರೂಲ್ ನಾವು? when the incident ray is passing through the focus, then the reflected ray will be parallel to the principal axis. ಕರೆಕ್ಟ್? ಸೊ ಅವೆರಡು ರೂಲ್ನೇ ನಾವು ಇಲ್ಲಿ ಯೂಸ್ ಮಾಡಿರೋದು. ಇಲ್ಲಿ ರಿಫ್ಲೆಕ್ಟೆಡ್ ರೇ ಎಲ್ಲಿ ಮೀಟ್ ಆಗ್ತಾ ಇದೆ ನೋಡಿ, ಇಲ್ಲಿಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಹಿಂಗೆ ಹೋಗ್ತಾ ಇದೆ, ಅದೇ ರೀತಿ ಇಲ್ಲಿಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಇಲ್ಲಿ ಹೋಗ್ತಾ ಇದೆ. ಎರಡು ರಿಫ್ಲೆಕ್ಟೆಡ್ ರೇಸ್ ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಎಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತೋ ಅಲ್ಲೇನಾಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಸೊ ನೋಡಿ, ಹಾಗೆ ಇಮೇಜ್ ಫಾರ್ಮ್ ಆಗಿದೆ. ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ? ಇದರ ನೇಚರ್ನ ತಿಳ್ಕೊಳ್ಳೋಣ ಫಸ್ಟ್. ಏನು ನೇಚರ್ ಅಂದ್ರೆ? ನೇಚರ್ ಅಂದ್ರೆ ದ ಇಮೇಜ್ ಫಾರ್ಮ್ಡ್ ಇಸ್ ರಿಯಲ್, ಅಂದ್ರೆ ನಿಜವಾಗ್ಲೂ ಎರಡು ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ. ಮತ್ತೆ ಇನ್ನೊಂದೇನು, ದ ಇಮೇಜ್ ಫಾರ್ಮ್ ಇಸ್ ಇನ್ವರ್ಟೆಡ್. ಇನ್ವರ್ಟೆಡ್ ಅಂದ್ರೆ ನೋಡಿ, ಕ್ಯಾಂಡಲ್ ಈ ರೀತಿ ಇದೆ, ಇಲ್ಲಿ ಇಮೇಜ್ ಫಾರ್ಮ್ ಯಾವ ತರ ಕಾಣಿಸ್ತಿದೆ, ಉಲ್ಟಾ ಕಾಣಿಸ್ತಾ ಇದೆ. ಸೊ ಇದು ನೇಚರ್ ಆಫ್ ದಿಸ್. ನೆಕ್ಸ್ಟ್, ಇದರ ಪೊಸಿಷನ್ ಯಾವ ರೀತಿ ಇದೆ? ಇದರ ಪೊಸಿಷನ್ ಯಾವ ರೀತಿ ಇದೆ? ಇದರ ಪೊಸಿಷನ್ ತುಂಬಾ ಸಿಂಪಲ್. ಇದು ಸಿ ಅಂತ ಹೇಳಿದೆ, ಇದು ಎಫ್ ಅಂತ ಹೇಳಿದೆ, ಇನ್ ಬಿಟ್ವೀನ್ ಸಿ ಅಂಡ್ ಎಫ್, ಇನ್ ಬಿಟ್ವೀನ್ ಸಿ ಅಂಡ್ ಎಫ್. ಆಯ್ತಾ? ನೆಕ್ಸ್ಟ್, ಸೈಜ್ ಯಾವ ರೀತಿ ಇದೆ? ಸೈಜ್ ಡಿಮ್ನಿಷ್ಡ್ ಆಗಿದೆ. ಸೊ ಒರಿಜಿನಲ್ ಕಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ? ಸೊ ಇದನ್ನ ಡಿಮ್ನಿಷ್ಡ್ ಅಂತ ಕರಿತೀವಿ. ಇದು ಎರಡನೆಯ ರೂಲ್. ಎರಡನೆಯ ರೂಲ್ ಏನ್ ಹೇಳ್ತಾ ಇದೆ? ವೆನ್ ದ ಇಮೇಜ್ ಇಸ್, ವೆನ್ ದ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಸಿ, ಇಮೇಜ್ ಫಾರ್ಮ್ಡ್ ಇಸ್ ಬಿಟ್ವೀನ್ ಸಿ ಅಂಡ್ ಎಫ್, ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್, ಹಾಗೆ ಸೈಜ್ ಬಂದ್ಬಿಟ್ಟು ಡಿಮ್ನಿಷ್ಡ್. ಕ್ಲಿಯರ್? ಆಲ್ ರೈಟ್. ಸೊ ಇದು ಎರಡನೇ ಕೇಸ್. ಮೂರನೇ ಕೇಸ್ ಏನ್ ಮಾಡೋಣ, ಇದನ್ನ ಕರೆಕ್ಟ್ ಆಗಿ ತಂದ್ಬಿಟ್ಟು ಸಿ ಮೇಲೆ ಇಡೋಣ. ಆಯ್ತಾ? ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಡೋಣ. ಕರೆಕ್ಟ್ ಆಗಿದೆ, ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟು ಸೇಮ್ ರೂಲ್ಸ್ ನ ತಗೊಳ್ಳೋಣ. ಏನ್ ಮೊದಲನೇ ರೂಲು? ಒನ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ದಟ್ ರೇ ವಿಲ್ ಆಫ್ಟರ್ ರಿಫ್ಲೆಕ್ಷನ್ ದಟ್ ರೇ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಎಫ್. ಇನ್ನೊಂದು ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್, ದಟ್ ರೇ ವಿಲ್ ಬಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇವೆರಡು ರೇಸ್ ಎಲ್ಲಿ ಮೀಟ್ ಆಗ್ತಾ ಇದೆ? ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಹಿಯರ್. ಸೊ ಈ ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ, ಇದರದ್ದು ನೇಚರ್ ಯಾವ ರೀತಿ ಇರುತ್ತೆ? ಇದರ ನೇಚರು ರಿಯಲ್ ಇಮೇಜ್, ಅಂದ್ರೆ ನಿಜವಾಗ್ಲೂ ಎರಡು ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ವರ್ಟೆಡ್, ಸೊ ಉಲ್ಟಾ ಕಾಣಿಸ್ತಾ ಇದೆ. ಕರೆಕ್ಟ್? ಇದು ನೇಚರ್ ಆಫ್ ದ ಇಮೇಜ್. ನೆಕ್ಸ್ಟ್, ಸೈಜ್ ಆಫ್ ದ ಇಮೇಜ್ ಸೇಮ್. ಸೊ ಇಲ್ಲಿ ಎಷ್ಟು ಸೈಜ್ ಇದೆಯೋ ಇಲ್ಲೂ ಕೂಡ ಅಷ್ಟೇ ಸೈಜ್ ಇದೆ. ಪೊಸಿಷನ್ ಆಫ್ ದ ಇಮೇಜ್ ಅಟ್ ಸೆಂಟರ್ ಆಫ್ ಕರ್ವೇಚರ್ ಸಿ. ಅರ್ಥ ಆಗ್ತಾ ಇದೆಯಲ್ವಾ? ಆಲ್ ರೈಟ್. ಸೊ ಇದು 3 ಕೇಸಸ್ ಆಯ್ತು. ಒಂದು ಇನ್ಫಿನಿಟಿ ಆಯ್ತು, ಒಂದು ಬಿಯಾಂಡ್ ಸಿ ಆಯ್ತು, ಒಂದು ಆಟ್ ಸಿ ಆಗಿದೆ. ಕರೆಕ್ಟ್? ನೆಕ್ಸ್ಟ್ ಕೇಸ್ ನೋಡಿ ಏನಂತ. ಸಿ ಮತ್ತೆ ಎಫ್ ನ ಮಧ್ಯ ಅಲ್ಲಿ ತಗೊಂಬನ್ನಿ, ಇವಾಗ ಇಲ್ಲಿ ತಗೊಂಬನ್ನಿ. ಸಿ ಮತ್ತೆ ಎಫ್ ನ ಮಧ್ಯ ಸೇಮ್ ರೇಸ್, ಒನ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಒನ್ ರೇ ಡೈರೆಕ್ಟೆಡ್ ಥ್ರೂ ದ ಫೋಕಸ್. ಸೊ ಎರಡು ರೇಸ್ ಎಲ್ಲಿ ಮೀಟ್ ಆಗುತ್ತೆ? ಇಲ್ಲಿ ಮೀಟ್ ಆಗುತ್ತೆ. ವಾಟ್ ಇಸ್ ದ ನೇಚರ್ ಆಫ್ ದಿಸ್ ಇಮೇಜ್? ಸೊ ನೇಚರ್ ಆಫ್ ದಟ್ ಇಮೇಜ್ ಇಸ್ ಎನ್ಲಾರ್ಜ್ಡ್, ಸಾರಿ, ನೇಚರ್ ಆಫ್ ದ ಇಮೇಜ್ ಇಸ್ ಇನ್ವರ್ಟೆಡ್ ಅಂಡ್ ರಿಯಲ್. ಯಾಕೆ ರಿಯಲ್? ಬಿಕಾಸ್ ದ ರಿಯಲ್ ರಿಫ್ಲೆಕ್ಟೆಡ್ ರೇಸ್ ಆರ್ ಮೀಟಿಂಗ್ ಎಟ್ ದ ಪಾಯಿಂಟ್. Size of the image is enlarged and position of the image is beyond C. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ. ನೆಕ್ಸ್ಟ್, ಸೊ ಇಲ್ಲಾಯ್ತು. ನೆಕ್ಸ್ಟ್ ಎಫ್ ತರೋಣ ಇದನ್ನ. ಈಗ ಎಫ್ ತಗೊಂಬರೋಣ. ಸೊ ಎಫ್ ತಂದಾಗ ಏನಾಗ್ತಾ ಇದೆ ಅಂದ್ರೆ, ನೋಡಿ, ಇಮೇಜ್ ಕಾಣಿಸ್ತಾನೆ ಇಲ್ಲ ನಮಗೆ. ಸೊ ಇಮೇಜ್ ಕಾಣಿಸೋದಕ್ಕೆ ನಾವೇನ್ ಮಾಡೋಣ, ಇನ್ನೊಂದು ರೇನ ಆನ್ ಮಾಡ್ಕೊಳ್ಳೋಣ. ಇವಾಗ ಏನಾಗ್ತಿದೆ ನೋಡಿ, ರಿಫ್ಲೆಕ್ಟ್ ಆಗ್ಬಿಟ್ಟು ಎರಡು ರೇ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಸೊ ಪ್ಯಾರಲಲ್ ಆಗಿ ಹೋಗ್ತಾ ಇದೆ ಅಂದ್ರೆ ಏನು? ಇಮೇಜ್ ಫಾರ್ಮ್ಡು ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗ್ತದೆ ಇಮೇಜ್, ಇನ್ಫಿನಿಟಿಯಲ್ಲಿ. ಸೊ ಇಲ್ಲಿ ನೇಚರ್ ಆಫ್ ದ ಇಮೇಜ್ ಯಾವ ರೀತಿ ಇರುತ್ತೆ? ಇಲ್ಲಿ ಫಾರ್ಮ್ ಆಗಿರೋ ಇಮೇಜಿನ ನೇಚರ್ ಏನಾಗಿರುತ್ತೆ? ಇಲ್ಲಿ ಫಾರ್ಮ್ ಆಗಿರೋ ಇಮೇಜಿನ ನೇಚರು ಇನ್ವರ್ಟೆಡ್ ಹಾಗೂ ರಿಯಲ್. ಆಯ್ತಾ? ನೆಕ್ಸ್ಟ್, ಸೈಜ್ ಆಫ್ ದ ಇಮೇಜ್ ಹೈಲಿ ಎನ್ಲಾರ್ಜ್ಡ್ ಬಿಕಾಸ್ ಅದು ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ. ಮತ್ತೆ
ಪೊಸಿಷನ್ ಆಫ್ ದ ಇಮೇಜ್ ಎಲ್ಲಿ ಬರ್ತಾ ಇದೆ, ಇನ್ಫಿನಿಟಿಗೆ ಬರ್ತಾ ಇದೆ ಪೊಸಿಷನ್ ಆಫ್ ದ ಇಮೇಜ್. ಓಕೆ, ಸೊ ಇದು ಆಟ್ ಎಫ್. ಇವಾಗ ಎಫ್ ಮತ್ತೆ ಪಿ ನ ಮಧ್ಯದಲ್ಲಿ ತರನ ಇದನ್ನು. ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಸೇಮ್ ರೂಲ್ಸ್ನ ಯೂಸ್ ಮಾಡ್ತಿದ್ದೀವಿ. ಒನ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ರಿಫ್ಲೆಕ್ಟ್ ಆದ್ಮೇಲೆ ಫೋಕಸ್ ಇಂದ ಹೋಗ್ತಾ ಇದೆ. ಒನ್ ಮೋರ್ ರೇ ಫೋಕಸ್ ಇಂದಾನೆ ಬರ್ತಿದೆ, ಅಂದ್ರೆ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್, ದಟ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಕೇಸಲ್ಲಿ ಏನಾಗ್ತಾ ಇದೆ, ಇಮೇಜ್ ಫಾರ್ಮ್ಡ್ ಇಲ್ಲ ಆಗ್ತಾ ಇದೆ ನೋಡಿ. ಇಷ್ಟೊತ್ತು ಇಮೇಜ್ ಫಾರ್ಮ್ಡ್ ಮಿರರಿನ ಆ ಸೈಡ್ ಆಗ್ತಾ ಇತ್ತು, ಆದ್ರೆ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಇಮೇಜ್ ಫಾರ್ಮ್ಡ್ ಮಿರರಿನ ಈ ಸೈಡ್ ಅಲ್ಲಿ ಆಗ್ತಾ ಇದೆ ಅಲ್ವಾ. ಸೊ ಇಮೇಜ್ ಫಾರ್ಮ್ಡ್ ಏನಾಗುತ್ತೆ ಇಲ್ಲಿ, ಇಮೇಜ್ ಫಾರ್ಮ್ಡ್ ಇಸ್ ವರ್ಚುವಲ್. ಇಮೇಜ್ ಫಾರ್ಮ್ ಬಂದ್ಬಿಟ್ಟು ಇಲ್ಲಿ ವರ್ಚುವಲ್ ಅಂಡ್ ಎರೆಕ್ಟ್ ಆಗುತ್ತೆ. ಪೊಸಿಷನ್ ಬಂದ್ಬಿಟ್ಟು ಬಿಹೈಂಡ್ ದ ಮಿರರ್, ಹಾಗೂ ಸೈಜ್ ಬಂದ್ಬಿಟ್ಟು ಎನ್ಲಾರ್ಜ್ಡ್. ಸೊ ಇಲ್ಲಿ ನಾವು ಏನು ರೂಲ್ಸ್ನ ನೋಡಿದೀವೋ ಅದೇ ರೂಲ್ಸ್ನ ನಾವು ಹೋಗ್ಬಿಟ್ಟು ಇವಾಗ ಸ್ಮಾರ್ಟ್ ಬೋರ್ಡ್ ಮೇಲೆ ಕೂಡ ನೋಡೋಣ. ಸೊ ಆದರೆ ಈ ಸಿಮ್ಯುಲೇಷನ್ ಇಂದ ನಿಮಗೇನು ತುಂಬ ಯೂಸ್ ಆಗುತ್ತೆ ಅಂದರೆ, ನೀವು ನೋಡ್ಬೋದು, ಹೌದು ನಾವು ಕಲ್ತಿರೋ ರೂಲ್ಸು ಮತ್ತು ಈ ಸಿಮ್ಯುಲೇಷನು ಎರಡು ಒಂದೇ ರೀತಿಯಲ್ಲಿದೆ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ರೆ ಪಾಯಿಂಟ್ಸ್ನ ನ್ಯಾಪ್ ಕಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ, ಮಾರ್ಕ್ಸ್ನ ಸ್ಕೋರ್ ಮಾಡೋದು ಕೂಡ ಈಸಿ ಆಗುತ್ತೆ. ಬನ್ನಿ ನಾವು ವಾಪಸ್ ನಮ್ಮ ಪಾಠಕ್ಕೆ ಹೋಗೋಣ. ಸೊ ಇದೇ ಇಮೇಜ್ ಫಾರ್ಮೇಷನ್ ಆಫ್ ಕಾನ್ಕೇವ್ ಮಿರರ್. ಹೇಳಿದ್ನಲ್ಲ 6 ಡಿಫ್ರೆಂಟ್ ಕೇಸಸ್. ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ಏನಾಗುತ್ತೆ, ರಿಫ್ಲೆಕ್ಟೆಡ್ ರೇಸ್ ಮೀಟ್ ಅಟ್ ಫೋಕಸ್, ಇಮೇಜ್ ಫಾರ್ಮ್ಡ್ ಇಸ್ ವೆರಿ ಸ್ಮಾಲ್ ಆರ್ ಡಿಮಿನಿಷ್ಡ್. ಆಯ್ತಾ. ನೆಕ್ಸ್ಟ್, ವೆನ್ ಇಟ್ ಇಸ್ ಬಿಯಾಂಡ್ ಸಿ ನೋಡಿದ್ದೀವಿ, ವೆನ್ ಇಟ್ ಇಸ್ ಆಟ್ ಸಿ ಅದು ಕೂಡ ನೋಡಿದ್ದೀವಿ, ವೆನ್ ಇಟ್ ಇಸ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆ ಕೇಸ್ ಕೂಡ ನೋಡಿದ್ದೀವಿ, ವೆನ್ ಇಟ್ ಇಸ್ ಆಟ್ ಎಫ್ ಅದು ಕೂಡ ನೋಡಿದ್ದೀವಿ. ಕೊನೆಯ ಕೇಸು ವೆನ್ ಇಟ್ ಇಸ್ ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ವೆನ್ ಇಟ್ ಇಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ಎಲ್ಲಿ ಬರುತ್ತೆ ಇಮೇಜು, ಈ ಕಡೆ ಬರುತ್ತೆ. ಕರೆಕ್ಟ್, ಈ ಕೇಸ್ನ ಕೂಡ ನೋಡಿದ್ದೀವಿ, ಅದೇ ನಾವು ಲಾಸ್ಟ್ ಕೇಸ್ ನೋಡಿರೋದು. ಸೊ ಇಷ್ಟು ಕೇಸ್ಗಳ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ನೋಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಸಿಮ್ಯುಲೇಷನಿನ ಮುಖಾಂತರ. ಸೊ ನಾವು ಏನು ಓದಿದ್ದೀವೋ ಅದು ಫುಲ್ ಸಮರೈಸ್ ಮಾಡಿದ್ದೀವಿ ಒಂದು ಟೇಬಲಿನಲ್ಲಿ. ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಈ ರೇ ಡಯಾಗ್ರಾಮ್ಸ್ ಅಥವಾ ಈ ರೂಲ್ಸು ಅಥವಾ ಇಮೇಜ್ ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಯಾಕಂದರೆ ಒಂದು ಕ್ವಶನ್ನ ಕೊಡ್ತಾರೆ, 2 ರೇನ ಡ್ರಾ ಮಾಡಿ, ಒಂದು ಈ ಥರ ಪಾಸ್ ಆಗಬೇಕು, ಇನ್ನೊಂದು ಪ್ಯಾರಲಲ್ ಆಗಿರಬೇಕು, ಏನು ಬೇಕಾದ್ರೂ ಕೊಡ್ಬೋದು ಸಿಚುವೇಶನು. ನೀವು ಆ ಥರ ಡ್ರಾ ಮಾಡಿ ಈ ರೂಲ್ಸು ಮತ್ತು ಇಮೇಜ್ ಫಾರ್ಮೇಷನ್ ಜ್ಞಾಪಕ ಇದ್ದರೆ ಮಾತ್ರ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ನಿಮಗೆ ಮಾರ್ಕ್ಸ್ ಕೂಡ ಬರೋದಿಲ್ಲ. ಸೊ ನಾವೇನು ಮಾಡಿದ್ದೀವಿ, ಸ್ಪೆಷಲಾಗಿ ಸಿಮ್ಯುಲೇಷನ್ ಮುಖಾಂತರ ಹೇಳ್ಕೊಟ್ಟಿದ್ದೀವಿ. ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಮತ್ತು ಈಸಿ ಆಗಲಿ ಅಂತ. ಓಕೆ, ಸೊ ಸಿಮ್ಯುಲೇಷನ್ ಇನ್ನೊಂದು ಸತಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಈ ಇಡೀ ಸಮರಿ ಅಂದರೆ ಈ ರೇ ಡಯಾಗ್ರಾಮ್ಸ್, ಇದು ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರಲ್ಲಿ 6 ಡಿಫ್ರೆಂಟ್ ಕೇಸಸ್ ಏನು ನೋಡಿದ್ದೀವೋ ಅದನ್ನು ಈ ಟೇಬಲ್ ಮುಖಾಂತರ ಸಮರೈಸ್ ಮಾಡಿದ್ದೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೆನ್ ದ ಇಮೇಜ್ ಇಸ್ ಆಟ್ ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇರಬೇಕಾದ್ರೆ, ಪೊಸಿಷನ್ ಆಫ್ ಇಮೇಜ್ ಇಸ್ ಆಲ್ಸೋ ಆಟ್ ಸಿ, ರಿಲೇಟಿವ್ ಸೈಜ್ ಆಫ್ ದ ಇಮೇಜ್ ಇಸ್ ದ ಸೇಮ್ ಸೈಜ್, ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳೋ ಬದಲು ರೂಲ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇಮೇಜ್ ಫಾರ್ಮೇಷನ್ ಮೇಲೆ ಗಮನ ಕೊಡಿ. ಈ ಟೇಬಲ್ ಆಟೋಮೆಟಿಕ್ಕಾಗಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಇದನ್ನು ಬೈಹ್ಯಾಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ರೂಲ್ಸ್ ಮೇಲೆ ಹಾಗೂ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರಿನ ಮೇಲೆ. ಸೊ ಇವೆರಡರ ಮೇಲೆ ಫೋಕಸ್ ಮಾಡಿದ್ರೆ ಟೇಬಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ನೋಡಿದ್ವಿ, ಕಾನ್ಕೇವ್ ಮಿರರ್ ನೋಡಿದ್ವಲ್ವಾ. ನೆಕ್ಸ್ಟ್ ನಾವು ಕಾನ್ವೆಕ್ಸ್ ಮಿರರ್ಗೂ ಕೂಡ ನೋಡೋಣ. ಈ ಸ್ಲೈಡಿಗೆ ಮತ್ತೆ ವಾಪಸ್ ಬರೋಣ. ಮತ್ತೆ ನಾವೇನು ಮಾಡೋಣ, ಬಕೆಟ್ ಸಿಮ್ಯುಲೇಷನ್ಗೆ ಹೋಗಿ ಈ ಕಾನ್ವೆಕ್ಸ್ ಮಿರರಿನ ಸಿಮ್ಯುಲೇಷನ್ನ ಅಲ್ಲಿ ನೋಡಿ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರೋಣ, ಸಿಮ್ಯುಲೇಷನ್ಗೆ ಹೋಗೋಣ ಬನ್ನಿ. ಇದೇ ನಮ್ಮ ಬಕೆಟ್ ಸಿಮ್ಯುಲೇಷನ್. ಇವಾಗ ತಾನೇ ನಾವು ಕಾನ್ಕೇವ್ ಮಿರರಿಗೆ ನೋಡಿದ್ದೀವಿ. ಕರೆಕ್ಟ್, ಕಾನ್ಕೇವ್ ಮಿರರಿಗೆ ನಾವು ಇಲ್ಲಿ ಪೊಸಿಷನ್ಸ್ನ ಚೇಂಜ್ ಮಾಡ್ತಿದ್ದೀವಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲ್ವಾ. ಇವಾಗ ಕಾನ್ವೆಕ್ಸ್ ಮಿರರ್ಗೆ ಏನು ಮಾಡಬೇಕು, ಈ ಆಬ್ಜೆಕ್ಟ್ನ ಈ ಕಡೆ ತೊಗೊಂಬನ್ನಿ ಅಷ್ಟೇ, ಬೇರೆ ಏನೂ ಮಾಡೋಕ್ಕೆ ಬೇಕಾಗಿಲ್ಲ. ಓಕೆ, ಈ ಕಾನ್ವೆಕ್ಸ್ ಮಿರರಲ್ಲಿ ಮತ್ತೆ 2 ಕೇಸ್ ಇರೋದು. ಕಾನ್ಕೇವಲ್ 6 ಕೇಸ್ಗಳಿದ್ದು, ಕಾನ್ವೆಕ್ಸಲ್ಲಿ 2 ಕೇಸ್ ಇದ್ದಾವೆ. ಯಾವ್ದು 2 ಕೇಸ್ ಅಂದರೆ, ಮೊದಲನೇ ಕೇಸ್ ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, ಎರಡನೇ ಕೇಸು ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಇನ್ಫಿನಿಟಿ. ಅಷ್ಟೇ 2 ಕೇಸ್ ಇರುತ್ತೆ ಇದರಲ್ಲಿ. ಓಕೆ, ಯಾವಾಗ ಇನ್ಫಿನಿಟಿಗೆ ಹೋಗುತ್ತೋ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ, ಕ್ಯಾಂಡಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚಿಕ್ಕದಾಗಿದೆ. ಸೊ ಏನಾಗುತ್ತೆ, ಯಾವಾಗ ಇನ್ಫಿನಿಟಿಗೆ ಹೋಗುತ್ತೋ ಈ ಆಬ್ಜೆಕ್ಟು, ಅವಾಗ ಇಮೇಜ್ ಫಾರ್ಮ್ ಆಗುತ್ತೆ. ಎಲ್ಲಿ ಫಾರ್ಮ್ ಆಗುತ್ತೆ, ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಫೋಕಸ್. ಹೆಂಗಿರುತ್ತೆ ಇಮೇಜ್ ನೋಡೋದಕ್ಕೆ, ಇಮೇಜ್ ವಿಲ್ ಬಿ ವರ್ಚುವಲ್. ಕರೆಕ್ಟ್, ಇಲ್ಲಿ ರಿಯಲ್ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇಲ್ಲ, ದೇ ಅಪಿಯರ್ ಟು ಮೀಟ್, ರಿಫ್ಲೆಕ್ಟೆಡ್ ರೇಸ್ ಅಪಿಯರ್ ಟು ಮೀಟ್, ರಿಯಲ್ ಆಗಿ ಮೀಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇಮೇಜ್ ಫಾರ್ಮ್ಡ್ ಇಸ್ ವರ್ಚುವಲ್. ಹಾಗೂ ಯಾವ ರೀತಿ ಇದೆ, ಇದು ಎರೆಕ್ಟ್ ಆಗಿದೆ. ಕರೆಕ್ಟ್, ಮತ್ತೆ ಸೈಜ್ ಆಫ್ ದ ಇಮೇಜ್ ಯಾವ ರೀತಿ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಸೊ ನಾನು ಕ್ಯಾಂಡಲ್ ಇಲ್ಲಿ ಇಟ್ಟಿದ್ದೀನಿ, ಮುಂದಕ್ಕೆ ತೊಗೊಂಡೋದ್ರೆ ಏನಾಗುತ್ತೆ, ತುಂಬ ಚಿಕ್ಕದಾಗುತ್ತೆ. ಸೊ ಸೈಜ್ ಆಫ್ ದ ಇಮೇಜ್ ಇಸ್ ಹೈಲಿ ಡಿಮಿನಿಷ್ಡ್. ಮತ್ತೆ ಇನ್ನೊಂದು ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಇದು ಫೋಕಸ್ ಹತ್ರ ಫಾರ್ಮ್ ಆಗ್ತಾ ಇದೆ. ಇದು ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ. ಇವಾಗ 2ನೇ ಕೇಸಿಗೆ ಬರೋಣ. ಏನು 2ನೇ ಕೇಸು, ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಇನ್ಫಿನಿಟಿ. ಅಂದರೆ ಇಲ್ಲಿ ತಗೊಳ್ಳೋಣ. ಇವಾಗ ಇದು ಪೋಲು, ಇದು ಇನ್ಫಿನಿಟಿ, ಇವೆರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ನ ಚೂಸ್ ಮಾಡಿದ್ದೀನಿ.
ಇಲ್ಲಿದೆ ಆಬ್ಜೆಕ್ಟ್. ಇವಾಗ ಆಬ್ಜೆಕ್ಟ್ ಇಲ್ಲಿ ಇರಬೇಕಾದ್ರೆ ಯಾವ ರೀತಿ ಬರುತ್ತೆ, ಮತ್ತೆ ರೇ ಡಯಾಗ್ರಾಮ್ಸ್ ನೋಡಿ. ಒನ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಗೆಟ್ಸ್ ರಿಫ್ಲೆಕ್ಟೆಡ್ ಬಟ್ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಫೋಕಸ್ ಅಲ್ವಾ. ಇನ್ನೊಂದು ರೇ ಬಂದ್ಬಿಟ್ಟು ದಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ನಾವು ರೂಲ್ಸ್ ಏನು ಓದಿದೀವೋ ಅದೇ ರೂಲ್ಸ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದೀವಿ. ಅಪ್ಲೈ ಮಾಡಿದಾಗ ಇಮೇಜ್ ಫಾರ್ಮ್ಡ್ ಎಲ್ಲಾಗುತ್ತೆ, ಇಲ್ಲಾಗುತ್ತೆ. ಕರೆಕ್ಟ್. ಸೊ ಈ ಇಮೇಜ್ ಫಾರ್ಮ್ಡಿನ ನೇಚರ್ ಯಾವ ರೀತಿ ಇರುತ್ತೆ, ಇಮೇಜ್ ಫಾರ್ಮ್ಡಿನ ನೇಚರ್ ಬಂದ್ಬಿಟ್ಟು ವರ್ಚುವಲ್ ಹಾಗೂ ಎರೆಕ್ಟ್. ಕರೆಕ್ಟ್. ಏನಕ್ಕೆ ವರ್ಚುವಲ್ ಹೇಳಿ, ರಿಯಲ್ ರೇಸ್ ಮೀಟ್ ಆಗ್ತಾ ಇಲ್ಲ, ದೇ ಅಪಿಯರ್ ಟು ಮೀಟ್, ಅದಕ್ಕೆ ಇದು ವರ್ಚುವಲ್. ಎರೆಕ್ಟ್ ಯಾಕಂದ್ರೆ ಇದು ಸ್ಟ್ರೇಟ್ ಆಗಿದೆ, ಇದು ಕೂಡ ಸ್ಟ್ರೇಟ್ ಆಗಿದೆ. ಸೈಜ್ ಆಫ್ ದ ಇಮೇಜ್ ಡಿಮಿನಿಶ್ಡ್, ಅಂದ್ರೆ ಇದಕ್ಕಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ. ಪೊಸಿಷನ್ ಆಫ್ ದ ಇಮೇಜ್ ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ದಿಸ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್. ಇದು ಯಾವುದರ ಕೇಸಸ್, ಇದು ಕಾನ್ವೆಕ್ಸಿನ ಕೇಸಸ್. ಎರಡೇ ಕೇಸ್ಗಳಿದ್ದಾವೆ. ಬನ್ನಿ ಮತ್ತೆ ವಾಪಸ್ ಪಾಠಕ್ಕೆ ಹೋಗೋಣ. ಸೊ ಕೇಸಸ್ ನೋಡಿದಿವಲ್ಲ ಸಿಂಬಕೆಟ್ ಸಿಮ್ಯುಲೇಷನ್ ಅಲ್ಲಿ, ಸೇಮ್ ಇಲ್ಲೂ ಅದೇ ಇರುತ್ತೆ ನೋಡಿ. ಇನ್ಫಿನಿಟಿಯಲ್ಲಿ ಇರಬೇಕಾದ್ರೆ ಆಬ್ಜೆಕ್ಟು ಎಲ್ ಫಾರ್ಮ್ ಆಗುತ್ತೆ, ಫೋಕಸ್ ಎಲ್ ಫಾರ್ಮ್ ಆಗುತ್ತೆ, ತುಂಬಾ ಚಿಕ್ಕದಿರುತ್ತೆ, ಹೈಲಿ ಡಿಮಿನಿಶ್ಡ್. ಇದು ಅದೇ ಇಲ್ಲೇನಾಗ್ತಾ ಇದೆ, ಪೋಲು ಮತ್ತೆ ಇನ್ಫಿನಿಟಿ ಮಧ್ಯದಲ್ಲಿ ಇಮೇಜ್ ಇಟ್ಟಾಗ ಎಲ್ ಫಾರ್ಮ್ ಆಗುತ್ತೆ ಇಮೇಜ್ ಬಂದ್ಬಿಟ್ಟು ಇಲ್ ಫಾರ್ಮ್ ಆಗುತ್ತೆ. ಇನ್ ಬಿಟ್ವೀನ್ ಪೋಲ್ ಅಂಡ್ ಫೋಕಸ್ ಇಮೇಜ್ ಯಾವ ರೀತಿ ಇರುತ್ತೆ, ವರ್ಚುವಲ್, ಎರೆಕ್ಟ್ ಅಂಡ್ ದ ಇಮೇಜ್ ಇಸ್ ಡಿಮಿನಿಶ್ಡ್. ಸೊ ಇದನ್ನೇ ಮತ್ತೆ ಸಮರಿಯಲ್ಲಿ ತೋರಿಸಿದೀವಿ ಇನ್ ದ ಫಾರ್ಮ್ ಆಫ್ ಟೇಬಲ್. ಈ ರೀತಿ ಇರುತ್ತೆ ನೋಡಿ. ಅಟ್ ಇನ್ಫಿನಿಟಿ, ಅಟ್ ಫೋಕಸ್, ಬಿಹೈಂಡ್ ದ ಮಿರರ್, ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಸೈಜ್ ಅಂದ್ರೆ ತುಂಬಾ ಚಿಕ್ಕದು, ವರ್ಚುವಲ್ ಅಂಡ್ ಎರೆಕ್ಟ್. ವರ್ಚುವಲ್ ಅಂದ್ರೆ ಗೊತ್ತಲ್ವಾ, ರಿಯಲ್ ರೇಸ್ ಮೀಟ್ ಆಗಲ್ಲ, ದೇ ಅಪಿಯರ್ ಟು ಮೀಟ್ ಅಷ್ಟೇ. ಬಿಟ್ವೀನ್ ಇನ್ಫಿನಿಟಿ ಅಂಡ್ ಪೋಲ್ ಆಫ್ ದ ಮಿರರ್, ಬಿಟ್ವೀನ್ ಪಿ ಅಂಡ್ ಎಫ್, ಬಿಹೈಂಡ್ ದ ಮಿರರ್, ಡಿಮಿನಿಶ್ಡ್ ಅಂದ್ರೆ ತುಂಬಾ ಚಿಕ್ಕದು, ವರ್ಚುವಲ್ ಅಂಡ್ ಎರೆಕ್ಟ್. ಸೊ ಇಲ್ಲಿಗೆ ಇಮೇಜ್ ಫಾರ್ಮೇಷನ್ ಆಫ್ ಬೈ ಅ ಕಾನ್ವೆಕ್ಸ್ ಮಿರರ್ ಆಗೋಗಿದೆ. ಸೊ ನೆಕ್ಸ್ಟ್ ಯಾವ್ದಿದೆ, ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಕಾನ್ಕೇವ್ ಮಿರರ್ನ ಟಾರ್ಚಸ್ ಅಲ್ಲಿ ಯೂಸ್ ಮಾಡ್ತೀವಿ, ಹೆಡ್ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡೆಂಟಿಸ್ಟ್ ಯೂಸ್ ಮಾಡ್ತಾರೆ, ಮತ್ತೆ ಸೋಲಾರ್ ಕುಕ್ಕರ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇದು ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಇನ್ ರಿಯಲ್ ಲೈಫ್. ಅದೇ ರೀತಿ ಕಾನ್ವೆಕ್ಸ್ ಮಿರರ್ಗಳು ಎಲ್ಲಿ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್ ಮಿರರ್ಗಳು ಕಾರಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಇನ್ನೊಂದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಎಲ್ಲಿ ರೋಡ್ಗಳು ಇಂಟರ್ಸೆಕ್ಟ್ ಆಗ್ತವೆ ನೋಡಿ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಕಾನ್ವೆಕ್ಸ್ ಮಿರರ್ನ ಏನಕ್ಕೆ ಯೂಸ್ ಮಾಡ್ತಾರೆ ರೋಡ್ ಇಂಟರ್ಸೆಕ್ಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಕಾನ್ವೆಕ್ಸ್ ಮಿರರ್ನ ತೆಗೆದ್ಬಿಟ್ಟು ಪ್ಲೇನ್ ಮಿರರ್ನ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಇಮೇಜ್ ಫಾರ್ಮೇಷನ್ ಕಾಣಿಸುತ್ತೆ ನಮ್ಗೆ. ಅಂದ್ರೆ ಏನೇನು ರಿಫ್ಲೆಕ್ಟ್ ಆಗ್ತಾ ಇದೆಯೋ ಸ್ವಲ್ಪ ರಿಫ್ಲೆಕ್ಟೆಡ್ ಕಾಣಿಸುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಆಕ್ಸಿಡೆಂಟು ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಚಿಕ್ಕ ಏರಿಯಾದಲ್ಲಿ ತುಂಬಾ ಆಬ್ಜೆಕ್ಟ್ಸ್ಗಳು ಕಾಣಿಸ್ತವೆ. ಓಕೆ, ತುಂಬಾ ರಿಫ್ಲೆಕ್ಟೆಡ್ ಆಬ್ಜೆಕ್ಟ್ಸ್ಗಳು ಕಾಣಿಸ್ತವೆ. ಯಾವಾಗ ತುಂಬಾ ಆಬ್ಜೆಕ್ಟ್ಸ್ಗಳು ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತವೋ ಈ ರೀತಿ ಕಾರ್ ಕೂಡ ಕಾಣಿಸುತ್ತೆ. ಯಾವಾಗ ಕಾರ್ ಕೂಡ ಕಾಣಿಸುತ್ತೆ ಅವಾಗ ಏನು ಮಾಡ್ತಾನೆ ಡ್ರೈವರು, ಹುಷಾರಾಗ್ಬಿಟ್ಟು ಸ್ಲೋ ಮಾಡಿ ಆಕ್ಸಿಡೆಂಟ್ನ ತಪ್ಪಿಸೋದು ಸಾಧ್ಯ ಆಗುತ್ತೆ. ಇಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ಒಂದು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡೋದ್ರಿಂದ ತುಂಬಾ ಆಕ್ಸಿಡೆಂಟ್ಸ್ನ ಸ್ಟಾಪ್ ಮಾಡ್ಬೋದು, ಹಾಗೂ ತುಂಬಾ ಎನ್ಲಾರ್ಜ್ಡ್ ಪಿಕ್ಚರ್ ಕಾಣಿಸುತ್ತೆ. ಇದರಲ್ಲಿ ಚಿಕ್ಕ ಏರಿಯಾದಲ್ಲಿ ತುಂಬಾ ದೊಡ್ಡ ಪಿಕ್ಚರ್, ತುಂಬಾ ಆಬ್ಜೆಕ್ಟ್ಸ್ ಎಲ್ಲ ಕಾಣಿಸ್ತವೆ. ಅರ್ಥ ಆಯ್ತಾ? ಸೊ ಇದು ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಇನ್ ಆರ್ ರಿಯಲ್ ಲೈಫ್ಸ್. ನೆಕ್ಸ್ಟ್, ಸೊ ಇಲ್ಲಿಗೆ ಏನು ಮಾಡಿದೀವಿ ನಾವು, ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್ ಆಗೋಗಿದೆ, ರೇ ಡಯಾಗ್ರಾಮ್ಸ್ಗಳಾಗೋಗಿದೆ, ಮತ್ತೆ ರೇ ಡಯಾಗ್ರಾಮ್ಸ್ ಆಗೋಗಿದೆ. ಇನ್ನೇನು ಬಾಕಿ ಇರೋದು ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಒಂದೇ ಒಂದು ಬಾಕಿ ಇದೆ. ಅದನ್ನ ಇವಾಗ ನೋಡೋಣ. ಮೊದಲನೇದಾಗಿ ಏನು ನೋಡ್ತಾ ಇದೀವಿ ಇದರಲ್ಲಿ, ಸೈನ್ ಕನ್ವೆನ್ಷನ್ ಫಾರ್ ರಿಫ್ಲೆಕ್ಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಇವಾಗ ಇಲ್ಲಿ ಟಾಪಿಕ್ ಏನು ನೋಡಿದ್ವಿ ನಾವು ಹೇಳಿ, ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್. ಈ ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಈ ಸೈನ್ ಕನ್ವೆನ್ಷನ್ ಫಾರ್ ರಿಫ್ಲೆಕ್ಷನ್ ಇನ್ ಸ್ಪೆರಿಕಲ್ ಮಿರರ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನ್ಯಾಪ್ಕಟ್ಕೊಳ್ಳೋದು ತುಂಬ ಈಸಿ. ಇಲ್ಲಿ ಬರೀ ವೈಟ್ ಲೈನ್ಸ್ನ ಮಾತ್ರ ಗಮನಿಸಿ. ಇಲ್ಲಿ ನೋಡಿ, ಇಲ್ಲೊಂದು ವೈಟ್ ಲೈನ್ ಇದೆ, ಇಲ್ಲೊಂದು ವೈಟ್ ಲೈನ್ ಇದೆ. ಇವೆರಡು ವೈಟ್ ಲೈನ್ಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಆ ಪಾಯಿಂಟ್ ಯಾವ್ದು, ಪೋಲ್. ದಟ್ ಈಸ್ ದ ಜಾಮೆಟ್ರಿಕ್ ಸೆಂಟರ್ ಆಫ್ ದ ಗಿವನ್ ಆಬ್ಜೆಕ್ಟ್. ಕರೆಕ್ಟ್. ಈ ಪೋಲ್ನ ನೀವು ಯಾವ ರೀತಿ ಟ್ರೀಟ್ ಮಾಡಿ ಅಂದರೆ ಆರಿಜಿನ್ ಥರ ಟ್ರೀಟ್ ಮಾಡಿ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಎರಡು ಆಕ್ಸಿಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ, ಅದಕ್ಕೆ ಆರಿಜಿನ್ ಅಂತ ಕರಿತೀವಲ್ಲ, ಆ ಥರ ಟ್ರೀಟ್ ಮಾಡಿ ಇದನ್ನು. ಆರಿಜಿನಿನ ಲೆಫ್ಟ್ ಸೈಡ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆರಿಜಿನಿನ ರೈಟ್ ಸೈಡ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಆರಿಜಿನಿನ ಮೇಲೆ ಪಾಸಿಟಿವ್, ಆರಿಜಿನಿನ ಕೆಳಗೆ ನೆಗೆಟಿವ್ ಆಗುತ್ತೆ. ಸೊ ಇದೇ ಸೈನ್ ಕನ್ವೆನ್ಷನ್ ಕೂಡ. ಮತ್ತೆ ಇನ್ನೊಂದು ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇಸ್ ಯಾವಾಗ್ಲೂ ಲೆಫ್ಟ್ ಇಂದ ರೈಟ್ಗೆನೇ ಇರಬೇಕು. ಓಕೆ, ಈ ಪಾಯಿಂಟ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದಕ್ಕೆ ಏನಂತೀವಿ, ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ ಟುವರ್ಡ್ಸ್ ಲೆಫ್ಟ್ ಅಂದರೆ ಆರಿಜಿನಿನ ಲೆಫ್ಟಲ್ಲಿ ಇದೆ ಇದು. ಓಕೆ, ದಿಸ್ ಇಸ್ ಟುವರ್ಡ್ಸ್ ರೈಟ್ ಅಂದರೆ ಅದು ಪಾಸಿಟಿವ್ ಆಗುತ್ತೆ, ಲೆಫ್ಟ್ ಅಂದರೆ ನೆಗೆಟಿವ್. ಓಕೆ, ಸೊ ಇಷ್ಟನ್ನ ನ್ಯಾಪ್ಕ ಇಟ್ಕೋಬೇಕು. ಕೋಆರ್ಡಿನೇಟ್ ಸಿಸ್ಟಮ್, ಕೋಆರ್ಡಿನೇಟ್ ಜಾಮೆಟ್ರಿನ ನ್ಯಾಪ್ಕ ಇಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಏನಿದೆ, ಮಿರರ್ ಫಾರ್ಮುಲಾ ಹಾಗೂ ಮ್ಯಾಗ್ನಿಫಿಕೇಶನ್ ಇದೆ. ಸೊ ಮಿರರ್ ಫಾರ್ಮುಲಾ ನೋಡಿ, ಇದು ಜಸ್ಟ್ ಒಂದು ಫಾರ್ಮುಲಾಸ್ ಏನಿದೆ ಇದರಲ್ಲಿ, 1/v + 1/u = 1/f. ಏನು u v f ಅಂದರೆ
U ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, V ಅಂದ್ರೆ ಇಮೇಜ್ ಡಿಸ್ಟೆನ್ಸ್, F ಅಂದ್ರೆ ಫೋಕಲ್ ಲೆಂತ್. ಅದೇ ರೀತಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯಾವ ರೀತಿ ಇದೆ? M is equal to H dash by H. ಏನಿದೆ H dash ಅಂದ್ರೆ ನೆಗೆಟಿವ್ V ಡಿವೈಡೆಡ್ ಬೈ H ಅಂದ್ರೆ ಏನು? U. ಮತ್ತೆ V ಮತ್ತೆ U ಅಂದ್ರೆ ಏನು? ಇಲ್ಲೇ ಇದೆ. V ಅಂದ್ರೆ ಇಮೇಜ್ ಡಿಸ್ಟೆನ್ಸ್, U ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. H dash ಅಂದ್ರೆ ಏನು? H dash is the image size or height. H ಅಂದ್ರೆ ಆಬ್ಜೆಕ್ಟ್ ಸೈಜ್ ಆರ್ ಹೈಟ್. ಸೊ ಇದು ನಮ್ಮ ಮಿರರ್ ಫಾರ್ಮುಲಾ ಹಾಗೂ ಮ್ಯಾಗ್ನಿಫಿಕೇಶನ್ ಇನ್ನ ಫಾರ್ಮುಲಾಗಳು. ಮುಂದೆ ವರ್ಡ್ ಪ್ರಾಬ್ಲಮ್ಸ್ ನೋಡೋಣ. ಮೊದಲನೇ ವರ್ಡ್ ಪ್ರಾಬ್ಲಮ್ ಹೇಗಿದೆ ನೋಡಿ. ಅ ಕಾನ್ವೆಕ್ಸ್ ಮಿರರ್ ಇಸ್ ಯೂಸ್ಡ್ ಫಾರ್ ರೇರ್ ವ್ಯೂ on an automobile has a radius of curvature 3 meters. Okay, if a bus is located 5 meters from this mirror, find the position, nature and size of the image. So ಯಾವ ತರ ಮಿರರ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕಾನ್ವೆಕ್ಸ್ ಮಿರರ್ ನ ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಕಾನ್ವೆಕ್ಸ್ ಮಿರರ್ ನ ಯೂಸ್ ಮಾಡ್ತಾರೆ. ಕಾನ್ವೆಕ್ಸ್ ಮಿರರ್ ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವ ರೀತಿ ಇರುತ್ತೆ? ಬಲ್ಜ್ ಆಗಿರುತ್ತೆ ರಿಫ್ಲೆಕ್ಟಿಂಗ್ ಸರ್ಫೇಸ್. ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ. ಸೊ ಇದು ಕಾನ್ವೆಕ್ಸ್ ಮಿರರ್, ಇದು ರಫ್ ಸೈಡು, ಓಕೆ, ಅದು ಸ್ಮೂತ್ ಸೈಡ್. ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ ಎಷ್ಟಿದೆ? 3 ಮೀಟರ್ಸ್ ಇದೆ. ಸೊ 3 ಮೀಟರ್ಸ್ ಅಂದ್ರೆ ಸೆಂಟರ್ ಈ ಕಡೆ ಬರುತ್ತಾ ಕಾನ್ವೆಕ್ಸ್ ಮಿರರ್ಗೆ? ಕರೆಕ್ಟ್, ಸೆಂಟರ್ ಈ ಕಡೆ ಬರುತ್ತೆ, ವಿಚ್ ಇಸ್ ಟು ದ ರೈಟ್ ಸೈಡ್ ಆಫ್ ದ ಪೋಲ್ ಅಲ್ವಾ? ರೈಟ್ ಸೈಡ್, ಪೋಲಿನ ರೈಟ್ ಇದೆ, ಅದಕ್ಕೆ ಅದು +3 ಮೀಟರ್ಸ್ ಆಗುತ್ತೆ. ಮತ್ತೆ ಇನ್ನೊಂದೇನು ಹೇಳ್ತಾ ಇದ್ದಾರೆ? ಅಂಡ್ ಆಟೋಮೊಬೈಲ್ ಇಫ್ ಅ ಬಸ್ ಇಸ್ ಲೊಕೇಟೆಡ್ 5 ಮೀಟರ್ಸ್ ಫ್ರಮ್ ದಿಸ್ ಮಿರರ್, ಅಂದ್ರೆ ಈ ಮಿರರ್ ಇಂದ 5 ಮೀಟರ್ ದೂರದಲ್ಲಿ ಒಂದು ಬಸ್ ನಿಂತಿದೆ. ಅಂದ್ರೆ ಈ ಬಸ್ ಎಲ್ಲಿ ನಿಂತಿದೆ? ಪೋಲ್ ಇಂದ ಲೆಫ್ಟ್ ಸೈಡ್ ನಿಂತಿದೆ. ಕರೆಕ್ಟ್, ಪೋಲ್ ಇಂದ ಲೆಫ್ಟ್ ಸೈಡ್ ನಿಂತಿದೆ, ಅದು ನೆಗೆಟಿವ್ ಆಗುತ್ತೆ. ಪೋಲ್ ಇಂದ ರೈಟ್ ಸೈಡ್ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಇದು ರೇಡಿಯಸ್, ಸೊ ರೈಟ್ ಸೈಡ್ ಇದೆ, ಅದು ಪಾಸಿಟಿವ್ ಆಗುತ್ತೆ. ಅರ್ಥ ಆಯ್ತಾ ಸೈನ್ ಕನ್ವೆನ್ಷನ್ಸ್ ಇಲ್ಲಿ? ಸೊ ಆ ಸೈನ್ ಕನ್ವೆನ್ಷನ್ಸ್ ಪ್ರಕಾರ ಡೇಟಾ ಬರೆಯೋಣ. ಮೊದಲನೇದಾಗಿ ಏನ್ ಬರುತ್ತೆ? ರೇಡಿಯಸ್ ಆಫ್ ಕರ್ವೇಚರ್ R is equal to +3 ಮೀಟರ್ಸ್. ಯಾಕೆ? ಪೋಲ್ ಇಂದ ರೈಟ್ ಅಲ್ಲಿ ಇದೆ. ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ U is equal to -5 ಮೀಟರ್ಸ್. ಯಾಕೆ? ಪೋಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಅದಕ್ಕೆ. ಸೊ ಪೋಲ್ ಆರಿಜಿನ್ ಅಂತ ಅನ್ಕೊಳ್ಳಿ. ಆರಿಜಿನ್ ಇನ್ ಲೆಫ್ಟ್ ನೆಗೆಟಿವ್, ಆರಿಜಿನ್ ಇನ್ ರೈಟ್ ಪಾಸಿಟಿವ್. ನ್ಯಾಪ್ ಕಟ್ಕೊಳ್ಳಿ ಪಾಯಿಂಟ್. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ V ಏನ್ ಕಂಡುಹಿಡಿಯಬೇಕು ನಾವು? ಫೈಂಡ್ ಪೊಸಿಷನ್, ನೇಚರ್ ಅಂಡ್ ಸೈಜ್ ಆಫ್ ದ ಇಮೇಜ್. ಸೊ ಇಮೇಜಿನ ಡಿಸ್ಟೆನ್ಸ್ V ಎಷ್ಟು ಬರುತ್ತೆ ಅದನ್ನ ಕಂಡುಹಿಡಿಯಬೇಕು. ಅದ್ರ ಜೊತೆಗೆ ಹೈಟ್ ಆಫ್ ದ ಇಮೇಜ್ ಅಂದ್ರೆ H dash is equal to ಕ್ವೆಶ್ಚನ್ ಮಾರ್ಕ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ನಮಗೆ ಫೋಕಲ್ ಲೆಂತ್ ಬೇಕು, ಯಾಕಂದ್ರೆ ಆ ಫಾರ್ಮುಲಾ ಯೂಸ್ ಮಾಡ್ಬೋದು. 1/f is equal to ರೈಟ್. ಸೊ ಫೋಕಲ್ ಲೆಂತ್ F is equal to ಏನಂತ ಗೊತ್ತಿದೆ ನಮಗೆ? R/2. ರೇಡಿಯಸ್ ಆಲ್ರೆಡಿ ನಮ್ಗೆ ಗೊತ್ತಿದೆ 3 ಮೀಟರ್ಸ್ ಅಂತ. ಸೊ 3/2 ಮಾಡಿದ್ರೆ ಎಷ್ಟು ಬರುತ್ತೆ? 1.5 ಮೀಟರ್ಸ್ ಬರುತ್ತೆ. ಸೊ ರೇಡಿಯಸ್ ಇಂದ ನಮ್ಗೆ ಏನ್ ಸಿಕ್ತೀಗ? ಫೋಕಲ್ ಲೆಂತ್ F ಸಿಕ್ಕಿದೆ. ಕರೆಕ್ಟ್. ಸೊ ಇವಾಗ ಫಾರ್ಮುಲಾ ಯೂಸ್ ಮಾಡೋಣ. 1/v + 1/u is equal to 1/f. U ಗೊತ್ತಿದೆ, F ಗೊತ್ತಿದೆ, V1 ನ ಕಂಡುಹಿಡಿಯಬೇಕು ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. 1/v ಅದೇ ರೀತಿಯಲ್ಲಿ ಬರೋಣ. U ನ ಜಾಗದಲ್ಲಿ -f, F ನ ಜಾಗದಲ್ಲಿ 1.50. ಇದನ್ನ ಸಾಲ್ವ್ ಮಾಡಿದಾಗ V ಎಷ್ಟು ಬರುತ್ತೆ ನಮಗೆ? V will be equal to +1.15 ಮೀಟರ್ಸ್. ಇವಾಗ ಮತ್ತೆ ಪ್ಲಸ್ ಅಂದ್ರೆ ಯಾವ ಕಡೆ ಬರುತ್ತೆ? ಅದು ಪೋಲಿನ ರೈಟ್ ಸೈಡಿಗೆ ಬರುತ್ತೆ. ಕರೆಕ್ಟ್. ಸೊ +1.15 ಮೀಟರ್ಸ್. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ M ನ ಫಾರ್ಮುಲಾ M is equal to -v/u ಅಂದ್ರೆ ಎಷ್ಟು ಬರುತ್ತೆ? ಸೊ V ನ ಜಾಗದಲ್ಲಿ V ಏನಿದೆ? 1.15 ಇದೆ, ಸೊ -1.15 ಆಗುತ್ತೆ. ಇದು -1.15 ಡಿವೈಡೆಡ್ ಬೈ -5, ಮೈನಸ್ ಕ್ಯಾನ್ಸಲ್. 1.15 ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟು ಬರುತ್ತೆ? 0.23. ಅಂದ್ರೆ ಸೊ 0.23 ನಮ್ಗೆ ಏನ್ ಹೇಳ್ತಾ ಇದೆ? 0.23 ಏನ್ ಹೇಳ್ತಾ ಇದೆ ಅಂದ್ರೆ ದ ಇಮೇಜ್ ಇಸ್ ವರ್ಚುವಲ್ ಅಂದ್ರೆ ಗೊತ್ತಲ್ವಾ? ಎರೆಕ್ಟ್ ಅಂಡ್ ಸ್ಮಾಲರ್ ಇನ್ ಸೈಜ್ ಬೈ ಅ ಫ್ಯಾಕ್ಟರ್ ಆಫ್ 0.23. ಸ್ಮಾಲರ್ ಬೈ ಸೈಜ್ ಬೈ ದ ಫ್ಯಾಕ್ಟರ್ ಆಫ್ 0.23 ಅಂದ್ರೆ ರಿಯಲ್ ಇಮೇಜ್ ಗಿಂತ 0.23 ಅಷ್ಟು ಚಿಕ್ಕದಾಗಿದೆ, ಅಥವಾ 0.23 ಇಂಟು ದ ರಿಯಲ್ ಇಮೇಜ್, ಆ ಇಮೇಜ್ ಫಾರ್ಮ್ ಆಗಿದೆ ಮತ್ತೆ ಚಿಕ್ಕದಾಗಿದೆ ಅಂತ ಹೇಳ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವೇನ್ ಮಾಡಬೇಕು? ಏನ್ ತುಂಬಾ ಇಂಪಾರ್ಟೆಂಟ್ ಅಂತ ಈ ಪ್ರಾಬ್ಲಮ್ ಅಲ್ಲಿ +3 -5 ಅದನ್ನ ಕರೆಕ್ಟ್ ಆಗಿ ಬರ್ಕೋಬೇಕು. ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಡೀ ಪ್ರಾಬ್ಲಮೇ ತಪ್ಪಾಗೋಗುತ್ತೆ. ಸೊ ಅದನ್ನ ಹೇಗೆ ನಾವು ಗಮನ ಕೊಟ್ಟು ಅಥವಾ ಹೇಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು? ಕಾರ್ಟೇಶಿಯನ್ ಕೋಆರ್ಡಿನೇಟ್ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಪೋಲ್ ಬಂದ್ಬಿಟ್ಟು ಆರಿಜಿನ್ ಲೆಫ್ಟ್ ಯಾವಾಗಲೂ ನೆಗೆಟಿವ್ ಇರುತ್ತೆ, ಆರಿಜಿನ್ ರೈಟ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಈ ಪಾಯಿಂಟ್ ಜ್ಞಾಪಕ ಇಟ್ಕೊಂಡ್ರೆ ಸೈನ್ ಕನ್ವೆನ್ಷನ್ಸ್ ಕರೆಕ್ಟ್ ಆಗುತ್ತೆ. ಒನ್ಸ್ ಸೈನ್ ಕನ್ವೆನ್ಷನ್ಸ್ ಆರ್ ರೈಟ್, ಫೈನಲ್ ಆನ್ಸರ್ ಕೂಡ ಕರೆಕ್ಟ್ ಆಗೇ ಬರುತ್ತೆ. ಮುಂದಿನ ಪ್ರಶ್ನೆ, ಅನ್ ಆಬ್ಜೆಕ್ಟ್ 4 ಸೆಂಟಿಮೀಟರ್ ಇನ್ ಸೈಜ್ ಅಂದ್ರೆ ಉದ್ದ 4 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ, is placed at 25 centimeter in front of a concave mirror of focal length 15 centimeters. At what distance from the mirror should a screen be placed in order to obtain a sharp image? Find the nature and size of the image ಅಂತ ಕೇಳ್ತಾ ಇದೆ. ಸೊ ಕಾನ್ಕೇವ್ ಮಿರರ್ ಅಂದ್ರೆ ಯಾವ ರೀತಿ ಇರುತ್ತೆ? ಕಾನ್ಕೇವ್ ಮಿರರ್ ಈ ರೀತಿಯಲ್ಲಿ ಇರುತ್ತೆ. ಕರೆಕ್ಟ್. ಇದು ಕಾನ್ಕೇವ್ ಮಿರರ್, ಇದು ರಫ್ ಸರ್ಫೇಸ್, ಇದು ಆಚೆಗಡೆ ಇರೋದು, ಒಳಗಡೆ ಇರೋದು ಸ್ಮೂತ್ ಸರ್ಫೇಸ್, ಅದೇ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಬಂದ್ಬಿಟ್ಟು ನಮ್ಮ ಪೋಲ್ ಆಗುತ್ತೆ.
ಪೋಲ್ ಇಂದ ಲೆಫ್ಟ್ ಸೈಡ್ ಏನೇ ಬಂದ್ರೂ ಏನಾಗುತ್ತೆ, ಅದು ನೆಗೆಟಿವ್ ಆಗುತ್ತೆ. ಬಟ್ ಇಲ್ಲಿ ಅನ್ ಆಬ್ಜೆಕ್ಟ್ 4 ಸೆಂಟಿಮೀಟರ್ ಇನ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆ ಕಾನ್ಕೇವ್ ಮಿರರ್ಗಿಂತ ಮುಂಚೆ 25 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟಿನ ಸೈಜ್ ಬಂದ್ಬಿಟ್ಟು 4 ಸೆಂಟಿಮೀಟರ್. ಆದ್ರೆ ಇಲ್ಲಿ ನಾವೇನ್ ಗಮನಿಸ್ಬೇಕಂದ್ರೆ ಈ ಆಬ್ಜೆಕ್ಟ್ ಪೋಲ್ಗಿಂತ ಮೇಲೆ ಇದೆ. ಸೊ ಯಾವಾಗ ಪೋಲ್ಗಿಂತ ಮೇಲೆ ಇರುತ್ತೋ ಮತ್ತೆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಆರಿಜಿನ್ಗಿಂತ ಮೇಲ್ಗಡೆ ಏನಾಗುತ್ತೆ ಪಾಸಿಟಿವ್, ಆರಿಜಿನ್ಗಿಂತ ಕೆಳಗಡೆ ನೆಗೆಟಿವ್, ರೈಟ್? ಸೇಮ್ ಸೈನ್ ಕನ್ವೆನ್ಷನ್ ಇದಕ್ಕೂ ಕೂಡ ಯೂಸ್ ಮಾಡ್ತಾ ಇದೆ. ಸೊ ಈ ಸೈಜು 4 ಸೆಂಟಿಮೀಟರ್ಸ್ ಪೋಲ್ಗಿಂತ ಮೇಲಿದೆ, ಸೊ ಪಾಸಿಟಿವ್ ಆಗುತ್ತೆ. ಈ 25 ಸೆಂಟಿಮೀಟರ್ಸ್ ಪೋಲ್ ಇಂದ ಲೆಫ್ಟ್ ಸೈಡ್ ಇದೆ, ನೆಗೆಟಿವ್ ಆಗುತ್ತೆ. ಫೋಕಲ್ ಲೆಂತ್ 15 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಎಫ್ ಇಲ್ಲೆಲ್ಲೋ ಬರುತ್ತೆ. ಸೊ ಎಫ್ ಕೂಡ ಏನಾಗುತ್ತೆ, ಎಫ್ ಕೂಡ ನೆಗೆಟಿವ್ ಆಗುತ್ತೆ ಅಲ್ವಾ? ಓಕೆ, ಸೊ ಡೇಟಾನ ಬರೆಯೋದಾದ್ರೆ ಡೇಟಾನ ಈ ರೀತಿ ಬರೀಬಹುದು. ಆಬ್ಜೆಕ್ಟ್ ಸೈಜ್ h is equal to +4 ಸೆಂಟಿಮೀಟರ್ಸ್. ಯಾಕೆ ಅಂತ ಗೊತ್ತು. ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ u is equal to -25 ಸೆಂಟಿಮೀಟರ್ಸ್. ಯಾಕೆ ಅಂತ ಗೊತ್ತು, ಬಿಕಾಸ್ ಪೋಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಸೈನ್ ಕನ್ವೆನ್ಷನ್ಸ್ ಆಯ್ತಾ. ನೆಕ್ಸ್ಟ್ ಫೋಕಲ್ ಲೆಂತ್ f is equal to -15 ಸೆಂಟಿಮೀಟರ್ಸ್. ಅದು ಗೊತ್ತು, ಯಾಕಂದ್ರೆ ಪೋಲ್ ಇಂದ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹೈಟ್ ಆಫ್ ದ ಇಮೇಜ್ h ಡ್ಯಾಶ್ ನ ನಾವು ಕಂಡುಹಿಡಿಬೇಕು, ಅದನ್ನ ನೋಡ್ಬೇಕು ನಾವು. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ v ಕೂಡ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿದಕ್ಕೆ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ, 1/v + 1/u is equal to 1/f. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನಮ್ಗೆ ಆನ್ಸರು, v is equal to -37.5 ಸೆಂಟಿಮೀಟರ್ಸ್. ಮತ್ತೆ ಮೈನಸ್ ಅಂದ್ರೆ ಎಲ್ಲಿ, ಪೋಲ್ ಇಂದ ಲೆಫ್ಟ್ ಸೈಡ್ಗೆ 25ಗಿಂತ ಇನ್ನ ಮುಂದೆ ಆ ಕಡೆ ಹೋಗುತ್ತೆ, -37.5 ಸೆಂಟಿಮೀಟರ್ಸ್. ಸೊ ಇಲ್ಲೇನ್ ಬರ್ತಾ ಇದೆ, ದ ಸ್ಕ್ರೀನ್ ಶುಡ್ ಬಿ ಪ್ಲೇಸ್ಡ್ ಅಟ್ 37.5 ಸೆಂಟಿಮೀಟರ್ಸ್ ಇನ್ ಫ್ರಂಟ್ ಆಫ್ ದ ಮಿರರ್. ಇನ್ ಫ್ರಂಟ್ ಆಫ್ ದ ಮಿರರ್ ದ ಇಮೇಜ್ ಇಸ್ ರಿಯಲ್. ರಿಯಲ್ ಅಂದ್ರೆ ರಿಯಲ್ ರೈಟ್ ಲೇಸ್ ಆರ್ ಇಂಟರ್ಸೆಕ್ಟಿಂಗ್ ಆರ್ ಮೀಟಿಂಗ್ ಎಟ್ ಅ ಪಾಯಿಂಟ್, ಅಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಮ್ಯಾಗ್ನಿಫಿಕೇಶನ್ m is equal to h' is equal to -v/u. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, h' will be equal to -6 ಸೆಂಟಿಮೀಟರ್ಸ್. ದ ಇಮೇಜ್ ಇಸ್ ಇನ್ವರ್ಟೆಡ್ ಅಂಡ್ ಎನ್ಲಾರ್ಜ್ಡ್. ನೋಡಿ ಏನಕ್ಕೆ ಎನ್ಲಾರ್ಜ್ಡ್, ಒರಿಜಿನಲ್ ಸೈಜ್ 4 ಸೆಂಟಿಮೀಟರ್ ಇದೆ, -6 ಸೆಂಟಿಮೀಟರ್ ಬರ್ತಿದೆ ಅಂದ್ರೆ ದೊಡ್ಡದು, ಮತ್ತೆ -6 ಅಂದ್ರೆ ಏನು, ಕೆಳಗಡೆ ಬರುತ್ತೆ. ಸೊ ರಿಯಲ್ ಇಮೇಜ್ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇಲ್ಲಿ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. 25 ಅಲ್ವಾ, ಇಲ್ಲಿ ಫಾರ್ಮ್ ಆಗುತ್ತೆ ಇಮೇಜ್. ಇದು ಎಷ್ಟು ಸೆಂಟಿಮೀಟರು, 37.5 ಸೆಂಟಿಮೀಟರ್ಸ್. ಇಲ್ಲಿ ಸ್ಕ್ರೀನ್ ಇಟ್ಟರೆ ಇಮೇಜು ಈ ರೀತಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಹೈಟ್ ಬಂದ್ಬಿಟ್ಟು ಎಷ್ಟಿರುತ್ತೆ ನಮಗೆ, 6 ಸೆಂಟಿಮೀಟರ್ಸ್ ಅಂತ ಇರುತ್ತೆ. ಅರ್ಥ ಆಯ್ತಾ ಈ ಪ್ರಶ್ನೆ? ಓಕೆ, ಸೊ ಇಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಮತ್ತೆ ಸೈನ್ ಕನ್ವೆನ್ಷನ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಡೇಟಾ ಕೊಡ್ಬೇಕಾದ್ರೆ ಎಲ್ಲ ಪಾಸಿಟಿವ್ ಅಲ್ಲೇ ಕೊಡ್ತಾರೆ ನೋಡಿ, 4, 25, 15 ಎಲ್ಲ ಪಾಸಿಟಿವ್ ಅಲ್ಲೇ ಇರುತ್ತೆ. ಆದರೆ ಕಾನ್ವೆಕ್ಸಾ ಕಾನ್ಕೇವ್ ಅಂತ ನೀವು ನೋಡಿ, ನೀವು ಇಮ್ಯಾಜಿನ್ ಮಾಡಿ ಎಲ್ಲಿರುತ್ತೆ ಅಂತ. ಆ ಪೋಲಿನ ಸೈನ್ ಕನ್ವೆನ್ಷನ್ಸ್ನ ಯೂಸ್ ಮಾಡಿಕೊಂಡು ಡೇಟಾನ ಪ್ಲಸ್ ಮತ್ತು ನೆಗೆಟಿವ್ ಥರ ಕ್ಲೀನಾಗಿ ಬರೀಬೇಕು. ಯಾವಾಗ ನಾವು ಡೇಟಾನ ಕರೆಕ್ಟಾಗಿ ಬರಿತೀವೋ ಫಾರ್ಮುಲಾ ತುಂಬ ಸಿಂಪಲ್ ಆಗಿದೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ಆಲ್ ರೈಟ್. ಸೊ ಇವಾಗ ನಾವು ಏನು ಮುಗಿಸಿದ್ದೀವಿ, ಇವಾಗ ನಾವು ಮುಗಿಸಿರೋ ಟಾಪಿಕ್ ಬಂದ್ಬಿಟ್ಟು ಸ್ಪೆರಿಕಲ್ ಮಿರರ್ಸ್. ಇದರಲ್ಲಿ ಮಿರರ್ ಮತ್ತು ಮಿರರ್ ಫಾರ್ಮುಲಾ ಮತ್ತು ಮ್ಯಾಗ್ನಿಫಿಕೇಶನ್ ಜಸ್ಟ್ ನಾವು ಮುಗಿಸಿದ್ವಿ, ಕರೆಕ್ಟ್. ರಿಫ್ಲೆಕ್ಷನ್ ಚಾಪ್ಟರ್, ರಿಫ್ಲೆಕ್ಷನ್ ಟಾಪಿಕ್ನ ಮುಗಿಸಿದ್ವಿ, ಸ್ಪೆರಿಕಲ್ ಮಿರರ್ಸ್ ಟಾಪಿಕ್ನ ಮುಗಿಸಿದ್ವಿ. ನೆಕ್ಸ್ಟ್ ಇರೋ ಟಾಪಿಕ್ ಯಾವುದು, ನೆಕ್ಸ್ಟ್ ಇರೋ ಟಾಪಿಕ್ ಇರೋದು ರಿಫ್ರಾಕ್ಷನ್ ಆಫ್ ಲೈಟ್. ಈ ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ ಸಬ್ ಟಾಪಿಕ್ಸ್ ಆಗಿ ಏನೇನು ಬರ್ತಾ ಇದಾವೆ, ಲಾಸ್ ಆಫ್ ರಿಫ್ರಾಕ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಹಾಗೂ ರಿಫ್ರಾಕ್ಷನ್ ಇನ್ ಅ ಗ್ಲಾಸ್ ಸ್ಲ್ಯಾಬ್. ಸೊ ಇವಾಗ ರಿಫ್ರಾಕ್ಷನ್ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ರಿಫ್ರಾಕ್ಷನ್ ಅಂದ್ರೆ ಏನು, ಒಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಈ ಪೆನ್ಸಿಲ್ನ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿಸ್ಬಿಟ್ಟು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಪೆನ್ಸಿಲ್, ಇಲ್ಲಿವರೆಗೂ ಕರೆಕ್ಟ್ ಆಗಿದೆ, ಇಲ್ಲಿಂದ ಮತ್ತೆ ಏನಾಗ್ತಿದೆ ಚೇಂಜ್ ಆಗ್ತಾ ಇದೆ ಅಂತ. ಆದರೆ ಪೆನ್ಸಿಲಿಂದ ಬರುವ ಲೈಟು ರಿಫ್ರಾಕ್ಟ್ ಆಗಿ ನಮ್ಮ ಕಣ್ಣಿಗೆ ಬರ್ತಾ ಇರೋ ಕಾರಣದಿಂದ ನಮಗೆ ಪೆನ್ಸಿಲ್ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಆದರೆ ಪೆನ್ಸಿಲ್ ಕಂಟಿನ್ಯೂಸ್ ಆಗಿದೆ, ಅಂದರೆ ಸ್ಟ್ರೈಟ್ ಆಗಿದೆ, ಮುರಿದೋಗಿಲ್ಲ ಅಂತ ಹೇಳೋದು. ಅದೇ ರೀತಿಲಿ ಇನ್ನೊಂದು ಎಕ್ಸಾಂಪಲ್, ಸ್ವಿಮ್ಮಿಂಗ್ ಪೂಲ್. ಸೊ ಇಲ್ಲಿ ನೋಡಿದ್ರೆ ಲೈನ್ಸ್ ಎಲ್ಲ ಒಂಥರ ಕರ್ವ್ ಆಗಿ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಅದು ಕರ್ವ್ಡ್ ಆಗಿಲ್ಲ, ಮತ್ತೆ ರಿಫ್ರಾಕ್ಷನ್ ಆಗಿ ನಮ್ಮ ಕಣ್ಣಿಗೆ ಆ ರೀತಿ ಕಾಣಿಸ್ತಾ ಇದೆ. ರಿಫ್ರಾಕ್ಷನ್ ಅಂದರೆ ಏನು ನೋಡೋಣ ಬನ್ನಿ. ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು, ಲೈಟ್ ವೆನ್ ಟ್ರಾವೆಲಿಂಗ್ obliquely ಫ್ರಮ್ ಒನ್ ಮೀಡಿಯಂ ಟು ಅನದರ್, ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಂ ಚೇಂಜಸ್. ಅಂದರೆ ಈ ಲೈಟು ಈ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದೆ, ಸ್ಟ್ರೈಟ್ ಲೈನಲ್ಲಿ ಹೋಗಬೇಕಾಗಿತ್ತು ಅಲ್ವಾ, ಆದರೆ ಇಲ್ಲಿ ಗ್ಲಾಸ್ ಬರ್ತಿರೋ ಕಾರಣ ಏನಾಗ್ತಿದೆ, ಲೈಟ್ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಯಾಕೆ ಚೇಂಜ್ ಆಗ್ತಾ ಇದೆ ನೋಡೋಣ. ಯಾಕೆ ಅಂದರೆ ಇಲ್ಲಿ ಏರ್ ಇದೆ, ಡೆನ್ಸಿಟಿ ಕಡಿಮೆ ಇರುತ್ತೆ, ಇದು ಗ್ಲಾಸು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಟ್ರಾವೆಲ್ ಮಾಡಿದಾಗ ಲೈಟು ಏನು ಮಾಡುತ್ತೆ, ಅದರ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಇಸ್ ಡ್ಯೂ ಟು ದ ಚೇಂಜ್ ಇನ್ ದ ಸ್ಪೀಡ್ ಆಫ್ ಲೈಟ್ ಆಸ್ ಇಟ್ ಎಂಟರ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್. ಒನ್ ಟ್ರಾನ್ಸ್ಪರೆಂಟ್, ಏರ್ ಕೂಡ ಟ್ರಾನ್ಸ್ಪರೆಂಟೇ, ಗ್ಲಾಸ್ ಕೂಡ ಟ್ರಾನ್ಸ್ಪರೆಂಟೇ, ಬಟ್ ಡಿಫ್ರೆನ್ಸ್ ಏನೋ ಇಲ್ಲಿನ ಡೆನ್ಸಿಟಿ ಹಾಗೂ ಇಲ್ಲಿನ ಡೆನ್ಸಿಟಿ. ಓಕೆ, ಸೊ ಈ ರಿಫ್ರಾಕ್ಷನ್ ಅಥವಾ ಬೆಂಡಿಂಗ್ ಆಫ್ ಲೈಟ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಈ ಸ್ಲೈಡಲ್ಲಿ. ಅಂದರೆ ರಿಫ್ರಾಕ್ಷನ್
ಥ್ರೂ ಅ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಇಲ್ಲೇನಾಗ್ತಾ ಇದೆ, ಒಂದು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ನ ತಗೊಂಡಿದ್ದೀವಿ. ಓಕೆ, ಆಚೆಗಡೆ ಏನಿದೆ ಏರ್ ಇದೆ, ಇಲ್ಲೂ ಕೂಡ ಏರ್ ಇದೆ, ಇಲ್ಲಿ ಮಾತ್ರ ಏನಿದೆ ಗ್ಲಾಸ್ ಸ್ಲ್ಯಾಬ್ ಇದೆ. ಸೊ ನಾವೇನು ಮಾಡ್ತಿದ್ದೀವಿ, ಒಂದು ಇನ್ಸಿಡೆಂಟ್ ರೇನ ಕೊಡ್ತಾ ಇದ್ದೀವಿ. ಓಕೆ, ಪ್ರೊಜೆಕ್ಟ್ ಮಾಡ್ತೀವಿ ಒಂದು ಇನ್ಸಿಡೆಂಟ್ ರೇ, ಈ ರೀತಿ ಬರ್ತಾ ಇದೆ. ಇದು ಅಕಸ್ಮಾತ್ ಬೆಂಡ್ ಆಗಿಲ್ಲ ಅಂದರೆ ಇಲ್ಲಿ ಡಾಟೆಡ್ ಲೈನ್ ಇದೆ ನೋಡಿ, ಇದೇ ರೀತಿಯಲ್ಲಿ ಬರಬೇಕಾಗಿತ್ತು. ಆದರೆ ಏನಾಗ್ತಿದೆ ಆ್ಯಕ್ಚುಲಿ, ಈ ಇನ್ಸಿಡೆಂಟ್ ರೇ ರೇರರ್ ಮೀಡಿಯಂ ಅಂದರೆ ಡೆನ್ಸಿಟಿ ಕಡಿಮೆ ಇದೆ, ಆ ಮೀಡಿಯಮಿಂದ ಡೆನ್ಸರ್ ಮೀಡಿಯಂ ಅಂದರೆ ಡೆನ್ಸಿಟಿ ಜಾಸ್ತಿ ಇದೆ. ಎಲ್ಲಿ ಜಾಸ್ತಿ ಇದೆ, ಗ್ಲಾಸಲ್ಲಿ. ಯಾವಾಗ ಇನ್ಸಿಡೆಂಟ್ ರೇ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗುತ್ತೋ ಅವಾಗ ಏನಾಗುತ್ತೆ ನೋಡಿ, ಈ ಲೈನ್ ಬಂದ್ಬಿಟ್ಟು ನಾರ್ಮಲ್. ನಾರ್ಮಲ್ ಅಂದರೆ ಏನು ಹೇಳಿ, ಪರ್ಪೆಂಡಿಕ್ಯುಲರ್ ಟು ದಿಸ್ ಪಾಯಿಂಟ್ ಆರ್ ಸರ್ಫೇಸ್. ಓಕೆ, ಸೊ ಯಾವಾಗ ಇನ್ಸಿಡೆಂಟ್ ರೇ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗುತ್ತೋ ಅವಾಗ ಏನಾಗುತ್ತೆ, ನಾರ್ಮಲಿನ ಕಡೆಗೆ ಬೆಂಡ್ ಆಗುತ್ತೆ, ಅಂದರೆ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ ರೇ. ಸೊ ಹೀಗಿರೋದು ಹಿಂಗೆ ಬಂದ್ಬಿಟ್ಟು ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ, ಅಂದರೆ ನಾರ್ಮಲಿನ ಹತ್ರ ಬೆಂಡ್ ಆಗುತ್ತೆ. ಹಾಗೆ ಇದೇ ಡೈರೆಕ್ಷನಲ್ಲಿ ಕಂಟಿನ್ಯೂ ಆಗುತ್ತೆ. ಇವಾಗ ಏನಾಗ್ತಿದೆ ನೋಡಿ, ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗ್ತಾ ಇದೆ. ಮತ್ತೆ ಇಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡಿದ್ದೀವಿ. ಇಲ್ಲೇನಾಗುತ್ತೆ, ಈ ಲೈಟ್ ರೇ ಇಲ್ಲಿಂದ ಆಚೆಗಡೆ ಬರಬೇಕಾದ್ರೆ ನಾರ್ಮಲಿಂದ ದೂರ ಹೋಗುತ್ತೆ, ಅಂದರೆ ಅವೇ ಫ್ರಮ್ ದ ನಾರ್ಮಲ್. ಸೊ ಏನು ಆ್ಯಪ್ ಇಟ್ಕೋಬೇಕು ಇಲ್ಲಿ, ವೆನ್ ದ ಇನ್ಸಿಡೆಂಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. And when the ray is traveling from denser medium to the rarer medium, it bends away from the normal. ಇದನ್ನೇ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಇನ್ನೊಂದು ಪಾಯಿಂಟ್ ಏನಿಲ್ಲಿ ನೋಡ್ಬೋದು ಅಂದರೆ, ನಾವು ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ, I1 ಆಗುತ್ತೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗುತ್ತೆ, R2 ಆಗುತ್ತೆ. ಸೊ ನೀವು ನೋಡ್ತಿದ್ದಂಗೆ ಈ ರೇ ಇದೇ ಥರ ಕಂಟಿನ್ಯೂ ಆಗ್ತಾ ಇಲ್ಲ, ಏನಾಗ್ತಿದೆ, ಬೆಂಡ್ ಆಗ್ತಾ ಇದೆ. ಇಲ್ಲಿಂದ ಹಿಂಗೆ ಬಂದು ಬೆಂಡ್ ಆಗಿ ಹೀಗೆ ಬಂದು ಮತ್ತೆ ಬೆಂಡ್ ಆಗಿ ಈ ರೀತಿ ಆಚೆ ಬರ್ತಾ ಇದೆ. ಕರೆಕ್ಟ್. ಸೊ ಇದು ರಿಫ್ರಾಕ್ಷನ್ ಆಫ್ ಲೈಟ್. ಏನು ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ, ಬೆಂಡಿಂಗ್ ಆಫ್ ಲೈಟ್ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಆ್ಯಂಡ್ ಫ್ರಮ್ ಡೆನ್ಸರ್ ಟು ರೇರರ್, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಅರ್ಥ ಆಯ್ತಾ? ಓಕೆ. ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಈ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಏನಿದೆ, ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ to the interface of the two transparent medium at the point of incidence all lie in the same plane. So same as reflection. So reflection ಅಲ್ಲಿ ಕೂಡ ಹಂಗೆ ಆಗಿತ್ತು, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಹಾಗೂ ನಾರ್ಮಲ್ಲು ಒಂದೇ ಪ್ಲೇನಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಈ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಕೂಡ ಅಷ್ಟೇ, ಇನ್ಸಿಡೆಂಟು, ರಿಫ್ರಾಕ್ಟೆಡ್ ಮತ್ತು ನಾರ್ಮಲು ಎಲ್ಲ ಕೂಡ ಒಂದೇ ಒಂದು ಸಿಂಗಲ್ ಪ್ಲೇನಲ್ಲಿ ಇರುತ್ತೆ. ನೆಕ್ಸ್ಟ್, ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ಸ್ ಆಫ್ ರಿಫ್ರಾಕ್ಷನ್, ಅಂದರೆ ಸೈನ್ ಐ ಬೈ ಸೈನ್ ಆರ್, is a constant for the light of given color and for the given pair of media. ಅಂದರೆ ಆ ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವ ರೇಷಿಯೋ? ಸೈನ್ ಆಫ್ ಇನ್ಸಿಡೆನ್ಸ್ ಆಂಗಲ್ ಡಿವೈಡೆಡ್ ಬೈ ಸೈನ್ ಆಫ್ ರಿಫ್ರಾಕ್ಟೆಡ್ ಆಂಗಲ್. ದಿಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಅದನ್ನು ಯಾವ ರೀತಿ ಬರೆಯೋದು? ಇಫ್ ಐ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆರ್ ಇಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್, then according to Snell's law, sin I by sin R is equal to constant. So ಇದನ್ನ MCQ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ಆರ್ ಲಾಸ್ ಆಫ್ ರಿಫ್ರಾಕ್ಷನ್. ನೆಕ್ಸ್ಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ತಿಳ್ಕೊಳ್ಳೋಣ ಬನ್ನಿ. ಲೈಟ್ ಟ್ರಾವೆಲ್ಸ್ ವಿತ್ ಡಿಫರೆಂಟ್ ಸ್ಪೀಡ್ ಇನ್ ಡಿಫರೆಂಟ್ ಮೀಡಿಯಾ. ಓಕೆ, ದ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ ಡಿಪೆಂಡ್ಸ್ ಅಪಾನ್ ದ ಸ್ಪೀಡ್ ಆಫ್ ಲೈಟ್ ಇನ್ ದ ಟೂ ಮೀಡಿಯಾ. ಓಕೆ, ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಮುಂದೆ ನೋಡ್ತೀವಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1. ಫಸ್ಟ್ ಮೀಡಿಯಂ 2 ಬರ್ತಾ ಇದೆ, ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1 ಹೆಂಗೆ ಬರೀದು ಅದನ್ನ? n21. ಓಕೆ, ಸೊ n21 ವಿಲ್ ಬಿ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2. ಅದನ್ನ ಯಾವ ರೀತಿ ಬರೀಬಹುದು? ಮತ್ತೆ v1 ಬೈ v2. ಇದೇ ರೀತಿಯಲ್ಲಿ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 1 with respect to medium 2, ಇದನ್ನ ಯಾವ ರೀತಿ ಬರೆಯೋದು? n12 is equal to speed of light in medium 2 divided by speed of light in medium 1. ಸೊ ಬೇಸಿಕಲಿ ಏನಾಗ್ತಿದೆ, ಇಲ್ಲಿ ಉಲ್ಟಾ ಆಗ್ತಾ ಇದೆ. ಓಕೆ, ಮೀಡಿಯಂ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 2, 1 ಮೇಲ್ಗಡೆ ಬರೀಬೇಕು, 2 ಕೆಳಗಡೆ ಬರೀಬೇಕು. ಅದೇ ರೀತಿಯಲ್ಲಿ ಮೀಡಿಯಂ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 2, 1 ಕೆಳಗಡೆ ಬರೀಬೇಕು, 2 ಮೇಲ್ಗಡೆ ಬರೀಬೇಕು. ಅರ್ಥ ಆಯ್ತಾ? ಸೊ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಅದೇ ರಿಫ್ರಾಕ್ಟಿವ್ ಇಂಡೆಕ್ಸ್ನ ನಾವು ಗ್ಲಾಸ್ ಲ್ಯಾಬಲ್ಲಿ ಕೂಡ ನೋಡಿದ್ದೀವಿ ಇದಕ್ಕಿಂತ ಮುಂಚೆ. ನೆಕ್ಸ್ಟ್, ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ನೋಡೋಣ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಂ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ವೆಲಾಸಿಟಿ ಆಫ್ ದ ಲೈಟ್ ಇನ್ ದ ಮೀಡಿಯಂ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ಡೆನ್ಸಿಟಿ ಜಾಸ್ತಿ ಆದಂಗೆ ಲೈಟ್ ಟ್ರಾವೆಲ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಅದಕ್ಕೆ ವೆಲಾಸಿಟಿನ ತಗೊಂಡಿದ್ದಾರೆ. ಆಲ್ ರೈಟ್. ಆಪ್ಟಿಕಲ್ ಡೆನ್ಸರ್ ಮೀಡಿಯಂ ಆರ್ ದೋಸ್ ಇನ್ ವಿಚ್ ದ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಆಸ್ ಇಟ್ ಟ್ರಾವೆಲ್ಸ್ ಥ್ರೂ ದೆಮ್. ಅದೇ ಸೇಮ್ ಹೇಳಿದೆ. ಓಕೆ, ಅ ಮೀಡಿಯಂ ಇನ್ ವಿಚ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲಿ ರೇರರ್ ಮೀಡಿಯಂ. ಅಂದರೆ ಲೈಟು ಎಲ್ಲಿ ತುಂಬ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೋ ಅದಕ್ಕೆ ಆಪ್ಟಿಕಲಿ ರೇರರ್ ಮೀಡಿಯಂ ಅಂತ ಕರಿತೀವಿ. ಸೊ ಇನ್ ದ ಕೇಸ್ ಆಫ್ ಗ್ಲಾಸ್ ಮತ್ತು ಏರಲ್ಲಿ ಯಾವುದು ಆಪ್ಟಿಕಲಿ ರೇರರ್ ಮೀಡಿಯಂ? ಆಬ್ವಿಯಸ್ಲಿ ಏರ್. ಯಾಕೆಂದರೆ ಏರ್ ಅಥವಾ ವ್ಯಾಕ್ಯೂಮಲ್ಲಿ ಸ್ಪೀಡ್ ಆಫ್ ಲೈಟು ಫಾಸ್ಟರ್ ಇದೆ ವೆನ್ ಕಂಪೇರ್ ಟು ದ ಗ್ಲಾಸ್. ಓಕೆ, ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ? NM ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀವಿ, ವಿಚ್ ಇಸ್ ಗಿವನ್ ಆಸ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ, ದಟ್ ಈಸ್ ಈಕ್ವಲ್ ಟು C/V. ನೆಕ್ಸ್ಟ್ ಸಿ ಅಂತ ನಾವು ಯೂಸ್ ಮಾಡಿದ್ರೆ ಏನಂತ ಅನ್ಕೋಬೇಕು ನೀವು? ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಅಂತ ಅನ್ಕೋಬೇಕು. ಅದೇ ವಿ ಅಂತ ಯೂಸ್ ಮಾಡಿದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಅಂತ ಅನ್ಕೋಬೇಕು. ಆಲ್ ರೈಟ್. ಓಕೆ, ಸೊ ಇದು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನೆಕ್ಸ್ಟ್ ಇಂಟೆಕ್ಸ್ ಕ್ವಶನ್ಸ್. ಇಲ್ಲೇನು ಕೇಳ್ತಾ ಇದ್ದಾರೆ? ಅ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇನ್ ಟು ವಾಟರ್. ಆಲ್ ರೈಟ್. ಓಕೆ, ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್ ಆ್ಯಂಡ್ ವೈ? ಇವಾಗ ಎಲ್ಲಿಂದ ಟ್ರಾವೆಲ್ ಆಗ್ತಾ ಇದೆ? ಟ್ರಾವೆಲಿಂಗ್ ಇನ್ ಏರಲ್ಲಿ ಟ್ರಾವೆಲ್ ಆಗ್ತಿದೆ ಆಲ್ರೆಡಿ. ವಾಟರ್ಗೆ ಹೋಗಿ ಅದೇನಾಗ್ತಿದೆ? ಬೆಂಡ್ ಆಗ್ತಾ ಇದೆ. ಏನು ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗತ್ತಾ, ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗತ್ತಾ, ಮತ್ತೆ ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಗೊತ್ತಿದೆಯಲ್ವಾ ನಿಮಗೆ ಏನಕ್ಕೆ ಬೆಂಡ್ ಆಗುತ್ತೆ, ಹೆಂಗೆ ಬೆಂಡ್ ಆಗುತ್ತೆ ಅಂತ ನೋಡೋಣ. ಆನ್ಸರ್: ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ದ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇನ್ ಟು ವಾಟರ್ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಯಾಕೆ ಅಂದರೆ ಏರ್ ಏನಾಗುತ್ತೆ ಇಲ್ಲಿ? ಆಪ್ಟಿಕಲಿ ರೇರರ್ ಮೀಡಿಯಂ ಆಗುತ್ತೆ. ವಾಟರ್ ಏನಾಗುತ್ತೆ? ಆಪ್ಟಿಕಲಿ ಡೆನ್ಸರ್ ಮೀಡಿಯಂ ಆಗುತ್ತೆ. ಡೆನ್ಸಿಟಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ? ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ರೈಟ್, ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ದಿಸ್ ಇಸ್ ಬಿಕಾಸ್ ವಾಟರ್ ಇಸ್ ಆಪ್ಟಿಕಲಿ ಡೆನ್ಸರ್ ದ್ಯಾನ್ ಏರ್. ವಾಟರ್ ಡೆನ್ಸಿಟಿ ಜಾಸ್ತಿ ಇದೆ, ಅದಕ್ಕೆ ಅದು ಎಲ್ಲಿ ಬೆಂಡ್ ಆಗುತ್ತೆ? ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಆನ್ ಎಂಟರಿಂಗ್ ವಾಟರ್ ದ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಆ್ಯಂಡ್ ದ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಕಾರಣ ಕೂಡ ಕೊಟ್ಟಿದ್ದೀವಿ ಏನಕ್ಕೆ? ಯಾಕಂದರೆ ಲೈಟಿನ ವೆಲಾಸಿಟಿ ವಾಟರ್ ಅಂದರೆ ಡೆನ್ಸರ್ ಮೀಡಿಯಂ ಅಲ್ಲಿ ಕಡಿಮೆ ಆಗೋ ಕಾರಣ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಅರ್ಥ ಆಗಿದೆ ಅಲ್ವಾ? ಆಲ್ ರೈಟ್. ಇನ್ನೊಂದು ಇಂಟೆಕ್ಸ್ ಕ್ವಶನ್ ಇದು. ಮತ್ತೆ ಲೈಟ್ ಎಂಟರ್ಸ್ ಫ್ರಮ್ ಏರ್ ಟು ಗ್ಲಾಸ್. ಸೊ ಪ್ರೀವಿಯಸ್ ಕೇಸಲ್ಲಿ ಏರ್ ಟು ವಾಟರ್ ಇತ್ತು, ಈ ಕೇಸಲ್ಲಿ ಏನಾಗ್ತಾ ಇದೆ? ಏರ್ ಟು ಗ್ಲಾಸ್. ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.50. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ದ ಗ್ಲಾಸ್? ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ 3 × 10⁸ ಮೀಟರ್ಸ್ ಪರ್ ಸೆಕೆಂಡ್. ನಾವೇನು ಕಂಡುಹಿಡಬೇಕು ಈ ಪ್ರಶ್ನೆಯಲ್ಲಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ನಾವು ಕಂಡುಹಿಡಬೇಕಾಗಿರೋದು ಸ್ಪೀಡ್ ಆಫ್ ಲೈಟ್ ಇನ್ ದ ಗ್ಲಾಸ್. ಅದನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು ಅನ್ಸುತ್ತೆ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ NM is equal to speed of light in vacuum divided by speed of light in the medium. NM ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 1.50 ಕೊಟ್ಟಿದ್ದಾರೆ. ಕರೆಕ್ಟ್. ಸೊ 1.50 ಇಲ್ಲಿ ಬರುತ್ತೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಲ್ಲಿ ಬರುತ್ತೆ, ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಂ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಯಾವ ರೀತಿ ಸಾಲ್ವ್ ಮಾಡಿದ್ದನ್ನ? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಗಿವನ್ ಬರ್ದಿದ್ದೀವಿ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ NG 1.50 ಅದು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಪೀಡ್ ಆಫ್ ಲೈಟ್ ಇನ್ ದ ಗ್ಲಾಸ್ V is equal to speed of light in vacuum divided by refractive index of the glass. V ಅದು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ V is equal to C/NG. ಸೊ ಸಿ ನ ಜಾಗದಲ್ಲಿ 3 × 10⁸ ಡಿವೈಡೆಡ್ ಬೈ NG ಆಲ್ರೆಡಿ ಕೊಟ್ಟಿದ್ದಾರೆ 1.50. ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? 2 × 10⁸ ಮೀಟರ್ಸ್ ಪರ್ ಸೆಕೆಂಡ್. ಸೊ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ? ಏರಲ್ಲಿ ಎಷ್ಟಿದೆ? 3 ಇದೆ. ಗ್ಲಾಸಲ್ಲಿ ಎಷ್ಟಿದೆ? 2 ಇದೆ. ಸ್ಪೀಡ್ ಆಫ್ ಲೈಟ್. ಸೊ 3 × 10⁸ meters per second in air, 2 × 10⁸ meters per second in glass. All right. Okay. So therefore the speed of light in the glass is V is equal to 2 × 10⁸ meters per second. ಮತ್ತೆ ಇನ್ನೊಂದು ಕ್ವಶನ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೈಮಂಡ್. ಸೊ ಡೈಮಂಡಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಗ್ಲಾಸ್ಗಿಂತ ಜಾಸ್ತಿ ಇದೆಯಾ? ಇದೆ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್? ನೋಡೋಣ. The refractive index of diamond is 2.42. This means the ratio of speed of light in air to that of diamond is equal to 2.42. ಅಂದ್ರೆ ಏನು ಹೇಳ್ತಾ ಇದ್ದಾರೆ? NM is equal to C/V. ಈ NM ಇನ ವ್ಯಾಲ್ಯೂ ಎಷ್ಟು ಬರುತ್ತೆ? 2.42 ಬರುತ್ತೆ. ಯಾವಾಗ? when the speed of light in vacuum divided by speed of light in diamond ಇವೆರಡು ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 2.42 ಬರುತ್ತೆ ಅಂತ ಈ ಸ್ಟೇಟ್ಮೆಂಟಿನ ಅರ್ಥ ಆಯ್ತಾ? ಆಲ್ ರೈಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಸೊ ಇಲ್ಲಿಗೆ ನಾವು ಏನು ಮುಗಿಸಿದ್ದೀವಿ? ಇಲ್ಲಿಗೆ ನಾವು ಮುಗಿಸಿರೋದು ರಿಫ್ರಾಕ್ಷನಲ್ಲಿ ರಿಫ್ರಾಕ್ಷನಿನ ಗ್ಲಾಸ್ ಲ್ಯಾಬ್
ರಿಫ್ರಾಕ್ಟಿವ್ ಇಂಡೆಕ್ಸ್ ಹಾಗೂ ಲಾಸ್ ಆಫ್ ರಿಫ್ರಾಕ್ಷನ್ ಮುಗ್ದೋಗಿದೆ. ಇನ್ನು ಕೊನೆಯ ಒಂದೇ ಒಂದು ಟಾಪಿಕ್ ಇದೆ ಈ ಪಾಠದಲ್ಲಿ. ಅದು ಯಾವ ಟಾಪಿಕ್ ಅಂದರೆ ಸ್ಪೆರಿಕಲ್ ಲೆನ್ಸಸ್. ಸೊ ಈ ಸ್ಪೆರಿಕಲ್ ಲೆನ್ಸಸ್ ಬಗ್ಗೆ ಇವಾಗ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಏನೇನು ಬರ್ತಾ ಇದೆ? ಪವರ್ ಆಫ್ ಲೆನ್ಸ್, ಲೆನ್ಸ್ ಫಾರ್ಮುಲಾ ಅಂಡ್ ಮ್ಯಾಗ್ನಿಫಿಕೇಶನ್, ರೇ ಡಯಾಗ್ರಾಮ್ಸ್. ಈ ರೇ ಡಯಾಗ್ರಾಮ್ಸ್ ಯಾವ ರೀತಿಯಲ್ಲಿದೆ ಅಂದರೆ, ನಾವಿಲ್ಲಿ ಏನು ರೇ ಡಯಾಗ್ರಾಮ್ಸ್ನ ಓದಿದ್ವಲ್ಲ ಸ್ಪೆರಿಕಲ್ ಮಿರರ್ಸ್ ಅಲ್ಲಿ, ಸೊ ವೆರಿ ಸಿಮಿಲರ್ ಟು ದಟ್. ಅದೇ ರೀತಿಯಲ್ಲಿ ಈ ರೇ ಡಯಾಗ್ರಾಮ್ಸ್ ಕೂಡ ಇದೆ. ಓಕೆ, ಅದ್ರ ಜೊತೆಗೆ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಲೆನ್ಸಸ್. ಓಕೆ, ಸ್ಟಾರ್ಟ್ ಮಾಡೋಣ ಇದನ್ನು. ಮೊದಲನೇದಾಗಿ ಸೊ ಈ ಟಾಪಿಕಲ್ಲಿ ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಏನು ತಗೊಳ್ಳೋಣ, ಸ್ಪೆರಿಕಲ್ ಲೆನ್ಸಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ, ಅ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಬೌಂಡ್ ಬೈ ಟೂ ಸರ್ಫೇಸಸ್ ಆಫ್ ವಿಚ್ ಒನ್ ಆರ್ ಬೋತ್ ಸರ್ಫೇಸಸ್ ಆರ್ ಸ್ಪೆರಿಕಲ್, ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೆರಿಕಲ್ ಲೆನ್ಸಸ್. ಸೊ ಫಾರ್ ಎಕ್ಸಾಂಪಲ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನೋಡಿದ್ರೆ ಎರಡು ಕಡೆ ಬೆಂಡ್ ಆಗಿರುತ್ತೆ, ಐದರ್ ಔಟ್ವರ್ಡ್ಸ್ ಆರ್ ಇನ್ವರ್ಡ್ಸ್. ಅದೇ ರೀತಿಯಲ್ಲಿ ಬೈನಾಕ್ಯುಲರ್ಸ್ ಹಾಗೂ ಟೆಲಿಸ್ಕೋಪ್. ಓಕೆ, ಈ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಅಥವಾ ಈ ಆಬ್ಜೆಕ್ಟ್ಸ್ ಅಲ್ಲಿ ನಾವು ಸ್ಪೆರಿಕಲ್ ಲೆನ್ಸಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸೊ ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಮತ್ತೆ ಎರಡು ತರ ಇರ್ತವೆ. ಒಂದು ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದು ಕಾನ್ಕೇವ್ ಲೆನ್ಸ್. ಸೇಮ್ ಕಾನ್ಕೇವ್ ಅಂದ್ರೆ ಒಳಗಡೆ ಬೆಂಡ್ ಆಗಿರುತ್ತೆ ನೋಡಿ, ಇದು ಕಾನ್ಕೇವ್ ಒಳಗಡೆ ಬೆಂಡ್ ಆಗಿದೆ, ಇದು ಅಷ್ಟೇ ನೋಡಿ ಒಳಗಡೆ ಬೆಂಡ್ ಆಗಿದೆ, ಒಳಗಡೆ ಕಾನ್ಕೇವ್ ಲೆನ್ಸಸ್. ಕಾನ್ವೆಕ್ಸ್ ಅಂದ್ರೆ ಆಚೆಗಡೆ ಬಲ್ಜ್ ಆಗಿರುತ್ತೆ, ಸೊ ಇಲ್ಲೇನಾಗಿದೆ, ಹ್ಯಾಸ್ ಟೂ ಸ್ಪೆರಿಕಲ್ ಸರ್ಫೇಸಸ್ ಬೆಲ್ಜಿಂಗ್ ಔಟ್ವರ್ಡ್ಸ್. ಇಲ್ಲೂ ಅಷ್ಟೇ, ಹ್ಯಾಸ್ ಟೂ ಸ್ಪೆರಿಕಲ್ ಸರ್ಫೇಸಸ್ ಕರ್ವ್ಡ್ ಇನ್ವರ್ಡ್ಸ್, ಅಂದ್ರೆ ಒಳಗಡೆ ಬೆಂಡ್ ಆಗಿದೆ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್, ರಿಫ್ರಾಕ್ಷನ್ ಇನ್ ಸ್ಪೆರಿಕಲ್ ಲೆನ್ಸಸ್. ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ರಿಫ್ರಾಕ್ಷನ್ ಯಾವ ರೀತಿ ಇರುತ್ತೆ? ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ ನ ತಗೊಂಡಿದ್ದೀವಿ ಈ ಕೇಸಲ್ಲಿ. ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ಗೆ ಲೈಟ್ ರೇಸ್ ನ ಇನ್ಸಿಡೆಂಟ್ ಮಾಡ್ತಾ ಇದ್ದೀವಿ. ಯಾವ ತರ ಇದೆ ಲೈಟ್ ರೇಸು? ಪ್ಯಾರಲಲ್ ಆಗಿದೆ. ಸೊ ಯಾವಾಗ ಈ ಲೈಟ್ ರೇಸು ಇನ್ಸಿಡೆಂಟ್ ಆಗುತ್ತೋ, ಏರ್ ಇಂದ ಯಾವ್ದಕ್ಕೆ ಎಂಟರ್ ಆಗ್ತಿದೆ? ಈಗ ಲೆನ್ಸ್ ಅಂದ್ರೆ ಗ್ಲಾಸಿಗೆ ಎಂಟರ್ ಆಗ್ತಿದೆ. ಗ್ಲಾಸಿಗೆ ಎಂಟರ್ ಆಗಿದ ತಕ್ಷಣ ಏನಾಗುತ್ತೆ? ಅದು ರಿಫ್ರಾಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ಅದು ರಿಫ್ರಾಕ್ಟ್ ಆಗ್ಬಿಟ್ಟು ಎಲ್ಲಿ ಬಂದ್ಬಿಟ್ಟು ಕೂಡುತ್ತೆ? ಎಲ್ಲಾನು ಫೋಕಸ್ ಹತ್ರ ಬಂದ್ಬಿಟ್ಟು ಕೂಡುತ್ತೆ. ಇವಾಗ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಈ ಪಾರ್ಟ್ನ ಬಿಟ್ಬಿಡಿ ಇವಾಗ. ಓಕೆ, ಬರೀ ಈ ಪಾರ್ಟ್ನ ತಗೊಂಡಾಗ ಏನಾಯ್ತು ನಮ್ಗೆ? ಅವಾಗಲೇ ಇಲ್ಲಿ ಪೋಲ್ ಇತ್ತು, ಇಲ್ಲಿ ಫೋಕಸ್ ಇತ್ತು, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇತ್ತು. ಇವಾಗ ಎರಡು ಬರ್ತಾ ಇದಾವಲ್ವಾ, ಇಲ್ಲೂ ಒಂದು ಲೆನ್ಸ್ ಇದೆ, ಇಲ್ಲೂ ಒಂದು ಲೆನ್ಸ್ ಇದೆ. ಸೊ ಇವಾಗ ಇಲ್ಲಿ ನೋಡಿ, F1 to F1 C1, ಅದೇ ರೀತಿಯಲ್ಲಿ F2 to F2 C2. ಆಯ್ತಾ? ಸೊ ಇಲ್ಲಿಂದ ಇನ್ಸಿಡೆಂಟ್ ಆಗಿರೋ ಇನ್ಸಿಡೆಂಟ್ ರೇಸ್ಗಳು ರಿಫ್ರಾಕ್ಟ್ ಆಗ್ಬಿಟ್ಟು ಎಲ್ಲಿ ಬಂದು ಕೂಡುತ್ತೆ? F2 ಅಲ್ಲಿ ಬಂದ್ಬಿಟ್ಟು ಕೂಡುತ್ತೆ. ಮತ್ತೆ ಇನ್ನೊಂದು, ಲೈಟ್ ಆ ಕಡೆಯಿಂದ ಬರ್ತಾ ಇದೆಯಲ್ವಾ, ಆ ಕಡೆಯಿಂದ ಬಂದಾಗ ಇಲ್ಲಿ ಬಂದು ಕೂಡುತ್ತೆ. ಸೊ ದಿಸ್ ಇಸ್ ದ ಫೋಕಸ್ ಫಾರ್ ದ ಲೈಟ್ ಕಮಿಂಗ್ ಫ್ರಮ್ ದಟ್ ಸೈಡ್. ಅದೇ ರೀತಿಯಲ್ಲಿ ದಿಸ್ ವಿಲ್ ಬಿ ದ ಫೋಕಸ್ ಫಾರ್ ದ ಲೈಟ್ ಕಮಿಂಗ್ ಫ್ರಮ್ ದಿಸ್ ಸೈಡ್. ಅರ್ಥ ಆಯ್ತಾ? ಓಕೆ, ಇದು ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ನೋಡೋಣ ನೆಕ್ಸ್ಟ್. ಕಾನ್ಕೇವ್ ಅಂದ್ರೆ ಇನ್ವರ್ಡ್ಸ್ ಬೆಂಡ್ ಆಗಿರುತ್ತೆ. ಕೇವ್ ಗೊತ್ತಲ್ಲ ಯಾವ ರೀತಿ ಇರುತ್ತೆ. ಓಕೆ, ಸೊ ಕಾನ್ಕೇವ್ ಲೆನ್ಸ್ ಅಲ್ಲೂ ಅಷ್ಟೇ ಏನಾಗ್ತಿದೆ, ಪ್ಯಾರಲಲ್ ರೇಸ್ ಆಫ್ ಇನ್ಸಿಡೆಂಟ್ ಲೈಟ್ ಬರ್ತಾ ಇದೆ, ಬಂದ್ಬಿಟ್ಟು ಏನಾಗುತ್ತೆ, ಎಂಟರ್ ಆಗುತ್ತೆ ಲೆನ್ಸ್ನ ಎಂಟರ್ ಆಗ್ಬಿಟ್ಟು ಸ್ಟ್ರೇಟ್ ಆಗಿ ಹೋಗುತ್ತಾ? ಇಲ್ಲ, ರಿಫ್ರಾಕ್ಟ್ ಆಗುತ್ತೆ. ಈ ರೀತಿ ಹೋಗುತ್ತೆ ನೋಡಿ, ಹಿಂಗೆ ಬಂದ್ಬಿಟ್ಟು ಇದೇ ರೀತಿ ಸ್ಟ್ರೇಟ್ ಹೋಗ್ಬೇಕಾಗಿತ್ತು, ಅದ್ರ ಏನಾಗ್ತದೆ, ರಿಫ್ರಾಕ್ಟ್ ಆಗ್ಬಿಟ್ಟು ಈ ರೀತಿ ಹೋಗ್ತಾ ಇದೆ. ಆದರೆ ಇವೆರಡು ರೇಸು appears to be coming from where? Appears to be coming from the focus F1. ಅರ್ಥ ಆಯ್ತಾ? appears to be coming from the focus F1. ನೆಕ್ಸ್ಟ್ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಟರ್ಮ್ಸ್. ಸೊ ನಾವು ಹೇಗೆ ಸ್ಪೆರಿಕಲ್ ಮಿರರ್ ಅಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ನ ನೋಡಿದೀವೋ, ಅದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ನ ನಾವು ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಕೂಡ ನೋಡ್ತೀವಿ. ಇದು ಯಾವ ತರ ಲೆನ್ಸ್ ಹೇಳಿದು? ಕಾನ್ವೆಕ್ಸ್ ಲೆನ್ಸ್. ಇದು ಯಾವ ತರ ಲೆನ್ಸ್? ಇದು ಕಾನ್ಕೇವ್ ಲೆನ್ಸ್. ಓಕೆ, ಸೊ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಏನೇನು ಟರ್ಮಿನಾಲಜೀಸ್ ಇದಾವೆ? ಸೇಮ್ ಫೋಕಸ್, ಇದೇನಿದು ರೇಡಿಯಸ್ ಆಫ್ ಕರ್ವೇಚರ್, ಅದಕ್ಕೆ R is equal to 2F ಗೊತ್ತಲ್ವಾ. ಸೊ ಇದು ರೇಡಿಯಸ್, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ರೇಡಿಯಸ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಸೆಂಟರ್ ಆಫ್ ಕರ್ವೇಚರ್. ಅದೇ ರೀತಿಯಲ್ಲಿ ಇದು ಫೋಕಸ್ ಟು, ಇದು ರೇಡಿಯಸ್ ಆಫ್ ಕರ್ವೇಚರ್, ಹಾಗೆ ಇದು ಸೆಂಟರ್ ಟು. ಆದರೆ ಇಲ್ಲಿ ಪೋಲ್ ಇಲ್ಲ. ಪೋಲಿನ ಬದಲು ಏನಿದೆ? ಪೋಲಿನ ಬದಲು ಆಪ್ಟಿಕ್ ಸೆಂಟರ್ ಇದೆ. ಈ ಪಾಯಿಂಟ್ O ಕಾಣಿಸ್ತಿದೆಯಲ್ವಾ, ಪಾಯಿಂಟ್ O ಬಂದ್ಬಿಟ್ಟು ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ ಲೆನ್ಸ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕಾನ್ಕೇವ್ ಅಲ್ಲಿ ಕೂಡ ಅಷ್ಟೇ. ಸೊ ಕಾನ್ಕೇವ್ ಅಲ್ಲಿ ಇಲ್ಲಿ ನೋಡಿ, F1 ಇದೆ ಅಂದ್ರೆ ಫೋಕಸ್, 2F1 ಆ ಡಿಸ್ಟೆನ್ಸ್ ಬಂದ್ಬಿಟ್ಟು ರೇಡಿಯಸ್, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್, C1 ಅಂತ ಬರೆಯೋಣ. ಅದನ್ನೇ ಈ ಕಡೆ ಕೂಡ ಬರುತ್ತೆ. ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಅಲ್ಲಿ F1 ಇದೆ ಅಲ್ವಾ, ಇಲ್ಲಿ ನಮಗೆ F2 ಬರುತ್ತೆ, ಇಲ್ಲಿ ನಮಗೆ 2F2 ಬರುತ್ತೆ, ಇದು ಬಂದು ನಮ್ಮ C2 ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ ಪಾಯಿಂಟ್ O ಇದೆ. ಏನು ಪಾಯಿಂಟ್ O ಅಂದ್ರೆ, ಇಲ್ಲೂ ಕೂಡ ಪೋಲ್ ಇಲ್ಲ, ಪೋಲಿನ ಬದಲು ಏನಿದೆ? ಆಪ್ಟಿಕ್ ಸೆಂಟರ್ ಇದೆ. ಏನು ಆಪ್ಟಿಕ್ ಸೆಂಟರ್ ಅಂದ್ರೆ ಈ ಲೆನ್ಸಿನ ಸೆಂಟರ್ ಪಾಯಿಂಟ್.
ಅದಕ್ಕೆ ನಾವೇನಂತ ಕರಿತೀವಿ ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಲೆನ್ಸಸ್. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನಿದೆ, ಇಮೇಜ್ ಫಾರ್ಮೇಷನ್ ಬೈ ಲೆನ್ಸ್. ಸೊ ಸೇಮ್ ಟಾಪಿಕ್ ನಾವು ಮಿರರ್ಸ್ ಅಲ್ಲಿ ಕೂಡ ನೋಡಿದ್ವಿ, ಇವಾಗ ಅದೇ ಟಾಪಿಕ್ನ ನಾವು ಲೆನ್ಸ್ ಅಲ್ಲಿ ಕೂಡ ನೋಡ್ತೀವಿ. ಸೊ ಇಮೇಜ್ ಫಾರ್ಮೇಷನ್ ಬೈ ಲೆನ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕು, ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್. ಸೊ ಈ ರೂಲ್ಸ್ನ ಇಟ್ಕೊಂಡೇ ನಮಗೆ ಇಮೇಜ್ ಫಾರ್ಮೇಷನ್ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್ ಅಲ್ಲಿ ಮೊದಲನೇ ರೂಲ್ ನೋಡಿ ಏನಿದೆ. ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ವೆನ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇಟ್ ಗೆಟ್ಸ್ ರಿಫ್ರಾಕ್ಟೆಡ್ ಆ್ಯಂಡ್ ಮೀಟ್ಸ್ ದ ಫೋಕಸ್ F2. ಯಾವುದರಲ್ಲಿ? ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ. ಕಾನ್ಕೇವಲ್ ಏನಾಗ್ತಿದೆ ನೋಡಿ, ವೆನ್ ದ ಇನ್ಸಿಡೆಂಟ್ ರೇ ಸೇಮ್ ಆಯ್ತಾ, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ರಿಫ್ರಾಕ್ಟ್ ಆಗುತ್ತೆ, ರಿಫ್ರಾಕ್ಟ್ ಆಗ್ಬಿಟ್ಟು ಹಿಂಗೆ ಹೋಗುತ್ತೆ. ಬಟ್ ಈ ರಿಫ್ರಾಕ್ಟೆಡ್ ರೇ ಹೋಗ್ತಾ ಇದೆ ಅಲ್ವಾ, ಇದು ರಿಫ್ರಾಕ್ಟೆಡ್ ರೇ. ಓಕೆ, ದಿಸ್ ರಿಫ್ರಾಕ್ಟೆಡ್ ರೇ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್ F1. ಸೊ ಇದು ನಮ್ಮ ಮೊದಲನೇ ರೂಲ್. ಸೇಮ್ ರೂಲ್, ಸಿಮಿಲರ್ ರೂಲ್ ನಾವು ಮಿರರ್ಸ್ ಅಲ್ಲಿ ಕೂಡ ನೋಡಿದ್ರಿ, ಕರೆಕ್ಟಾ? ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು, ಇಲ್ಲಿ ರಿಫ್ರಾಕ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಎರಡನೇ ರೂಲ್. ಸೊ ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್ ಅಲ್ವಾ, ಎರಡನೇ ರೂಲ್ ಯಾವ ರೀತಿ ಇದೆ ನೋಡಿ. ಕಾನ್ವೆಕ್ಸ್ ಲೆನ್ಸ್, ಇನ್ಸಿಡೆಂಟ್ ರೇನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದೀವಿ ನಾವು, ದ ಇನ್ಸಿಡೆಂಟ್ ರೇ ಇಸ್ ಪ್ರೊಜೆಕ್ಟೆಡ್ ಇನ್ ಸಚ್ ಅ ವೇ ದಟ್ ಇಟ್ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್. ಸೊ ಥ್ರೂ ದ ಫೋಕಸ್ ಪಾಸ್ ಮಾಡಿದ್ರೆ ಸ್ಟ್ರೇಟ್ ಆಗೇ ಬರ್ತಾ ಇರುತ್ತೆ, ಬಂದ್ಬಿಟ್ಟು ಯಾವಾಗ ಈ ಲೆನ್ಸಿಗೆ ಟಚ್ ಆಗುತ್ತೋ, ಲೆನ್ಸ್ ಎಂಟರ್ ಆಗುತ್ತೋ, ಅವಾಗ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ. ಸೊ ರಿಫ್ರಾಕ್ಟ್ ಆಗ್ಬಿಟ್ಟು ರಿಫ್ರಾಕ್ಟೆಡ್ ರೇ ಯಾವ ರೀತಿ ಇರುತ್ತೆ, ರಿಫ್ರಾಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಕಾನ್ಕೇವ್ ಆಲ್ಸೋ, ಬಟ್ ಚೂರ್ ಡಿಫ್ರೆನ್ಸ್ ಇದೆ. ಏನದು ನೋಡಿ, ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್, ಇಲ್ಲಿ ನೋಡಿ ಇಲ್ಲೇನಾಗ್ತಿತ್ತು, ಇನ್ಸಿಡೆಂಟ್ ರೇ ಫೋಕಸ್ನ ಪಾಸ್ ಮಾಡ್ತಿತ್ತು, ಇಲ್ಲಿ ಫೋಕಸ್ನ ಪಾಸ್ ಮಾಡಲ್ಲ ಆಯ್ತಾ, ಬಟ್ ಇಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್. ಅಂದ್ರೆ ಫೋಕಸ್ಗೆ ಬಿಟ್ಟಿದ್ದೀವಿ ನಾವು ಇದನ್ನ, ಸ್ಟ್ರೈಟ್ ಆಗಿ ಹೋಗಿದ್ರೆ ಫೋಕಸ್ಗೆ ಟಚ್ ಆಗ್ತಾ ಇತ್ತು, ಆದ್ರೆ ಟಚ್ ಆಗುತ್ತಾ ಇಲ್ಲ, ಯಾಕೆ ಇಲ್ಲಿ ಲೆನ್ಸ್ ಇದೆ, ಈ ರೇ ಹಿಂಗ್ ಬಂದ್ಬಿಟ್ಟು ಏನಾಗುತ್ತೆ, ರಿಫ್ರಾಕ್ಟ್ ಅಂದ್ರೆ ಬೆಂಡ್ ಆಗುತ್ತೆ, ಬೆಂಡ್ ಆಗ್ಬಿಟ್ಟು ಈ ರೀತಿ ಹೋಗುತ್ತೆ ರಿಫ್ರಾಕ್ಟೆಡ್ ರೇ. ಆದರೆ ರಿಫ್ರಾಕ್ಟೆಡ್ ರೇ ಯಾವ ರೀತಿ ಇರುತ್ತೆ, ರಿಫ್ರಾಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ವೆರಿ ಸಿಮಿಲರ್ ರೂಲ್ಸ್, ಸಿಮಿಲರ್ ಆಗೇ ಇದೆ ಆಯ್ತಾ, ಯಾವುದಕ್ಕೆ, ಮಿರರ್ಸ್ ಕಂಪೇರ್ ಮಾಡಿದಾಗ. ನೆಕ್ಸ್ಟ್ ಥರ್ಡ್ ರೂಲ್ ಏನಿದೆ, ಥರ್ಡ್ ರೂಲ್ ಈ ರೀತಿಯಲ್ಲಿದೆ. ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಆಪ್ಟಿಕ್ ಸೆಂಟರ್, ಇಲ್ಲೇನಾಗುತ್ತೆ ನೋಡಿ, ರೇ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೇಟ್ ಆಗಿ ಬರುತ್ತೆ, ಯಾವಾಗ ಲೆನ್ಸ್ನ ಎಂಟರ್ ಆಗುತ್ತೋ ಅವಾಗ ಏನಾಗುತ್ತೆ, ರಿಫ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಒಂದ್ಸತಿ ರಿಫ್ರಾಕ್ಟ್ ಆಗುತ್ತೆ, ರಿಫ್ರಾಕ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ, ಮತ್ತೆ ರಿಫ್ರಾಕ್ಟ್ ಆಗ್ಬಿಟ್ಟು ರಿಫ್ರಾಕ್ಟೆಡ್ ರೇ ಆಚೆ ಬರುತ್ತೆ. ಆದರೆ ಇನ್ಸಿಡೆಂಟ್ ರೇ ಮತ್ತು ರಿಫ್ರಾಕ್ಟೆಡ್ ರೇ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ಅದು ಒಂದು ಸ್ಟ್ರೇಟ್ ಲೈನ್ ರೂಪದಲ್ಲೇ ಇರುತ್ತೆ, ಆದರೆ ಒಳಗಡೆ ರಿಫ್ರಾಕ್ಟ್ ಆಗಿರುತ್ತೆ. ಓಕೆ, ಸೊ ಇದು ವೆನ್ ಇಟ್ ಇಸ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಆಪ್ಟಿಕ್ ಸೆಂಟರ್. ಸೇಮ್ ಥಿಂಗ್ ಇಲ್ಲೂ ಅಷ್ಟೇ. ಓಕೆ, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಆಪ್ಟಿಕ್ ಸೆಂಟರ್ ರಿಫ್ರಾಕ್ಟ್ ಆಗುತ್ತೆ, ಬಟ್ ರಿಫ್ರಾಕ್ಟೆಡ್ ರೇ ಆಚೆ ಬಂದಾಗ ಇನ್ಸಿಡೆಂಟ್ ರೇ ಮತ್ತು ರಿಫ್ರಾಕ್ಟೆಡ್ ರೇ ಎರಡು ಒಂದೇ ಸ್ಟ್ರೇಟ್ ಲೈನಲ್ಲಿ ಇರುತ್ತೆ, ಬೆಂಡ್ ಆಗಿರೋ ಥರ ಕಾಣಿಸೋದಿಲ್ಲ. ಇದು ಯಾವ ಕೇಸ್ಗೆ, ಇದು ಆಪ್ಟಿಕ್ ಸೆಂಟರ್ಗೆ, ಡೈರೆಕ್ಟೆಡ್ ಟುವರ್ಡ್ಸ್ ಆಪ್ಟಿಕ್ ಸೆಂಟರಿನ ಕೇಸ್ಗೆ. ಓಕೆ, ಇವಾಗ ರೂಲ್ಸ್ನ ನೋಡಿದ್ದೀವಿ, ಇವಾಗ ಏನು ನೋಡೋಣ, ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಲೆನ್ಸ್. ಸೊ ಇಲ್ಲಿ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಲೆನ್ಸ್ನ ನೋಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸಿಮ್ ಬಕೆಟ್ ಸಿಮ್ಯುಲೇಷನ್ಗೆ ಹೋಗಿ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ವಿತ್ ಆನಿಮೇಷನ್ಸ್, ಅಲ್ಲಿ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಇದಕ್ಕೆ ಬರೋಣ. ಬನ್ನಿ ನಮ್ಮ ಸಿಮ್ಯುಲೇಷನ್ಗೆ ಹೋಗೋಣ. ಇದೇ ನಮ್ಮ ಸಿಮ್ ಬಕೆಟ್ ಸಿಮ್ಯುಲೇಷನ್. ಇಲ್ಲಿ ಮತ್ತೆ 6 ಕೇಸ್ಗಳಿದ್ದಾವೆ, 6 ಕೇಸ್ನ ನಾವು ನೋಡ್ಕೊಳ್ಳೋಣ. ಕೇಸ್ಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಿ, ತುಂಬ ಸಿಂಪಲ್, ಈ ಆಬ್ಜೆಕ್ಟ್ ಎಲ್ಲಿದೆಯೋ ಅದ್ರ ಮೇಲೆ ಕೇಸ್ ಡಿಪೆಂಡ್ ಆಗುತ್ತೆ. ಮೊದಲನೇ ಕೇಸು ಏನಪ್ಪ, ದ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಇನ್ಫಿನಿಟಿ. ಆಬ್ಜೆಕ್ಟ್ ಇನ್ಫಿನಿಟಿ ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ನೋಡಿ. ಆಬ್ಜೆಕ್ಟ್ ಇನ್ಫಿನಿಟಿ ಅಂದ್ರೆ ಇವಾಗ ನಾನು ಇಲ್ಲೇ ಇಟ್ಟಿದ್ದೀನಿ, ಇನ್ನೂ ದೂರ ತಗೊಂಡೋದಾಗ ಏನಾಗುತ್ತೆ, ಇವಾಗ ಇಲ್ಲಿಟ್ರೇನೆ ಇಮೇಜ್ ಇಷ್ಟು ಚಿಕ್ಕದಾಗಿದೆ ಮತ್ತೆ ಎಫ್ ತುಂಬಾ ಹತ್ರ ಇದೆ, ಕರೆಕ್ಟ್. ಯಾವಾಗ ಇದು ಇನ್ಫಿನಿಟಿಗೆ ಹೋಗುತ್ತೋ ಆಕ್ಚುಲ್ ಆಗಿ ಇಮೇಜ್ ಎಫ್ ಹತ್ರ ಫಾರ್ಮ್ ಆಗುತ್ತೆ. ಇಮೇಜ್ ಯಾವ ರೀತಿ ಇರುತ್ತೆ, ರಿಯಲ್ ಇಮೇಜ್, ಇನ್ವರ್ಟೆಡ್ ಇಮೇಜ್ ಹಾಗೂ ಹೈಲಿ ಡಿಮಿನಿಷ್ಡ್ ಆಗಿರುತ್ತೆ ಇಮೇಜ್. ಇದು ಯಾವಾಗ, ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ. ದಿಸ್ ಇಸ್ ಕೇಸ್ 1 ಆಯ್ತಾ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದು F1, ಇಲ್ಲಿ 1 2 ಅಂತ ಬರ್ದಿಲ್ಲ, ಇದು ಸಿಮ್ ಬಕೆಟ್ ಸಿಮ್ಯುಲೇಷನ್ ಅಲ್ವಾ, ಸೊ ಆ ಥರ ಬರ್ದಿರಲ್ಲ. ಬಟ್ ನೀವು F1 to F1, F2 to F2 ಅಂತ ಅನ್ಕೋಬೇಕು. ಆಲ್ ರೈಟ್, ಓಕೆ. ಈ ಸಿಮ್ ಬಕೆಟ್ ಸಿಮ್ಯುಲೇಷನ್ನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ, ನೀವು ಕೂಡ ಇದನ್ನ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೋಬಹುದು. ಆಲ್ ರೈಟ್, ಓಕೆ. ಸೊ ಇದು ಇನ್ಫಿನಿಟಿ ಇರಬೇಕಾದ್ರೆ ಕೇಸ್ 1 ಮುಗೀತು. ನೆಕ್ಸ್ಟ್ ಕೇಸ್ 2 ಏನಪ್ಪಾ ಅಂದ್ರೆ,
ಇನ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಸಿ, ಅಥವಾ ಬಿಯಾಂಡ್ ಸಿ ಅಂತ ಕೂಡ ಹೇಳ್ಬೋದು. ಸೊ ಬಿಯಾಂಡ್ ಸಿ ಅಂದರೆ ಸಿನ ಆದಮೇಲೆ. ಸೊ ಸಿ ಆದಮೇಲೆ ನಾನು ಇಲ್ಲಿಟ್ಟಿದ್ದೀನಿ. ಓಕೆ, ಸೊ ಇಲ್ಲಿಟ್ಟಾಗ ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ನೋಡಿ. ಇಲ್ಲಿಂದ ಲೈಟ್ ರೇಸ್ ಬರುತ್ತೆ, ರಿಫ್ರಾಕ್ಟ್ ಆಗಿಬಿಟ್ಟು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ವೇರ್ ಇಸ್ ದ ಇಮೇಜ್ ಫಾರ್ಮ್ ನೌ? ಇಮೇಜ್ ಇಸ್ ಫಾರ್ಮ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಓಕೆ, ಹೌ ಇಸ್ ದ ಇಮೇಜ್? ದ ಇಮೇಜ್ ಇಸ್ ಡಿಮಿನಿಶ್ಡ್, ಚಿಕ್ಕದಾಗಿದೆ, ಆ್ಯಂಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಕೂಡ ಆಗಿದೆ. ದಿಸ್ ಇಸ್ ದ ನೇಚರ್ ಆಫ್ ಇಮೇಜ್. ನೇಚರ್ ಆಫ್ ಇಮೇಜ್ ಹೇಗೆ? ನೇಚರ್ ಆಫ್ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಸೈಜ್ ಆಫ್ ಇಮೇಜ್ ಡಿಮಿನಿಶ್ಡ್, ಪೊಸಿಷನ್ ಆಫ್ ದ ಇಮೇಜ್ ಇನ್ ಬಿಟ್ವೀನ್ F2 and 2F2. ಓಕೆ, ಇದು ಪೊಸಿಷನ್ ಆಫ್ ದ ಇಮೇಜ್. ಇದು ಕೇಸ್ 2 ಆಯಿತು. ಕೇಸ್ 3 ಅಟ್ CD, ಸಿನ ಮೇಲೆ. ಸೊ ಸಿನ ಮೇಲೆ ಇಟ್ಟಾಗ ರಿಫ್ರಾಕ್ಟ್ ಆಗಿಬಿಟ್ಟು ಎಲ್ಲಿ ಕಾಣಿಸುತ್ತೆ? ಅದು C1 ಇದು ಆಯ್ತಾ. ಇದು C1 ಅನ್ಕೊಂಡ್ರೆ C2 ಹತ್ರ ಇಮೇಜ್ ಬರುತ್ತೆ. ಹೇಗಿದೆ ಇಮೇಜು? ದ ಇಮೇಜ್ ಇಸ್ ರಿಯಲ್, ದ ಇಮೇಜ್ ಇಸ್ ಇನ್ವರ್ಟೆಡ್, ದ ಇಮೇಜ್ ಇಸ್ ಸೇಮ್ ಸೈಜ್ ಆ್ಯಂಡ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ C2. ಅರ್ಥ ಆಯ್ತಾ? ಇದು ನಮ್ಮ ಥರ್ಡ್ ಕೇಸ್. ಸೊ ನೆಕ್ಸ್ಟ್ ಕೇಸು 2F1 ಮತ್ತು F1 ಮಧ್ಯದಲ್ಲಿ ಇಡೋಣ ಆಬ್ಜೆಕ್ಟ್ನ. ಸೊ 2F1 ಮತ್ತು F1 ಮಧ್ಯದಲ್ಲಿ ಆಬ್ಜೆಕ್ಟ್ ಇಟ್ಟಾಗ ರೇಸ್ ಬರುತ್ತೆ, ರಿಫ್ರಾಕ್ಟ್ ಆಗುತ್ತೆ. ಎಲ್ಲಿ ಫಾರ್ಮ್ ಆಗ್ತಾ ಇದೆ ಇದು? ದಿಸ್ ಇಸ್ ದ ಇಮೇಜ್ ಇಸ್ ಫಾರ್ಮಿಂಗ್ ಬಿಯಾಂಡ್, ಅಥವಾ 2F2 ಆದಮೇಲೆ ಏನಾಗ್ತಿದೆ? ಇಮೇಜ್ ಫಾರ್ಮ್ ಆಗ್ತಾ ಇದೆ. ಇಮೇಜ್ ಹೇಗಿದೆ? ಇಮೇಜ್ ಇಸ್ ರಿಯಲ್ ಬಿಕಾಸ್ ದ ರಿಫ್ರಾಕ್ಟೆಡ್ ರೇಸ್ ಆರ್ ಮೀಟಿಂಗ್ ಎಟ್ ದ ಪಾಯಿಂಟ್. ಸೊ ರಿಯಲ್ ಇಮೇಜ್. ದ ಇಮೇಜ್ ಇಸ್ ಇನ್ವರ್ಟೆಡ್, ಉಲ್ಟಾ ಕಾಣಿಸ್ತಾ ಇದೆ. ಸೈಜ್ ಆಫ್ ದ ಇಮೇಜ್ ಇಸ್ ಲಾರ್ಜರ್, ಮತ್ತೆ ಪೊಸಿಷನ್ ಆಫ್ ದ ಇಮೇಜ್ ಇಸ್ ಬಿಯಾಂಡ್ 2F2. ಓಕೆ, ಬಿಯಾಂಡ್ 2F2. ನೆಕ್ಸ್ಟ್ ಕೇಸ್ ಏನು? ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ಇವೆರಡರ ಮಧ್ಯದಲ್ಲಿ ಆಯ್ತಲ್ವಾ. ನೆಕ್ಸ್ಟ್ ಕೇಸು ಎಫ್ ಮೇಲೆ ಇಡೋಣ. ಎಫ್ ಅಂದರೆ ಇದು ಬರುತ್ತೆ. ದಿಸ್ ಇಸ್ ಆರ್ ಎಫ್ ಕೇಸ್. ಎಕ್ಸಾಕ್ಟ್ ಎಫ್ ಮೇಲೆ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ಸೊ ರಿಫ್ರಾಕ್ಟ್, ಎರಡು ಇನ್ಸಿಡೆಂಟ್ ರೇಸ್ ಹಿಂಗೆ ಹೋಗುತ್ತೆ, ರಿಫ್ರಾಕ್ಟ್ ಆಗಿಬಿಟ್ಟು ಯಾವ ರೀತಿ ಹೋಗ್ತಾ ಇದೆ? ಇದು ಪ್ಯಾರಲಲ್ ಆಗೇ ಹೋಗ್ತಾ ಇದೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಕರೆಕ್ಟ್, ಇಮೇಜು ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗುತ್ತೆ. What is the nature of the image? The nature of the image is real image, inverted image. Size of the image ಬಂದ್ಬಿಟ್ಟು ಏನಾಗಿರುತ್ತೆ? Size of the image is highly enlarged. ಮತ್ತೆ position of the image infinity. ಓಕೆ, ಸೊ ಇದು 5ನೇ ಕೇಸು. 6ನೇ ಕೇಸ್ ಏನು? F1 ಮತ್ತೆ ಆಪ್ಟಿಕ್ ಸೆಂಟರ್ O ಮಧ್ಯದಲ್ಲಿ. ಸೊ ಅದನ್ನ ಎಲ್ಲಿಡೋಣ? ಇಲ್ಲಿಡೋಣ. F1 ಮತ್ತೆ ಆಪ್ಟಿಕ್ ಸೆಂಟರ್ O ಮಧ್ಯದಲ್ಲಿ. ಇವಾಗ ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ, ಕಾಣಿಸ್ತಿದೆ ತಾನೇ ನಿಮಗೆ? ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ. ಈ ಫಾರ್ಮ್ ಆಗಿರೋ ಇಮೇಜ್ ಯಾವ ರೀತಿಯಲ್ಲಿದೆ? ವರ್ಚುವಲ್ ಆಗಿದೆ ಹಾಗೂ ಎರೆಕ್ಟ್ ಆಗಿದೆ. ಕರೆಕ್ಟ್, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಮತ್ತೆ ಈ ಇಮೇಜಿನ ಸೈಜ್ ಹೆಂಗಿದೆ? ಇಮೇಜಿನ ಸೈಜ್ ಎನ್ಲಾರ್ಜ್ಡ್ ಆಗಿದೆ. ಇಮೇಜಿನ ಪೊಸಿಷನ್ ಎಲ್ಲಿದೆ? ಆನ್ ದ ಸೇಮ್ ಸೈಡ್ ಆಸ್ ದ ಆಬ್ಜೆಕ್ಟ್. ಸೊ ಲೆನ್ಸಿನ ಈ ಸೈಡ್ ಆಬ್ಜೆಕ್ಟ್ ಇದೆ, ಇದೇ ಸೈಡಲ್ಲಿ ಇಮೇಜ್ ಕೂಡ ಫಾರ್ಮ್ ಆಗುತ್ತೆ. ಆಲ್ ರೈಟ್, ಸೊ ಇದು ಪೊಸಿಷನ್ ಆಫ್ ದ ಇಮೇಜ್. ನೇಚರ್ ಆಫ್ ದ ಇಮೇಜ್ ಆಲ್ರೆಡಿ ಹೇಳಿದ್ದೀವಿ, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೈಜ್ ಆಫ್ ದ ಇಮೇಜ್ ಇಸ್ ಎನ್ಲಾರ್ಜ್ಡ್. ಸೊ ಇದು 6 ಡಿಫ್ರೆಂಟ್ ಕೇಸಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಇದೇ ರೀತಿಯಲ್ಲಿ ಈಗ ಸೊ 6 ಡಿಫ್ರೆಂಟ್ ಕೇಸ್ನ ನೋಡಿದ್ದೀವಲ್ಲ. ಕಾನ್ಕೇವ್ಗೆ ನೋಡೋಣ. ಅದನ್ನು ಹೋಗೋಕ್ಕಿಂತ ಮುಂಚೆ ನಾವು ಏನು ನೋಡಿದ್ದೀವೋ ಅದನ್ನು ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡಿ ಮತ್ತೆ ಕಾನ್ಕೇವ್ಗೆ ವಾಪಸ್ ಬರೋಣ. ಬನ್ನಿ ಸ್ಲೈಡ್ಸ್ಗೆ ವಾಪಸ್ ಹೋಗೋಣ. ಓಕೆ, ಇಲ್ಲಿ ನೋಡಿ ಮೊದಲನೇ ಕೇಸು. ಆಬ್ಜೆಕ್ಟ್ ಎಲ್ಲಿದೆ? ಇನ್ಫಿನಿಟಿಯಲ್ಲಿದೆ. ಇನ್ಫಿನಿಟಿಯಲ್ಲಿ ಇರಬೇಕಾದ್ರೆ ಆಬ್ಜೆಕ್ಟ್ ಎಲ್ಲಿ ಫಾರ್ಮ್ ಆಗುತ್ತೆ? F2 ಅಲ್ಲಿ ಫಾರ್ಮ್ ಆಗುತ್ತೆ. ಆಬ್ಜೆಕ್ಟಿನ ನೇಚರ್ ಹೆಂಗಿದೆ? ಹೈಲಿ ಡಿಮಿನಿಶ್ಡ್, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಹಾಗೂ ಇನ್ವರ್ಟೆಡ್ ಆಗಿರುತ್ತೆ. ಓಕೆ, ಇದು ಕೇಸ್ 1. ಕೇಸ್ 2 ಎಲ್ಲಿದೆ ನೋಡಿ? ಇನ್ ಬಿಟ್ವೀನ್ 2F1 ಆ್ಯಂಡ್ ಇನ್ಫಿನಿಟಿ, ಅಂದರೆ ಇಲ್ಲಿ. ಸೊ ಆಬ್ಜೆಕ್ಟ್ ಯಾವಾಗ ಇಲ್ಲಿರುತ್ತೋ ಎಲ್ಲಿ ಫಾರ್ಮ್ ಆಗುತ್ತೆ? ಅದು ಇಮೇಜ್ ಬಂದ್ಬಿಟ್ಟು ಇಲ್ಲಿ ಫಾರ್ಮ್ ಆಗುತ್ತೆ. ಯಾವುದ್ರ ಮಧ್ಯದಲ್ಲಿ? F2 ಮತ್ತು 2F2 ಮಧ್ಯದಲ್ಲಿ. ನೇಚರ್ ಆಫ್ ದ ಇಮೇಜ್ ಯಾವ ಥರ ಇರುತ್ತೆ? ಇನ್ವರ್ಟೆಡ್ ಆ್ಯಂಡ್ ರಿಯಲ್. ಸೈಜ್ ಆಫ್ ದ ಇಮೇಜ್ ಡಿಮಿನಿಶ್ಡ್, ಹಾಗೂ ಪೊಸಿಷನ್ ಆಫ್ ದ ಇಮೇಜ್ ಬಿಟ್ವೀನ್ F2 ಆ್ಯಂಡ್ 2F2. ಥರ್ಡ್ ಕೇಸ್ ಎಲ್ಲಿದೆ ನೋಡಿ? ಎಕ್ಸಾಕ್ಟ್ಲಿ ಅಟ್ 2F1. ಸೊ 2F1 ಇರಬೇಕಾದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ 2F2. ಹೌ ಇಸ್ ದ ಇಮೇಜ್? ದ ಇಮೇಜ್ ಇಸ್ ರಿಯಲ್, ಇನ್ವರ್ಟೆಡ್. ಸೈಜ್ ಆಫ್ ದ ಇಮೇಜ್ ಇಸ್ ಸೇಮ್ ಆಸ್ ದ ಆಬ್ಜೆಕ್ಟ್ ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್ ಇಸ್ ಅಟ್ 2F2 ಅಲ್ವಾ? ಓಕೆ, ನೆಕ್ಸ್ಟ್ ಫೋರ್ತ್ ಕೇಸ್ ಯಾವ ರೀತಿ ಇದೆ ನೋಡಿ. ಫೋರ್ತ್ ಕೇಸು ಇಲ್ಲಿ ನಾವು 2F1ಗೆ ಇಟ್ಕೊಂಡಿದ್ವಿ ಆಬ್ಜೆಕ್ಟ್ನ. 2F1 ಮತ್ತು F1 ಮಧ್ಯದಲ್ಲಿ ಇಟ್ಕೊಂಡಿದ್ದೀವಿ. ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಬಿಯಾಂಡ್ 2F2, ಅಂದರೆ 2F2 ಆದಮೇಲೆ. ಹೌ ಇಸ್ ದ ಇಮೇಜ್ ಫಾರ್ಮ್ಡ್? ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೈಜ್ ಆಫ್ ದ ಇಮೇಜ್ ಎನ್ಲಾರ್ಜ್ಡ್, ಇದಕ್ಕಿಂತ ದೊಡ್ಡದಾಗಿ ಕಾಣಿಸ್ತಿದೆ. ಪೊಸಿಷನ್ ಆಫ್ ದ ಇಮೇಜ್ ಬಿಯಾಂಡ್ 2F2. ಓಕೆ, ಸೊ 4 ಕೇಸ್ಗಳು ಕವರ್ ಆಗಿದೆ. ಸೊ ಇದನ್ನೇ ನಾವು ಸಿಮ್ಯುಲೇಷನ್ ಕೂಡ ನೋಡಿರೋದು, ಬಟ್ ಆನಿಮೇಷನ್ಸಿನ ಮುಖಾಂತರ. ಓಕೆ, ನೆಕ್ಸ್ಟ್ 5th and 6th ಕೇಸ್ ಕೂಡ ಅದೇ ರೀತಿಯಲ್ಲಿ ಇದೆ. ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ F1,
The image formed is at infinity. What is the nature of image? Inverted and real. Okay. When the object is at, ಮತ್ತೆ ಇಲ್ಲಿ ಸಿಕ್ಸ್ತ್ ಕೇಸ್ ಏನಿದೆ, ಆಬ್ಜೆಕ್ಟು F1 ಮತ್ತೆ ಆಪ್ಟಿಕ್ ಸೆಂಟರ್ O ನ ಮಧ್ಯದಲ್ಲಿರುತ್ತೆ. ಆ ರೀತಿ ಇರಬೇಕಾದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ನೇಚರ್ ಆಫ್ ದ ಇಮೇಜ್ ಯಾವ ಥರ ಇರುತ್ತೆ? ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೈಜ್ ಬಂದ್ಬಿಟ್ಟು ಎನ್ಲಾರ್ಜ್ಡ್ ದ್ಯಾನ್ ಈ ಒರಿಜಿನಲ್ ಆಬ್ಜೆಕ್ಟ್ಗಿಂತ ಸೈಜ್ ಆಫ್ ದ ಇಮೇಜ್ ತುಂಬ ದೊಡ್ಡದಾಗಿರುತ್ತೆ. ಓಕೆ, ಇದು ಕಾನ್ವೆಕ್ಸ್ ಲೆನ್ಸಿನ ಇಮೇಜ್ ಫಾರ್ಮೇಷನ್ನ ನೋಡಿದ್ದೀವಿ, ರೂಲ್ಸ್ನ ತಿಳ್ಕೊಂಡು ಆದಮೇಲೆ. ಇದೇ ರೀತಿ ಈಗ ಕಾನ್ಕೇವ್ಗೂ ನೋಡೋಣ ಬನ್ನಿ. ಸೊ ಕಾನ್ಕೇವ್ ಹೋಗೋಕ್ಕಿಂತ ಮುಂಚೆ ಸಮರಿ ನೋಡೋಣ. ಸೊ ನಾವು ಏನೇನು ನೋಡಿದೀವೋ ಸಮರಿ ಒನ್ ಪಾಯಿಂಟ್ನ ತಗೊಳ್ಳೋಣ. ಬಿಯಾಂಡ್ 2F1. ಬಿಯಾಂಡ್ 2F1 ಏನಾಗುತ್ತೆ? ಇಮೇಜ್ ಫಾರ್ಮ್, ಪೊಸಿಷನ್ ಆಫ್ ದ ಇಮೇಜಸ್ ಬಿಟ್ವೀನ್ F2 and 2F2. ರಿಲೇಟಿವ್ ಸೈಜ್ ಆಫ್ ದ ಇಮೇಜ್ ಇಸ್ ಡಿಮಿನಿಶ್ಡ್. ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಅರ್ಥ ಆಯ್ತಾ? ಸೊ 6 ಕೇಸಸಲ್ಲಿ ನಾವು ಏನು ನೋಡಿದೀವೋ ಅದೇ 6 ಕೇಸಸ್ನ ಸಮರೈಸ್ ಮಾಡಿದ್ದೀವಿ ಇನ್ ಟರ್ಮ್ಸ್ ಆಫ್ ದಿಸ್ ಟೇಬಲ್. ಇವಾಗ ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಲೆನ್ಸ್. ಮತ್ತೆ ಏನು ಮಾಡೋಣ ಇವಾಗ? ಸಿಂಬಕೆಟ್ ಸಿಮ್ಯುಲೇಷನ್ಗೆ ಹೋಗಿ ಇವೆರಡು ಕೇಸಸ್ನ ನೋಡಿಕೊಂಡು ಮತ್ತೆ ವಾಪಸ್ ಬರೋಣ. ಸೊ ಇದೇ ನಮ್ಮ ಸಿಂಬಕೆಟ್ ಸಿಮ್ಯುಲೇಷನ್. ಇಲ್ಲಿ ಇವಾಗ ನಾವು ಕಾನ್ಕೇವ್ ಲೆನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಕಾನ್ವೆಕ್ಸ್ ಲೆನ್ಸ್ ಥರ ಇದಕ್ಕೆ 6 ಬೇರೆ ಬೇರೆ ಕೇಸ್ಗಳಿಲ್ಲ, ಇರೋದೇ 2 ಕೇಸು. ಏನು ಮೊದಲನೇ ಕೇಸು? ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ಹೇಗಿರುತ್ತೆ, ಆ್ಯಂಡ್ ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಆಪ್ಟಿಕ್ ಸೆಂಟರ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಸೊ ಮೊದಲನೇ ಕೇಸ್ನ ತಗೊಳ್ಳೋಣ. ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ. ಸೊ ಇದನ್ನ ಇನ್ಫಿನಿಟಿ ಕಳ್ಸೋದಕ್ಕಾಗಲ್ಲ, ನಾವು ಸದ್ಯಕ್ಕೆ ಇಲ್ಲಿವರೆಗೂ ಇಟ್ಕೊಳ್ಳೋಣ. ಸೊ ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, ಎಲ್ಲ ಇನ್ಸಿಡೆಂಟ್ ರೇಸ್ಗಳು ಯಾವ ರೀತಿ ಬರುತ್ತೆ? ಪ್ಯಾರಲಲ್ ಆಗಿ ಬರುತ್ತೆ. ಸೊ ಎಲ್ಲ ಪ್ಯಾರಲಲ್ ರೇಸ್ ಯಾವ ರೀತಿ ಬರುತ್ತೆ? ಇಲ್ಲಿ ನೋಡಿ, ಒನ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇದೇ ಥರ ಹಲವಾರು ಪ್ಯಾರಲಲ್ ರೇಸ್ ಬಂದಾಗ ಏನಾಗುತ್ತೆ? ದೇ ಅಪಿಯರ್ ಟು ಬಿ ಕಮಿಂಗ್ ಫ್ರಾಮ್ ದ ಫೋಕಸ್ F1. ಸೊ ಫೋಕಸ್ F1 ಅಥವಾ ಅಪಿಯರ್ ಥರ ಆದಾಗ ಇಮೇಜ್ ಯಾವ ರೀತಿ ಇರುತ್ತೆ? ಇಮೇಜ್ ವಿಲ್ ಬಿ ಹೈಲಿ ಡಿಮಿನಿಶ್ಡ್, ತುಂಬ ಚಿಕ್ಕದಿರುತ್ತೆ ಇಮೇಜ್. ಮತ್ತೆ ದ ಇಮೇಜ್ ವಿಲ್ ಬಿ ವರ್ಚುವಲ್ ಆ್ಯಂಡ್ ಹೈಲಿ ಡಿಮಿನಿಶ್ಡ್. ಓಕೆ, ಪೊಸಿಷನ್ ಆಫ್ ದ ಇಮೇಜ್ ಅಲ್ಲಿ ಇರುತ್ತೆ ಅಟ್ F1 ಇರುತ್ತೆ. ಸೊ ಇದು ನಮ್ಮ ಮೊದಲನೇ ಕೇಸ್. ಎರಡನೇ ಕೇಸ್ ಏನು? ವೆನ್ ದ ಆಬ್ಜೆಕ್ಟ್ ಇಸ್ ಇನ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಆಪ್ಟಿಕ್ ಸೆಂಟರ್ O. ಸೊ ಇಲ್ಲಿರ್ಬೇಕಾದ್ರೆ ಆಬ್ಜೆಕ್ಟು ರೇ 3 ಕೂಡ ತಗೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿರ್ಬೇಕಾದ್ರೆ ಆಬ್ಜೆಕ್ಟ್ ಏನಾಗುತ್ತೆ? ಇನ್ಸಿಡೆಂಟ್ ರೇಸ್ ಹಿಂಗೆ ಹೋಗುತ್ತೆ, ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್ ಇದು ರಿಫ್ರಾಕ್ಟ್ ಆಗುತ್ತೆ. ಈ ರಿಫ್ರಾಕ್ಟೆಡ್ ರೇ ಯಾವ ರೀತಿ ಕಾಣಿಸುತ್ತೆ ಅಂದರೆ, ದಿಸ್ ಇಸ್ ಅಪಿಯರಿಂಗ್ ಟು ಬಿ ಕಮಿಂಗ್ ಫ್ರಾಮ್ F1. ಸೊ ಈ ಆಪ್ಟಿಕ್ ಸೆಂಟರಿನ ಇನ್ಸಿಡೆಂಟ್ ರೇ ಮತ್ತು ದಿಸ್ ಅಪಿಯರಿಂಗ್ ಟು ಬಿ ಕಮಿಂಗ್ ಫ್ರಾಮ್ F1 ಎರಡು ಎಲ್ಲಿ ಮೀಟ್ ಆಗುತ್ತೆ? ಇಲ್ಲಿ ಮೀಟ್ ಆಗುತ್ತೆ. ಎಲ್ಲಿ ಮೀಟ್ ಆಗುತ್ತೆ ನೋಡಿ? F1 ಮತ್ತೆ ಆಪ್ಟಿಕ್ ಸೆಂಟರ್ O ನ ಮಧ್ಯದಲ್ಲಿ ಮೀಟ್ ಆಗುತ್ತೆ. ಇಮೇಜಿನ ನೇಚರು ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆಗುತ್ತೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಬ್ಜೆಕ್ಟು ಎಲ್ಲಿದೆ ಈ ಸತಿ? ಆಬ್ಜೆಕ್ಟ್ ಈ ಸತಿ ಇನ್ಫಿನಿಟಿಯಿಂದ ಆಪ್ಟಿಕ್ ಸೆಂಟರ್ O ನ ಮಧ್ಯದಲ್ಲಿದೆ. ರಿಫ್ರಾಕ್ಟೆಡ್ ರೇಸ್ ಯಾವ ರೀತಿ ಇದೆ? ದಟ್ ಇಸ್ ಅಪಿಯರಿಂಗ್ ಫ್ರಮ್ F1 ತರ ಕಾಣಿಸುತ್ತೆ. ಈ ರೇ ರಿಫ್ರಾಕ್ಟೆಡ್ ರೇನ ಎಲ್ಲಿ ಟಚ್ ಆಗುತ್ತೆ? ಇದು ಈ ಪಾಯಿಂಟಲ್ಲಿ ಟಚ್ ಆಗುತ್ತೆ. ಇದು ಎಲ್ಲಿ ಪೊಸಿಷನ್ ಆಫ್ ದ ಇಮೇಜ್ ಏನಾಗುತ್ತೆ? ಇನ್ ಬಿಟ್ವೀನ್ F1 ಆ್ಯಂಡ್ O ಆಗುತ್ತೆ. ಇದು ಪೊಸಿಷನ್ ಆಫ್ ದ ಇಮೇಜ್. ನೇಚರ್ ಆಫ್ ದ ಇಮೇಜ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗುತ್ತೆ. ಸೈಜ್ ಆಫ್ ದ ಇಮೇಜು ಡಿಮಿನಿಶ್ಡ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಕಾನ್ಕೇವ್ ಲೆನ್ಸಿನ ಎರಡನೇ ಕೇಸ್. ಬನ್ನಿ ನಮ್ಮ ಪಾಠಕ್ಕೆ ವಾಪಸ್ ಹೋಗೋಣ. ಈಗ ಇನ್ಫಿನಿಟಿಯಲ್ಲಿದೆ, ನಾನು ಹೇಳಿದ್ನಲ್ಲ, ಪ್ಯಾರಲ್ ರೇಸ್ ಬರುತ್ತೆ. ದೀಸ್ ಪ್ಯಾರಲಲ್ ರೇಸ್ ರಿಫ್ರಾಕ್ಟ್ ಆಗುತ್ತೆ. ಬಟ್ ರಿಫ್ರಾಕ್ಟೆಡ್ ರೇಸ್ ಯಾವ ರೀತಿ ಕಾಣಿಸುತ್ತೆ? ದೇ ಆರ್ ಬೀಂಗ್ ಅಪಿಯರಿಂಗ್ ಫ್ರಮ್ F1 in ಥರ ಕಾಣಿಸುತ್ತೆ. ಸೊ ಇಲ್ಲಿ ಇಮೇಜು ಡಿಮಿನಿಶ್ಡ್ ಆಗಿರುತ್ತೆ, ಹೈಲಿ ಡಿಮಿನಿಶ್ಡ್. ಅದೇ ಕೇಸ್ ಟು ಇನ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಆಪ್ಟಿಕ್ ಸೆಂಟರ್ O ಇಲ್ಲಿ ತಗೊಂಡಿದ್ದೀವಿ. ಸೊ ಎಲ್ಲಿ ಫಾರ್ಮ್ ಆಗತ್ತದು? ಇನ್ ಬಿಟ್ವೀನ್ F1 ಆ್ಯಂಡ್ O. ಸೊ ಇದರ ಸಮರಿ ನಾವು ಟೇಬಲ್ ಮುಖಾಂತರ ಕೊಟ್ಟಿದ್ದೀವಿ, ಈ ರೀತಿಯಲ್ಲಿ ಇರುತ್ತೆ. ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, position of the image is at F1, relative size of the image is highly diminished, point size, nature of the image is virtual and erect. Ade, when in between infinity and optic center O, position of the image is between F1 and O, relative size of the image is diminished and nature of the image is virtual and erect. So illige concave lens ಹಾಗೂ ಕಾನ್ವೆಕ್ಸ್ ಲೆನ್ಸಿನ ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡಿದ್ದೀವಿ ಅಲ್ವಾ. ಸೊ ನೆಕ್ಸ್ಟು ನಾವೇನು ನೋಡೋಣ? ರಿಫ್ರಾಕ್ಷನ್ ಆಫ್ ಲೈಟ್ ಇದಾಗೋಗಿದೆ, ಸ್ಪೆರಿಕಲ್ ಲೆನ್ಸಸ್, ಇಮೇಜ್ ಫಾರ್ಮೇಷನ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಆಗೋಗಿದೆ, ರೇ ಡಯಾಗ್ರಾಮ್ಸ್ ಆಗೋಗಿದೆ. ಇನ್ನು 2 ಟಾಪಿಕ್ ಮಿಕ್ಕಿದೆ, ಲೆನ್ಸ್ ಫಾರ್ಮ್ಯುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಹಾಗೂ ಪವರ್ ಆಫ್ ಲೆನ್ಸ್. ಸೊ ಲೆನ್ಸ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ನ ನೋಡೋಣ ಇವಾಗ. ಓಕೆ, ಸೊ ಲೆನ್ಸ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾಸ್ ಈ ರೀತಿ ಕೊಟ್ಟಿದ್ದಾರೆ. 1/v - 1/u = 1/f. ಅದೇ ರೀತಿಯಲ್ಲಿ m = h'/h - v/u ಅಂತ ಲಾಸ್ಟ್ ಟೈಮ್ ಇತ್ತು, ಆದರೆ ಈ ಸತಿ ಏನಿದೆ ಜಸ್ಟ್ v/u. ಇವಾಗೇನು ಸ್ಟಾರ್ಟ್ ಮಾಡೋಣ? ನಾವು ವರ್ಡ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಈ ವರ್ಡ್ ಪ್ರಾಬ್ಲಮ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾವು ಇಷ್ಟೊತ್ತು ಓದಿರೋ ರೇ ಡಯಾಗ್ರಾಮ್ಸ್,
ರೂಲ್ಸ್ ಟು ಡ್ರಾ ದ ಡಯಾಗ್ರಾಮ್ಸ್, ಇಮೇಜ್ ಫಾರ್ಮೇಷನ್, ಮ್ಯಾಗ್ನಿಫಿಕೇಶನ್ ಫಾರ್ಮುಲೇಷನ್ ಹಾಗೂ ಮಿರರ್ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಾಬ್ಲಮ್ಸ್. ಮೊದಲನೇ ವರ್ಡ್ ಪ್ರಾಬ್ಲಮ್ ನೋಡೋಣ ಏನು ಅಂತ. ಅ ಕಾನ್ಕೇವ್ ಲೆನ್ಸ್ ಹ್ಯಾಸ್ ಫೋಕಲ್ ಲೆಂತ್ ಆಫ್ 15 centimeter. Okay. At what distance should the object from the lens be placed so that it forms an image 10 centimeter from the lens? Also, find the magnification procedure. Also, find the magnification produced by the lens ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲೇನು ಮಾಡ್ಬೇಕು ನಾವು? ಫಸ್ಟು ಸೈನ್ ಕನ್ವೆನ್ಷನ್ನ ಯೂಸ್ ಮಾಡಬೇಕು. ಸೈನ್ ಕನ್ವೆನ್ಷನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಪೆರಿಕಲ್ ಮಿರರಲ್ಲಿ ಸೈನ್ ಕನ್ವೆನ್ಷನ್ನ ಯಾವ ರೆಫರೆನ್ಸ್ ಇಂದ ಯೂಸ್ ಮಾಡ್ತಿದ್ವಿ ಹೇಳಿ? ಪೋಲ್. ಕರೆಕ್ಟ್. ಆ ಪೋಲ್ನ ನಾವು ಏನಂತ ಕನ್ಸಿಡರ್ ಮಾಡ್ತಾ ಇದ್ವಿ? ಆರಿಜಿನ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಸೊ ಆರಿಜಿನಿನ ಲೆಫ್ಟ್ ಸೈಡ್ ಎಲ್ಲ ನೆಗೆಟಿವ್ ಆಗ್ತಾ ಇತ್ತು, ಆರಿಜಿನಿನ ರೈಟ್ ಸೈಡ್ ಎಲ್ಲ ಪಾಸಿಟಿವ್ ಆಗ್ತಾ ಇತ್ತು. ಆರಿಜಿನಿನ ಮೇಲೆ ಪಾಸಿಟಿವ್, ಆರಿಜಿನಿನ ಕೆಳಗಡೆ ನೆಗೆಟಿವ್. ಸೇಮ್ ಥಿಂಗ್ ಇಲ್ಲೂ ಕೂಡ, ಆದ್ರೆ ಇಲ್ಲಿ ಪೋಲ್ ಇಲ್ಲ. ಪೋಲ್ ಬದಲು ಏನಿದೆ? ಆಪ್ಟಿಕ್ ಸೆಂಟರ್ನ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಆಪ್ಟಿಕ್ ಸೆಂಟರ್ನ ಕನ್ಸಿಡರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡಿ. ಇದು ನಮ್ಮ ಕಾನ್ಕೇವ್ ಲೆನ್ಸ್ ಆಗುತ್ತೆ. ಇದು ಕರೆಕ್ಟಾ? ಕಾನ್ಕೇವೇ ಕೇಳಿದಾರೆ ತಾನೆ? ಕಾನ್ಕೇವ್ ಲೆನ್ಸ್ ಕೇಳಿದ್ದಾರೆ. ಆ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 15 centimeter ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಯಾವ ಕಡೆ ಇರುತ್ತೆ ನೋಡಿ? ಯಾವಾಗ್ಲೂ ರೇಸು ಲೆಫ್ಟ್ ಟು ರೈಟ್ ಹೋಗ್ಬೇಕು. ಸೊ ಲೆಫ್ಟ್ ಟು ರೈಟ್ ಹೋದಾಗ ಹೀಗೆ ಹೋಗುತ್ತೆ ರೇಸು, ಹೀಗೆ ಹೋಗ್ಬಿಟ್ಟು ಇದು ಮತ್ತೆ ಯಾವ ತರ ಲೆನ್ಸ್ ಇದು? ದಿಸ್ ಇಸ್ ಡೈವರ್ಜಿಂಗ್ ಲೆನ್ಸ್. ನ್ಯಾಪ್ ಕಟ್ಕೊಳ್ಳಿ ಈ ಪಾಯಿಂಟು. ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ಅದಕ್ಕೆ ಏನಂತ ಕರಿತೀವಿ ನಾವು? ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಅದೇ ಕಾನ್ವೆಕ್ಸ್ ಲೆನ್ಸ್ ಬಂದ್ಬಿಟ್ಟು ಕನ್ವರ್ಜಿಂಗ್ ಲೆನ್ಸ್. ಏನು ಡೈವರ್ಜಿಂಗ್ ಕನ್ವರ್ಜಿಂಗ್ ಅಂದ್ರೆ ನೋಡಿ, ರೇ ಆಫ್ ಲೈಟ್ ಈ ತರ ಹೋದಾಗ ಅದು ಈ ತರ ಡೈವರ್ಟ್ ಆದ್ರೆ, ಎಲ್ಲ ಬೇರೆ ಬೇರೆ ದಿಕ್ಕಲ್ಲಿ ಹೋದ್ರೆ ಅದು ಡೈವರ್ಜಿಂಗ್. ಕಾನ್ವರ್ಜಿಂಗ್ ಅಂದ್ರೆ ಎಲ್ಲ ಲೈಟ್ ರೇಸ್ ಬಂದ್ಬಿಟ್ಟು ಒಂದೇ ಕಡೆ ಮೀಟ್ ಆಗುತ್ತಲ್ವಾ, ಅದಕ್ಕೆ ಕಾನ್ವರ್ಜಿಂಗ್ ಅಂತ ಕರಿತೀವಿ. ನ್ಯಾಪ್ ಕಟ್ಕೊಳ್ಳಿ ಪಾಯಿಂಟ್. ಸೊ ಇಲ್ಲಿ ಡೈವರ್ಜಿಂಗ್ ಲೆನ್ಸ್ ಆಗಿರೋ ಕಾರಣ ಏನಾಗುತ್ತೆ? ರಿಯಲ್ ಇಮೇಜ್ ಮೀಟ್ ಆಗಲ್ಲ, ರಿಯಲ್ ಇಮೇಜ್ ಫಾರ್ಮ್ ಆಗೋದೇ ಇಲ್ಲ. ಯಾಕಂದ್ರೆ ಡೈವರ್ಜಿಂಗ್ ಆಗಿದೆ ಅಲ್ವಾ. ಹೇಗೆ ಮೀಟ್ ಆಗತ್ತೆ ಮತ್ತೆ? ರಿಫ್ರಾಕ್ಟೆಡ್ ರೇಸು. ಸೊ ರಿಫ್ರಾಕ್ಟೆಡ್ ರೇಸು ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್ F1. F1 ಎಲ್ಲಿರುತ್ತೆ? F1 ಯಾವಾಗಲೂ ಈ ಕಡೆ ಇರುತ್ತೆ. ಸೊ F1 ಈ ಕಡೆ ಇದ್ರೆ ದಿಸ್ ಇಸ್ ಟು ದ ಲೆಫ್ಟ್ ಸೈಡ್ ಆಫ್ ದ ಆಪ್ಟಿಕ್ ಸೆಂಟರ್ ಅಲ್ವಾ. ಲೆಫ್ಟ್ ಸೈಡ್ ಆಫ್ ದ ಆಪ್ಟಿಕ್ ಸೆಂಟರ್ ಇಸ್ ಆಲ್ವೇಸ್ ನೆಗೆಟಿವ್. ಸೊ ಅಲ್ಲಿ ಮಿರರ್ಸ್ ಅಲ್ಲಿ ಪೋಲ್ ಇತ್ತು ರೆಫರೆನ್ಸ್ ಪಾಯಿಂಟು, ಈ ಲೆನ್ಸಸ್ ಅಲ್ಲಿ ಆಪ್ಟಿಕ್ ಸೆಂಟರು ನಮ್ಮ ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ. ಆಯ್ತಾ? ಓಕೆ, ಸೊ ಇದನ್ನ ಪ್ರೊಸೀಜರ್ ಅಂದ್ರೆ ಅರ್ಥ ಆಗಿದೆ ಪ್ರಶ್ನೆ. ಈ ಸೈನ್ ಕನ್ವೆನ್ಷನ್ ಇಟ್ಕೊಂಡು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ. ಸೊ ಮೊದಲನೇದಾಗಿ ಫೋಕಲ್ ಲೆಂತ್ F is equal to -15 centimeter. ಓಕೆ, ದಿಸ್ ಇಸ್ ಆಫ್ಟರ್ ದ ಸೈನ್ ಕನ್ವೆನ್ಷನ್. ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಇಮೇಜ್ ಡಿಸ್ಟೆನ್ಸ್ -10 centimeter. ಇಮೇಜ್ನ ಹೆಂಗೆ ನಾವು -10 ಅಂತ ಬರೆದ್ವಿ? ಯಾಕಂದ್ರೆ ಇದು ಫಾರ್ಮ್ ಆಗದೆ ಇಲ್ಲಿ ಡೈವರ್ಜ್ ಆಗ್ತಿದೆ ಫಸ್ಟ್ ಆಫ್ ಆಲ್. ಕರೆಕ್ಟ್. ಹಂಗಂದ್ರೆ ಲೈನ್ಸ್ ಮೀಟ್ ಆಗೋದಿಲ್ಲ. ಯಾವಾಗ ಲೈನ್ಸ್ ಮೀಟ್ ಆಗೋದಿಲ್ವೋ, ಎಲ್ಲಿ ಮೀಟ್ ಆಗೋ ತರ ಕಾಣಿಸುತ್ತೆ ಅದು? ಫ್ರಮ್ ದ ಫೋಕಸ್. ಕರೆಕ್ಟ್. ಸೊ ವಿಚ್ ಇಸ್ ಟು ದ ಲೆಫ್ಟ್ ಸೈಡ್ ಆಫ್ ದ ಆಪ್ಟಿಕ್ ಸೆಂಟರ್, ಅಂದ್ರೆ ಅದೇನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೊ ಇಮೇಜ್ ಡಿಸ್ಟೆನ್ಸ್ V is equal to -10 centimeter ಬರುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಫಾರ್ಮುಲಾನ ಯೂಸ್ ಮಾಡೋಣ. 1/V - 1/U is equal to 1/F. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಈ ರೀತಿ ಕಾಣಿಸುತ್ತೆ. ಸಾಲ್ವ್ ಮಾಡಿದಾಗ U is equal to -30 centimeter ಬರುತ್ತೆ. ಮತ್ತೆ ಮೈನಸ್ ಅಂದ್ರೆ ಯಾವ ಕಡೆ ಬರುತ್ತೆ? ಇದು ಆಪ್ಟಿಕ್ ಸೆಂಟರ್ ಇಂದ ಲೆಫ್ಟ್ ಸೈಡ್ ಅಲ್ಲೇ ಬರುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನೇನು ಕಂಡುಹಿಡಿಬೇಕು ನಾವು? ಆಲ್ಸೋ ಫೈನ್ ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ದ ಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ M is equal to V/U. V ನ ವ್ಯಾಲ್ಯೂ ಇದೆ, U ನ ವ್ಯಾಲ್ಯೂ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಾಗ ನಮ್ಗೆ M is equal to ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ, 0.33 ಉಳ್ಕೊಳ್ಳುತ್ತೆ. ಸೊ ಕೊನೆಯದಾಗ ನಾವೇನು ಬರೀಬೇಕು? ದ ಇಮೇಜ್ ಇಸ್ ವರ್ಚುವಲ್. ವರ್ಚುವಲ್ ಅಂದ್ರೆ ದ ರಿಯಲ್ ರಿಫ್ರಾಕ್ಟೆಡ್ ರೇಸ್ ಆರ್ ನಾಟ್ ಮೀಟಿಂಗ್ ಈಚ್ ಅದರ್. ಎರೆಕ್ಟ್ ಅಂದ್ರೆ ಏನು? ಯಾವಾಗಲೂ ಆಬ್ಜೆಕ್ಟ್ ಎಲ್ಲಿದೆಯೋ ಇಮೇಜ್ ಕೂಡ ಅದೇ ಸೈಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಡಿಮಿನಿಷ್ಡ್ ಅಂದ್ರೆ ಚಿಕ್ಕದಾಗಿದೆ. ಒರಿಜಿನಲ್ ಆಬ್ಜೆಕ್ಟ್ಗಿಂತ ಫಾರ್ಮ್ ಆಗಿರೋ ಇಮೇಜ್ ತುಂಬಾ ಚಿಕ್ಕದಾಗಿದೆ ಅಂತ. ಓಕೆ, ಅರ್ಥ ಆಯ್ತಾ? ಇದು ಏನ್ ಇಂಪಾರ್ಟೆಂಟ್ ಇಲ್ಲಿ? ಕಾನ್ಕೇವ್ ಅಂದ್ರೆ ಡೈವರ್ಜಿಂಗ್, ಕಾನ್ವೆಕ್ಸ್ ಅಂದ್ರೆ ಕನ್ವರ್ಜಿಂಗ್. ಮತ್ತೆ ಇನ್ನೊಂದು ಏನು ತುಂಬಾ ಇಂಪಾರ್ಟೆಂಟು? ಸ್ಪೆರಿಕಲ್ ಮಿರರ್ಸ್ ಅಲ್ಲಿ ಪೋಲ್ ಅಂತ ರೆಫರೆನ್ಸ್ ಆಗಿ ತಗೊಳ್ತಿದ್ವಿ, ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಆಪ್ಟಿಕ್ ಸೆಂಟರ್ನ ರೆಫರೆನ್ಸ್ ಆಗಿ ತಗೋಬೇಕು. ಆಲ್ ರೈಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? A 2.0 centimeter tall object is placed perpendicular to the principal axis. All right, perpendicular to the principal axis of convex lens of focal length 10 centimeter. The distance of object from the lens is 15 centimeter. Find the nature, position, size of the image. Also find its magnification. So ಮತ್ತೆ ಸೈನ್ ಕನ್ವೆನ್ಷನ್ಸ್ ನ ಯೂಸ್ ಮಾಡಿಕೊಂಡು ಡೇಟಾನ ಈ ರೀತಿ ಬರೀಬಹುದು. ಆಬ್ಜೆಕ್ಟ್ ಡಿಸ್ಟೆನ್ಸ್ -15 centimeter. ಕರೆಕ್ಟ್. ಓಕೆ, ನೆಕ್ಸ್ಟ್ ಏನಕ್ಕೆ -15? ಯಾವಾಗಲೂ ಲೆಫ್ಟ್ ಟು ರೈಟ್ ಬರಬೇಕು ರೇಸು. ಸೊ ಲೆಫ್ಟ್ ಟು ರೈಟ್ ಬರ್ಬೇಕಂದ್ರೆ ಆಪ್ಟಿಕ್ ಸೆಂಟರ್ ಇಂದ ಲೆಫ್ಟ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. ಫೋಕಲ್ ಲೆಂತ್ F, ಇದು ಯಾವ್ದಲ್ಲ ಲೆನ್ಸ್? ಇದು ನೋಡಿ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಕನ್ವರ್ಜ್ ಆಗುತ್ತೆ. ಸೊ ರಿಯಲ್ ಆಗಿ ರೇಸ್ ಮೀಟ್ ಆಗುತ್ತೆ. ಸೊ ಇಮೇಜ್ ಫಾರ್ಮ್ ಯಾವ್ದು ರೀತಿ ಇರುತ್ತೆ ಇಲ್ಲಿ? ರಿಯಲ್ ಇಮೇಜ್ ಅಲ್ವಾ.
ಓಕೆ, ಸೊ ಫೋಕಲ್ ಲೆಂತ್ ಎಫ್ ಆಪ್ಟಿಕ್ ಸೆಂಟರಿನ ರೈಟ್ ಸೈಡಲ್ಲಿ ಇರುತ್ತೆ, ಸೊ ಅದಕ್ಕೆ +10 ಅಂತ ತಗೊಂಡಿದ್ದೀವಿ. ಆಬ್ಜೆಕ್ಟ್ ಹೈಟ್ ಆಪ್ಟಿಕ್ ಸೆಂಟರಿನ ಮೇಲೆ ಇರುತ್ತೆ, ಅದಕ್ಕೆ ಮತ್ತೆ +2 ಸೆಂಟಿಮೀಟರ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ ವಿ, ಇದನ್ನೇ ನಾವು ಕಂಡುಹಿಡಿಯಬೇಕಾಗಿರುತ್ತೆ. ಇಮೇಜ್ ಹೈಟ್ h ಡ್ಯಾಶ್ ಇದು ಕೂಡ ಕಂಡುಹಿಡಿಯಬೇಕು. ಲೆನ್ಸ್ ಫಾರ್ಮುಲಾನ ಯೂಸ್ ಮಾಡೋಣ. ಏನಿದೆ ಲೆನ್ಸ್ ಫಾರ್ಮುಲಾ? 1/v - 1/u = 1/f. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ v = +30 ಸೆಂಟಿಮೀಟರ್ ಬರುತ್ತೆ, ಅಂದ್ರೆ ರೈಟ್ ಸೈಡಿಗೆ. ಓಕೆ, ಸೊ ನೆಕ್ಸ್ಟ್ the positive sign of v shows that the image is formed at a distance of 30 centimeter on the right side, adike positive, of the lens. Therefore the image is real and inverted. Artha aita? So therefore the image is real and inverted. Next, magnification kuda kandidibeku. m = h dash by h, which is equal to v by u. Substitute ಮಾಡಿದಾಗ ನಮಗೆ ಏನು ಬರುತ್ತೆ? -2 ಬರುತ್ತೆ. So h dash is equal to -2 into 2, that will be equal to 4 centimeter, -4 centimeter. Magnification m is equal to -2 ಅಂತ ಬರುತ್ತೆ ಕೊನೆಯದಾಗಿ. ಮತ್ತೆ ಲಾಸ್ಟಿಗೆ ಏನು ಬರೀಬೇಕು? ನೆಗೆಟಿವ್ ಸೈನ್ ಆಫ್ m and h dash shows that the image is inverted and real. Thus a real image of height 4 centimeter is formed at a distance of 30 centimeter on the right side of the lens. Image is inverted and twice the size of the object. ಅರ್ಥ ಆಯ್ತಾ ಈ ವರ್ಡ್ ಪ್ರಾಬ್ಲಮ್? ಓಕೆ, ಸೊ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಮಕ್ಕಳ, ಇದರಲ್ಲಿ ನೀವು ಸೈನ್ ಕನ್ವೆನ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ ಕನ್ವೆನ್ಷನ್ಸು ಮತ್ತು ರೂಲ್ಸು ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ಪ್ರಾಬ್ಲಮ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು, ಏನು ಡೌಟ್ ಮತ್ತು ಕನ್ಫ್ಯೂಷನ್ ಇಲ್ಲದೆ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಯಾವುದಿದೆ ನೆಕ್ಸ್ಟ್ ಟಾಪಿಕ್? ಇವಾಗ ಇಮೇಜ್ ಫಾರ್ಮೇಷನ್ ಆಯಿತು, ರೇ ಡಯಾಗ್ರಾಮ್ಸ್ ಆಯಿತು, ಲೆನ್ಸ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಆಯಿತು. ಕೊನೆಯ ಟಾಪಿಕ್ ಯಾವುದು? ಪವರ್ ಆಫ್ ಲೆನ್ಸ್. ಸೊ ಪವರ್ ಆಫ್ ಲೆನ್ಸ್ನ ಸ್ಟಾರ್ಟ್ ಮಾಡೋಣ. ಪವರ್ ಆಫ್ ಲೆನ್ಸ್ ಏನು? ಪವರ್ ಆಫ್ ಲೆನ್ಸ್ ಅಂದರೆ, ಸೊ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಎಲ್ಡರ್ಸು ಅಥವಾ ನಮ್ಮ ನೇಬರ್ಸು ಯಾರೇ ಕನ್ನಡಕ ಹಾಕೊಂಡಿದ್ರೆ ಆ ಕನ್ನಡಕನ ಅವ್ರ ಹತ್ರ ತೊಗೊಂಡ್ಬಿಟ್ಟು ನಾವು ಈ ಥರ ನೋಡ್ತೀವಲ್ವಾ, ಕರೆಕ್ಟ್ ಅಲ್ವಾ? ಸೊ ಅದೇ ಪವರ್ ಆಫ್ ಲೆನ್ಸ್. ಅಂದರೆ ಆ ಲೆನ್ಸಿಗೆ ಎಷ್ಟಿದೆ ಪವರು ಅಂತ. ಒಂದೊಂದ್ಸತಿ +0.25 ಇರುತ್ತೆ, ಒಂದೊಂದ್ಸತಿ -0.25 ಇರುತ್ತೆ, ಒಂದೊಂದ್ಸತಿ +1 ಇರುತ್ತೆ, -1 ಇರುತ್ತೆ. ಸೊ ಮತ್ತೆ ಲೆನ್ಸ್ನ ನಾವು ಕನ್ನಡಕನ ತೊಗೊಂಡು ಈ ಥರ ನೋಡಿದಾಗ ಆಬ್ಜೆಕ್ಟ್ ಒಂದ ಚಿಕ್ಕದಾಗಿ ಕಾಣಿಸುತ್ತೆ, ಇಲ್ಲ ಬ್ಲರ್ರಾಗಿ ಕಾಣಿಸುತ್ತೆ, ಇಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ಪವರ್ ಆಫ್ ಲೆನ್ಸ್ ಅಂದರೆ. ಓಕೆ, ಸೊ ಇದ್ರ ಡೆಫಿನೇಷನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ. ಸೊ ಪವರ್ ಆಫ್ ಲೆನ್ಸಿನ ಡೆಫಿನೇಷನ್ ನೋಡಿ. ದ ಡಿಗ್ರಿ ಆಫ್ ಕನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ಅ ಲೈಟ್ ರೇಸ್ ಅಚೀವ್ಡ್ ಬೈ ಲೆನ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಪವರ್. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ದ ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಅಂದ್ರೆ ಏನು? p is equal to 1/f. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಂದ್ರೆ ಇಲ್ಲಿ f ಇದೆ ನೋಡಿ, ದಿಸ್ f ವಿಲ್ ಆಲ್ವೇಸ್ ಬಿ ಇನ್ ಟರ್ಮ್ಸ್ ಆಫ್ ಮೀಟರ್ಸ್. ಅಂದ್ರೆ SI ಯೂನಿಟ್ ಆಫ್ ಪವರ್ ಇಸ್ ಡಯಾಪ್ಟರ್, ಅದನ್ನ ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ D ಜೊತೆ. ಹಿಯರ್ f ಇಸ್ ರೆಪ್ರೆಸೆಂಟೆಡ್ ಇನ್ ಮೀಟರ್ಸ್. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಒಂದೊಂದ್ಸತಿ ಏನ್ ಮಾಡ್ತಾರೆ, f ನ ಬೇಕಂತ ಸೆಂಟಿಮೀಟರ್ ಕೊಡ್ತಾರೆ. ನೀವೇನ್ ಮಾಡಬೇಕು? ಆ ಸೆಂಟಿಮೀಟರ್ನ ಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆಲ್ ರೈಟ್? ಓಕೆ. The net power P of the lens placed in the contact is given by algebraic sum of the individual powers P1, P2, P3 as P is equal to P1 plus P2 plus P3 and so on. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು 10 ಲೆನ್ಸ್ ಇರಬೇಕಾದ್ರೆ ನಿಮ್ಮ ಕೈಯಲ್ಲಿ, ಓಕೆ, ಒಂದು 10 ಲೆನ್ಸ್ಗಳಿದಾವೆ, ಕನ್ನಡಕದ ಲೆನ್ಸ್ಗಳು. ಓಕೆ, ಈ 10 ಲೆನ್ಸಿನ ಪವರ್ ಏನು ಅಂತ ಕೇಳಿದಾಗ ಅಟ್ ಅ ಟೈಮ್, ಅವಾಗ ಅದ್ರ ಪವರ್ ಏನಾಗುತ್ತೆ, ಒಂದೊಂದು ಲೆನ್ಸಿನ ಪವರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಆ ಥರ ಆ್ಯಡ್ ಮಾಡ್ಕೊಂಡು ಹೋದಾಗ ಆಲ್ಜಿಬ್ರಾಯಿಕ್ ಸಮ್ ಏನು ಬರುತ್ತೋ, that is the power of that whole stack ಅಥವಾ whole group of lenses. ಓಕೆ, ಸೊ ಇದು ಪವರ್ ಆಫ್ ಲೆನ್ಸಿನ ಬಗ್ಗೆ. ಸೊ ಈ ಪವರ್ ಆಫ್ ಲೆನ್ಸಿನ ಮೇಲೆ ಮೊದಲನೇ ಪ್ರಶ್ನೆ ಇಂಟೆಕ್ಸ್ಟ್ ಅಲ್ಲಿ ಏನು ಕೇಳ್ತಿದ್ದಾರೆ? ಡಿಫೈನ್ 1 ಡಯಾಪ್ಟರ್ ಆಫ್ ಪವರ್ ಆಫ್ ಅ ಲೆನ್ಸ್. ಅಂದ್ರೆ ಯಾವುದೇ ಲೆನ್ಸ್ಗೆ ಫೋಕಲ್ ಲೆಂತ್ 1 ಮೀಟರ್ ಇದ್ರೆ ಆ ಲೆನ್ಸಿನ ಪವರು 1 ಡಯಾಪ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಯಾವ ರೀತಿ ಬರೆದಿದ್ದೀವಿ ನೋಡಿ. 1 ಡಯಾಪ್ಟರ್ ಇಸ್ ಡಿಫೈನ್ಡ್ ಆಸ್ ದ ಪವರ್ ಆಫ್ ಲೆನ್ಸ್ whose focal length or power of lens of focal length 1 ಮೀಟರ್. ಇದಕ್ಕೆ ನಾವೇನಂತ ಕರಿತೀವಿ? 1 ಡಯಾಪ್ಟರ್ ಅಂತ ಕರಿತೀವಿ. ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಅ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ಸ್ ಅ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಇನ್ವರ್ಟೆಡ್ ಅಂದ್ರೆ ಏನು? ಆಪ್ಟಿಕ್ ಸೆಂಟರ್ಗಿಂತ ಕೆಳಗಡೆ, ಅಂದ್ರೆ ಆ ಸೈನ್ ಕನ್ವೆನ್ಷನ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇನ್ವರ್ಟೆಡ್ ಇಮೇಜ್ ಆಫ್ ಅ ನೀಡಲ್ ಅಟ್ ಅ ಡಿಸ್ಟೆನ್ಸ್ ಆಫ್ 50 ಸೆಂಟಿಮೀಟರ್ ಫ್ರಮ್ ಇಟ್. ವೇರ್ ಇಸ್ ದ ನೀಡಲ್ ಪ್ಲೇಸ್ಡ್ in front of the convex lens? If the image is equal to the size of the object, also find the power of the lens. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಕೊಟ್ಟಿದ್ದಾರೆ. ಇನ್ವರ್ಟೆಡ್ ಅಂದ್ರೆ ಏನಾಗುತ್ತೆ? ಆಪ್ಟಿಕ್ ಸೆಂಟರ್ ಇಂದ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದ್ರೆ ಏನು? ದಟ್ ಇಸ್ ನೆಗೆಟಿವ್ ಅಲ್ವಾ? ಸೊ ಡೇಟಾನ ನಾವು ಈ ರೀತಿ ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಏನು ಬರೆಯೋಣ ನಾವು? ಡೇಟಾದಲ್ಲಿ ಏನು ಕೊಟ್ಟಿದ್ದಾರೆ? ಇಮೇಜ್ ಡಿಸ್ಟೆನ್ಸ್ b is equal to 50 ಸೆಂಟಿಮೀಟರ್ಸ್, ಅದನ್ನ ಬರ್ದಿದ್ದೀವಿ. v is equal to 50. ನೆಕ್ಸ್ಟ್ ಹೈಟ್ ಆಫ್ ಇಮೇಜ್ hi,
height of object HO, HI is equal to HO. ಯಾಕೆ? Because image is equal to the size of the object. ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ HI is equal to HO ಅಲ್ವಾ? ಓಕೆ, ನೆಕ್ಸ್ಟ್ m is equal to -1. ಇದು ಹೆಂಗಾಯ್ತು? m is equal to ಏನು? h dash by h. ಕರೆಕ್ಟ್, ಎರಡು ಹೈಟ್ಗಳು ಒಂದೇ ರೀತಿಯಲ್ಲಿದೆ, ಬಟ್ ಇಮೇಜ್ ಏನು ಫಾರ್ಮ್ ಆಗಿದೆಯೋ ಅದು ಇನ್ವರ್ಟೆಡ್ ಆಗಿದೆ. ಸೊ ಯಾವಾಗ ಅದು ಇನ್ವರ್ಟ್ ಆಗುತ್ತೋ, ಸೊ ನೋಡಿ ಹೈಟ್ 10 ಸೆಂಟಿಮೀಟರ್, ಇದು ಆಬ್ಜೆಕ್ಟ್ ಮೇಲ್ಗಡೆ ಇದೆ, ಆಪ್ಟಿಕ್ ಸೆಂಟರ್ ಮೇಲ್ಗಡೆ ಇದೆ, +10 ಆಗುತ್ತೆ. ಇನ್ವರ್ಟೆಡ್ ಕೂಡ ಒಂದೇ ಹೈಟ್ ಇರುತ್ತೆ 10 ಸೆಂಟಿಮೀಟರ್, ಬಟ್ ಅದು ಕೆಳಗಡೆ ಇರೋ ಕಾರಣ ಏನಾಗುತ್ತೆ -10 ಅಂತ ಬರೀಬೇಕು. ಸೊ 10 by -10 ಏನಾಗುತ್ತೆ? -1. ಸೊ ದಟ್ ಇಸ್ ವೈ m is equal to -1. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಯು ನ ಕಂಡುಹಿಡಿಬೇಕು, ಪಿ ನ ಕಂಡುಹಿಡಿಬೇಕು. ಅದ್ರ ಜೊತೆಗೆ ಇದನ್ನ ಕಂಡುಹಿಡಿದಕ್ಕೆ ನಾವೇನ್ ಮಾಡಬೇಕು? m is equal to v by u. ವಿ ಆಲ್ರೆಡಿ ಕೊಟ್ಟಿದ್ದಾರೆ 50, m ಕೂಡ ನಮ್ಗೆ ಆಲ್ರೆಡಿ ಸಿಕ್ಕಿದೆ -1. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ, -1 is equal to 50 by u. ಇದರಿಂದ u ಏನು ಬರುತ್ತೆ ನಮಗೆ? u is equal to -50 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ u is equal to -50 ಸೆಂಟಿಮೀಟರ್ ಬಂದಮೇಲೆ 1 by f is equal to 1 by v minus 1 by u. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಾಗ f is equal to 25 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಬೇರೆ ಏನು ಕಂಡುಹಿಡಬೇಕು ನಾವು? ಪವರ್ ಆಫ್ ದ ಲೆನ್ಸ್ ಕೂಡ ಕಂಡುಹಿಡಬೇಕು. ಸೊ ಪವರ್ ಆಫ್ ದ ಲೆನ್ಸ್ p is equal to 1 by f ಅಲ್ವಾ? ಆದರೆ ಇಲ್ಲಿ ನೋಡಿ 25 ಸೆಂಟಿಮೀಟರ್ಸ್ ಅಂತ ಬಂದಿದೆ. ನಾನೇನು ಹೇಳಿದೆ? f should be in terms of meters. ಸೊ ಮೀಟರ್ಸ್ ಕನ್ವರ್ಟ್ ಮಾಡಬೇಕಂದ್ರೆ 25 into 10 to the power of -2. ಸೊ 10 to the power of -2 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? 100. 25 1s 25 4s. ಸೊ ಏನು ಬರುತ್ತೆ ನಮಗೆ? 4 per meter ಅಂತ ಬರುತ್ತೆ. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ 4 diopter. ಸೊ therefore the object distance from the lens is 50 centimeter and the power of the lens is 4d. ಅರ್ಥ ಆಯ್ತಾ? ಮೂರನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಏನಿದೆ? ಫೈಂಡ್ ದ ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್, ಓಕೆ, ಆಫ್ ಫೋಕಲ್ ಲೆಂತ್ 2 meters. ಸೊ ಇವಾಗ ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್ ಅಂದ್ರೆ ಏನಾಗುತ್ತೆ? ರಿಫ್ರಾಕ್ಟೆಡ್ ರೇಸು ಮೀಟ್ ಆಗೋದಿಲ್ಲ ಒಂದಕ್ಕೊಂದು. ರಿಫ್ರಾಕ್ಟೆಡ್ ರೇಸ್ ಅಪಿಯರ್ ಟು ಬಿ ಕಮಿಂಗ್ ಫ್ರಮ್ ವೇರ್? ಫ್ರಮ್ ದ ಫೋಕಸ್ F1 ಅಲ್ವಾ? ಫೋಕಸ್ F1 ಎಲ್ಲಿರುತ್ತೆ? ಆಪ್ಟಿಕ್ ಸೆಂಟರಿನ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಆಪ್ಟಿಕ್ ಸೆಂಟರಿನ ಲೆಫ್ಟ್ ಸೈಡ್ ಇದ್ರೆ ಸೈನ್ ಕನ್ವೆನ್ಷನ್ ಏನು? ನೆಗೆಟಿವ್. ಸೊ ಫೋಕಲ್ ಲೆಂತ್ ಎಫ್ ಏನಾಗುತ್ತೆ? -2 meters ಆಗುತ್ತೆ. ಕರೆಕ್ಟ್, ಅದೇ ನಮ್ಮ ಫಸ್ಟ್ ಸ್ಟೆಪ್. ನೋಡಿ, ಫೋಕಲ್ ಲೆಂತ್ f is equal to -2 meters. ಯಾಕೆ ಅಂತ ಗೊತ್ತಾಗಿದೆ ಅಲ್ವಾ? ಸೊ ನನಗೆ ನಾವೇನು ಕಂಡುಹಿಡಬೇಕು? ಪವರ್ ಕಂಡುಹಿಡಬೇಕು. ಸೊ ಪವರ್ ಕಂಡುಹಿಡಬೇಕಂದ್ರೆ p ನ ಫಾರ್ಮುಲಾ ಏನು? p is equal to 1 by f. ಕರೆಕ್ಟ್, ದ ಪವರ್ ಆಫ್ ದ ಲೆನ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ p is equal to 1 by f, ವೇರ್ f is always in terms of meter. ಸೊ f ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ಲಿ -2 ಅಂತ. ಸೊ p will be equal to 1 by -2, where p is equal to -0.5d. ಇದೆ ಪವರ್ ಆಫ್ ದ ಲೆನ್ಸ್, whose power of concave lens, whose focal length is 2 meters. ಸೊ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ 2 meters ಇರಬೇಕಾದ್ರೆ ಅದ್ರ ಪವರ್ ಏನಾಗುತ್ತೆ? -0.5 diopter ಆಗುತ್ತೆ. ಸೊ ಇಲ್ಲಿಗೆ ಹೆನ್ಸ್ ದ ಪವರ್ ಆಫ್ ದ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 2 meter is -0.5 diopter. ಅರ್ಥ ಆಯ್ತಾ? ಸೊ ಇಲ್ಲಿಗೆ essay 2 ಇನ ಮೊದಲನೇ ಚಾಪ್ಟರ್ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಪಾಠ ಅಂತ್ಯ ಆಗಿದೆ. ಓಕೆ, ಸೊ ತುಂಬ ಚೆನ್ನಾಗಿ ಸಿಮ್ಯುಲೇಷನ್ಸ್ನ ಯೂಸ್ ಮಾಡಿಕೊಂಡು ತುಂಬ ಕಷ್ಟವಾಗಿರೋ ಕಾನ್ಸೆಪ್ಟ್ಸ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ವಿಡಿಯೋನ ಫುಲ್ ಯೂಸ್ ಮಾಡ್ಕೊಳ್ಳಿ, ಓದ್ಬೇಕಾದ್ರೆ ಯೂಸ್ ಮಾಡಿ, ರಿವಿಷನ್